ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ದೇವರ ಸಮ್ಮುಖದಲ್ಲಿ ಬರೋದು, ದೇವರ ವಾಕ್ಯ ಕೇಳೋದು ಭಾಳ ಒಂದು ದೊಡ್ಡ ಭಾಗ್ಯ. ಅದು ಯಾರಿಗೂ ಇಲ್ದಿರೋ ಭಾಗ್ಯ. ಕೀರ್ತನೆಗಾರನ ದಾವೀದು ಹೇಳ್ತಾರೆ, ಆತನ ಅಂಗಳದಲ್ಲಿ ವಾಸ ಮಾಡಲು ಆತನು ಹಾರಿಸಿಕೊಂಡಿರೋರು ಧನ್ಯರು. ಅದು ನಾನು ನೀವು ಎಲ್ಲ ಹಾರಿಸಿಕೊಂಡದು, ನಮ್ಮನ್ನು ದೇವರು ಹಾರಿಸಿಕೊಂಡಿದ್ದಾರೆ. ಆಮೇಲೆ ವಾಕ್ಯ ಹೇಳ್ತದೆ, ಕೀರ್ತನೆ 20 7-8 ವಾಕ್ಯಗಳನ್ನು ಓದುವಾಗ ಕೆಲವರು ರಥಗಳಲ್ಲಿ ನಂಬಿಕೆ ಇಟ್ಟರು, ಕೆಲವು ಕುದುರೆ ಬಲದಲ್ಲಿ ನಂಬಿಕೆ ಇಟ್ಟರು. ಓದಿ ಆ ವಾಕ್ಯವನ್ನು. ಕೆಲವರು ಎಲ್ಲರೂ ಹೇಳಿ, ನಾವಾದರೂ ಎದ್ದು ನಿಂತಿದ್ದೇವೆ. ಈಗ ನೀವು ನೋಡಿ, ಅಲ್ಲಿ ಆ ವಾಕ್ಯ ತುಂಬ ಕ್ಲಿಯರಾಗಿ ಬರೆಯಲ್ಪಟ್ಟಿದೆ. ದೇವ್ರನ್ನ ನಂಬಿದವರು, ದೇವ್ರನ್ನ ನಂಬದೇವರು ಎಲ್ಲ ಬಿದ್ದುಬಿಟ್ರು. ಆದರೆ ದೇವ್ರು ನಂಬಿದವರು ಅವ್ರು ಎದ್ದು ನಿಂತ್ಕೊಂಡ್ರಂತೆ. ಆಮೇಲೆ ಆಗ ಯೇಸು ಸ್ವಾಮಿನ ನಂಬಿರೋದ್ರಿಂದ ಜಗತ್ತಲ್ಲಿ ಯಾವತ್ತೂ ಪ್ರಶ್ನೆ ಇಲ್ಲ ಅಂದೆಲ್ಲ, ಪ್ರಶ್ನೆ ಬರ್ತದೆ. ಎದ್ದು ನಿಲ್ಲಿಸುವ ಒಂದು ದೇವರಿದ್ದಾರೆ. ಆಮೇಲೆ ಇದನ್ನು ಯಾವ ವಿಷಯದಲ್ಲಿ ಎದ್ದು ಬಿದ್ದಿದ್ರೆ ಕೂಡ ನಾವು ಬೀಳುವ ಸ್ಥಾನದಲ್ಲೇ ನಮ್ಮನ್ನು ದೇವರು ಬಿಡೋದಿಲ್ಲ. ನಾವು ಎದ್ದು ನಿಲ್ಲುತ್ತೇವೆ. ಯಾಕೆಂದರೆ ಅವರ ನಾಮ ಅದು ನಮಗೆ ಜಯ ಕೊಡುವ ನಾಮವಾಗಿದೆ. ಆಮೇಲೆ ಕೀರ್ತನೆ 106 ಒಂದು ವಾಕ್ಯ ಓದ್ತೀನಿ ನೋಡಿ. ಇವತ್ತು ನಮಗೆಲ್ಲರಿಗೂ ಗೊತ್ತು, ಈ ಕೊರೋನಾ ಕಾಯಿಲೆ ಮತ್ತೆ ಹರಡ್ತಾ ಇದೆ. ಮತ್ತು ಅನೇಕ ಪ್ರಶ್ನೆಗಳನ್ನು ಮಾತಾಡ್ತಾ ಇದ್ದಾರೆ. ಅದು ಕೀರ್ತನೆ 106 ಒಂದು ವಾಕ್ಯ ಹೇಳ್ತಿದೆ. 30ನೇ ವಾಕ್ಯ ಓದ್ತೀವಿ. ಆ ಕೀರ್ತನೆ 106:30. ಈ ವಾಕ್ಯವನ್ನು ಬೈಬಲಿರೋ ನೋಟ್ ಮಾಡಿಕೊಳ್ಳಿ. ನಾನು ನಿಮಗೊಂದು ಸತ್ಯವನ್ನು ಹೇಳ್ಕೊಡ್ತೀನಿ, ಹಾಗೆ ನೀವು ಫಾಲೋ ಮಾಡಿ ಅದನ್ನು. 30ನೇ ವಾಕ್ಯ. ಅವನು ಎದ್ದು ಆ ವ್ಯಾಧಿ ನಿಂತು ಹೋಯಿತು. ಎಲ್ಲರೂ ಹೇಳಿ, ಆ ವ್ಯಾಧಿ ನಿಂತು ಹೋಯಿತು. ಹಲ್ಲೆಲೂಯಾ. ಹಾಗೆ ನೋಡಿ, ಈ ಕಾಯಿಲೆ, ಈ ಕೊರೋನಾ ಹರಡ್ತಾ ಇದೆಯಲ್ಲ, ಇದನ್ನು ನಿಲ್ಲಿಸೋಕ್ಕೆ ಒಂದು ಫಿನ್ಯಾಸ್ ಬೇಕು. ಆಮೆನ್. ಇಸ್ರೇಲ್ ಜನಗಳು ದೇವರಿಗೆ ವಿರೋಧವಾಗಿ ನಡ್ಕೊಳ್ತಾರೆ. ಒಂದು ರೋಗ ಬರ್ತದೆ, ಹರಡ್ತಾ ಇರ್ತದೆ. ಹರಡುವಾಗ ಒಂದು ವ್ಯಕ್ತಿಯಲ್ಲಿ ಎದ್ದು ದೇವರಿಗಾಗಿ ವೈರಾಗ್ಯವಾಗಿ ನಿಲ್ಲುವಾಗ ಆ ರೋಗ ನಿಂತಿತ್ತು. ಇವತ್ತು ಈ ಕೊರೋನಾ ಕಾಯಿಲೆ ಹರಡಬಾರ್ದು, ಇದು ನಿಲ್ಲಬೇಕಂದ್ರೆ ಒಂದು ಫಿನ್ಯಾಸ್ ಬೇಕು. 100 ಫಿನ್ಯಾಸ್ ಬೇಕಾಗಿಲ್ಲ ದೇವರಿಗೆ, 1000 ಫಿನ್ಯಾಸ್ ಬೇಡ, ಒಂದೇ ಒಂದು ಫಿನ್ಯಾಸ್. ಈಗ ನಾನು ಹೇಳ್ತೀನಿ, ಯಾಕೆ ಅದು ನಾನು ನೀವು ಆಗಿರಬಾರ್ದು? ಆಮೆನ್. ಆಗ ನಾನು ನೀವು ಎದ್ದರೆ ಯೇಸುವಿನ ನಾಮದಲ್ಲಿ ದೇವರೇ ಈ ಕಾಯಿಲೆನ ಬ್ಲಾಕ್ ಮಾಡ್ತೀವಿ. ಈ ಕಾಯಿಲೆ ನಿಲ್ಲಲಿ ಅಂತ ನಾ ದೇವರ ಸಮ್ಮುಖದಲ್ಲಿ ನಾವು ಎದ್ದು ಪ್ರಾರ್ಥಿಸುವುದಾಗಿದ್ದರೆ, ಫಿನ್ಯಾಸಾಗಿ ನಿಲ್ಲುವುದಾಗಿದ್ದರೆ, ನಾನು ಹೇಳ್ತೀನಿ ಅವತ್ತು ಅವ್ರಿಗೆ ದೇವರು ಮಾಡಿದ್ದನ್ನು ನಮಗೂ ದೇವರು ಮಾಡೋರಾಗಿರ್ತಾರೆ. ಅಲ್ಲ ನೋಡಿ ನೋಡಿ. ಹಾಗೆ ಮಾಡುವಾಗ ನೆಕ್ಸ್ಟ್ ವಾಕ್ಯ ಹೇಳ್ತದೆ, ಅವನು ತಲಾಂತರಕ್ಕೂ ನೀತಿ ಅಂತ ಎಣಿಸಲ್ಪಟ್ಟಿತ್ತಂದ. ಮಾಡಿದ್ದು ದೇವ್ರಿಗೆ ಇಷ್ಟ ಆಗೋಯ್ತು, ಅದೇ ಅವನಿಗೆ ನೀತಿ ಅಂತ ಎಣ್ಣಿಸಲ್ಪಟ್ಟಿತ್ತು. ಹಲ್ಲೆಲೂಯ. ಕೆಲವು ಸಮಯದಲ್ಲಿ ನಾವು ಆಟ ಆಡುವಾಗ ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದ್ವಿ, ಗೊತ್ತಾ? ಆಗ ಇವತ್ತು ನಾನು ನೀವು ಆ ಲೆಕ್ಕಕ್ಕಿಲ್ಲ ಆಗಲ್ಲ, ನಾನು ನೀವು ನೀತಿವಂತರು. ನಾವು ಅವತ್ತು ಅವನು ನೀತಿವಂತನಂತ ಎಣ್ಣಿಸಲ್ಪಟ್ಟರು ಅಂತ ಹೇಳುವಾಗ ಪರವಾಗಿಲ್ಲ, ನೀತಿವಂತರ ಜೊತೆ ಈತನು ಕೂಡ ಸೇರಲಿ ಅಂತ ಹಾಗೆ ಒಂದು ಚಾನ್ಸ್ ಕೊಟ್ಟರು. ಈಗ ಅಂಥ ಎಣ್ಣಿಸಲ್ಪಟ್ಟಿರೋ ಫಿನ್ಯಾಸ್ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ತಾರೆ. ಅಂದರೆ ನಾನು ನೀವು ಕೂಡ ಇವತ್ತು ಸುಮ್ಮಿರುವ ಕಾಲ ಇಲ್ಲ, ನಾನು ನೀವು ಹೇಳಬೇಕು. ಹಲ್ಲೆಲೂಯ. ಎಲ್ಲಿ ಹೇಳಬೇಕು ಗೊತ್ತಾ? ನಮ್ಮ ಮನಸ್ಸಲ್ಲಿ ಹೇಳಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಆಕಾಶ ಭೂಮಿಯನ್ನು ಸೃಷ್ಟಿಸಿದ ದೇವರು ಅವ್ರು ನಮ್ಮ ಜೊತೆ ಇದ್ದಾರೆ. ಆಮೇಲೆ ನಮ್ಮ ಜೊತೆ ಇದ್ದಾರೆ. ಇವತ್ತು ನಾವು ಕನ್ನಡ ಫಸ್ಟ್ ಸರ್ವಿಸಲ್ಲಿ ನೋಡ್ತಾ ಇದ್ದೋ, ಶಿಲುಬೆಯಲ್ಲಿ ದೇವರು ನಮ್ಗೆ ಏನು ಮಾಡಿದ್ರು ಗೊತ್ತಾ? ದೇವರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾನು ಪ್ರಸಂಗ ಮಾಡ್ತಾ ಇದ್ದೆ. ಪೌಲು ಶಿಲುಬೆನ ನೋಡಿ ಹೇಳ್ತಾರೆ, ದೇವರು ನಮ್ಮ ಪಕ್ಷದಲ್ಲಿ ಇದ್ದಾರೆ. ಆಗ ಯೇಸು ತನ್ನ ಪ್ರಾಣ ಕೊಟ್ಟು ಅವ್ರು ಏನು ಮಾಡಿದ್ರು ಗೊತ್ತಾ? ಇವತ್ತು ಪವಿತ್ರಾತ್ಮನನ್ನು ಕಳಿಸಿ ನಮ್ಮಲ್ಲಿ ವಾಸ ಮಾಡುವ ಹಾಗೆ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ಪೌಲು ಹೇಳ್ತಾರೆ, ದೇವರು ನಮ್ಮ ಪಕ್ಷದಲ್ಲಿರುವಾಗ ನಮ್ಮನ್ನು ಎದುರಿಸೋರು ಯಾರು? ನಾನು ಹೇಳ್ತೀನಿ ನೋಡಿ, ಇವತ್ತು ದೇವರು ನಿಮ್ಮ ಪಕ್ಷದಲ್ಲಿದ್ದಾರೆ. ಈ ಜಗತ್ತಲ್ಲಿ ಅವ್ರು ಯಾವ ಶಕ್ತಿ ಕೂಡ ನಮ್ಮನ್ನು ಎದುರಿಸಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಪಕ್ಷದಲ್ಲಿದ್ದಾರೆ. ದೇವ್ರ ವಾಕ್ಯ ಹೇಳ್ತಿದೆ, ಕುಮಾರನನ್ನೇ ಕೊಟ್ಟ ಮೇಲೆ ಏನು ಕೊಡದೇ ಇರ್ತಾರೆ? ನೀವು ಈ ವಾಕ್ಯನ ಇಟ್ಟು ಮನೆಗೆ ಹೋಗಿ ಧ್ಯಾನಿಸಿ ನೋಡಿ. ನಾನು ಹೇಳ್ತೀನಿ ನೋಡಿ, ಇದುವರೆಗೂ ಹೊಂದಿಕೊಳ್ತಿರೋ ಮಹತ್ವಗಳನ್ನ ಹೊಂದಿಕೊಳ್ತೀರಾ. ಯೇಸು ಸ್ವಾಮಿಯನ್ನು ನೋಡಿ, ತಂದೆಯನ್ನು ನೋಡಿ ಹೇಳಿ, ದೇವರೇ ಕುಮಾರನನ್ನೇ ಕೊಟ್ಟಿದ್ದೀರ ದೇವರೇ, ಮತ್ತು ಏನು ಕೊಡ್ತಿರ್ತೀಯ? ಹಾಗೆ ನೀವು ವಿಶ್ವಾಸಿಸಿ ನೋಡಿ, ನೀವು ಇದುವರೆಗೆ ಕಾಣಿದಿರೋ ಮಹಿಮೆಯನ್ನು ನೀವು ಕಾಣುವರಾಗಿರ್ತೀರ. ಆಮೇಲೆ
ಯೋಚನೆ ಮಾಡಿ ನೋಡಿ, ನಾವು ಪಾಪಿಗಳಾಗಿದ್ದೋ ಅಂತೆ. ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಹೇಳ್ತೇವೆ, ಪಾಪಿಗಳಾಗಿದ್ದೋ ಆವಾಗಲೇ ದೇವರು ನಮ್ಮನ್ನು ಪ್ರೀತಿಸಿದ್ದಾರೆ. ಇವತ್ತು ನಾವರ ಮಕ್ಕಳು, ನಾವರನ್ನು ಅಂಗೀಕರಿಸಿದ್ದೀವಿ, ಅವರ ರಕ್ತದಲ್ಲಿ ಶುದ್ಧಿಯಾಗಿದ್ದೀವಿ. ಪಾಪಿಗಳಿರುವಾಗಲೇ ನಮ್ಮನ್ನು ಪ್ರೀತಿ ಮಾಡುವಾಗ ಇದು ನಾನು ನೀವರ ಮಕ್ಕಳು, ನಮಗೆ ಸಂದೇಹನೇ ಬರಬಾರ್ದು. ನಾನು ದೇವ್ರ ಜೊತೆ ಇದ್ದಾರಾ, ನನ್ನ ದೇವ್ರನ್ನ ಜೊತೆ ನಾನು ಪ್ರೀತಿ ಮಾಡ್ತಾರಂತ ಸಂದೇಹ ಬರಬಾರ್ದು. ಈಗ ನಾನು ನೋಡಿ, ನನಗೆ ಚರ್ಚಿಗೆ ಬಂದಿದ್ದೀನಿ, ನನಗೆ ಹಾರ್ಟ್ ನನಗೆ ಕಿಡ್ನಿ ಅಂತ ನನಗೆ ಸಂದೇಹ ಬಂದರೆ ಅದು ನಿಜ ಅಲ್ಲ. ಹಾರ್ಟ್ ಇರೋದ್ರಿಂದಲೇ ಬಂದಿರೋದು, ಕಿಡ್ನಿ ಇರೋದ್ರಿಂದಲೇ ಇಲ್ಲೇನು ನಿಂತ್ಕೊಳ್ಳೋಕ್ಕಾಗಿದೆ. ಹಾಗೆಯೇ ನಾವು ಭಾವನೆಯಲ್ಲಿ ಜೀವಿಸಬಾರ್ದು, ಫೀಲಿಂಗ್ಲಿ ಜೀವಿಸಬಾರ್ದು, ಸತ್ಯದಲ್ಲಿ ಜೀವಿಸಬೇಕು. ಸತ್ಯ ಹೇಳ್ತದೆ, ನಾನು ನಿನ್ನ ಬಿಟ್ಟು ಅಗಲುವುದಿಲ್ಲ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ. ಒಂದು ವೇಳೆ ನನಗೆ ಫೀಲ್ ಆಗಿಲ್ಲ ಅಂದರೆ ಕೂಡ ದೇವ್ರು ನನ್ನ ಜೊತೆ ಇದ್ದಾರ ಇಲ್ಲೋ ಅಂತ ಆ ಫೀಲಿಂಗಲ್ಲಿ ಬಾಳೋದು ಬೇಡ. ದೇವರ ಸತ್ಯ ಹೇಳ್ತದೆ, ನಾನು ನಿನ್ನ ಜೊತೆ ಇದ್ದೇನೆ. ಆಮೇನ್. ನಮ್ಮ ದೇವರಿಂದ ಬಿಟ್ಟು ಅಗಲುವುದಿಲ್ಲ, ಕೈ ಬಿಡುವುದಿಲ್ಲ. ಆಮೇನ್. ದೇವರ ಸಮ್ಮುಖದಲ್ಲಿ ದೊಡ್ಡ ಕಾರ್ಯಗಳನ್ನು ಎದುರು ನೋಡೋಣ. ಆಮೇಲೆ ನಾವು ಯಾರ ಥರನೂ ಬಂದಿಲ್ಲ, ಅವ್ರ ಸಮ್ಮುಖದಲ್ಲಿ ಬಂದಿದ್ದೀವಿ. ಕಣ್ಗಳು ಮುಚ್ಚಿ, ದೇವರ 2 ತಿಂಗಳು ಕೃಪೆ ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ದಯೆಯನ್ನು ನಡೆಸಿ ಬಂದಿದ್ದಕ್ಕಾಗಿ ಸ್ತೋತ್ರ ದೇವರಪ್ಪ. ಮಾರ್ಚ್ ತಿಂಗಳನ್ನು ಕೂಡ ದೇವರೇ ನಿಮ್ಮ ಕರಗಳು ಒಪ್ಪಿಸಿಕೊಡ್ತೀವಿ ದೇವರಪ್ಪ. ನನ್ನ ಚಿತ್ತ ಬೇಡ ದೇವರೇ, ನಿನ್ನ ಚಿತ್ತವಾಗಲಿ ದೇವರಪ್ಪ. ನಿನ್ನ ಚಿತ್ತಕ್ಕೆ ನಾವು ಒಪ್ಪಿಸಿಕೊಡ್ತೀವಿ ಅಂತ ನಾನು ದೇವರಿಗೆ ಸಮರ್ಪಿಸ್ತನ್ನ, ಕೃತಜ್ಞತೆ ಮಾಡನ್ನ. ಮತ್ತಾಯ 6ನೇ ಅಧ್ಯಾಯದಲ್ಲಿ 27ನೇ ಅಧ್ಯಾಯ 27ನೇ ವಾಕ್ಯ ಅಂತ ಅನಿಸ್ತದೆ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಕೂಡಿಸೋಕ್ಕಾಗಲ್ಲ, ಒಂದು ಮೊಳ ಕಳಿಯೋಕ್ಕಾಗಲ್ಲ. ಮತ್ತು ನೀವು ಯಾಕೆ ಚಿಂತೆ ಮಾಡೋದು? ಚಿಂತೆ ಮಾಡೋಂಗಿದ್ರೆ ಏನೋ ಪ್ರಾಬ್ಲಮ್ ಸಾಲ್ವ್ ಆಗೋಂಗಿದ್ರೆ ನಾನು ಚಿಂತೆ ಮಾಡ್ಬೋದಾಯ್ತು. ನಾವು ಚಿಂತೆ ಮಾಡೋದ್ರಿಂದ ಒಂದು ಮೊಳ ಕೂಡಿಸೋಕ್ಕಾಗಲ್ಲ, ಕಳಿಯೋಕ್ಕೂ ಆಗಲ್ಲ. ಅದೇನು ಮಾಡಬೇಕು ಪಾಸ್ಟರ್? ನಮಗೋಸ್ಕರ ಚಿಂತಿಸುವ ಒಂದು ದೇವರು ಅವರಿದ್ದಾರೆ. ನಮ್ಮ ಚಿಂತೆ ಭಾರಗಳೆಲ್ಲ ಅವರ ಮೇಲೆ ಹಾಕಿ, ಫಿಲಿಪಿಯರ್ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳ್ತದೆ, ಯಾವುದಕ್ಕೂ ನೀವು ಕಳವಳ ಪಡಬೇಡಿ, ಯಾವುದಕ್ಕೂ ಚಿಂತೆ ಮಾಡಬೇಡಿ, ಎಲ್ಲ ವಿಷಯವನ್ನು ದೇವರಿಗೆ ಸಮರ್ಪಿಸಿ. ನಾವೆಲ್ಲರೂ ದೇವರಿಗೆ 2 ತಿಂಗಳು ನಮ್ಮ ನಡೆಸಿದಕ್ಕಾಗಿ ಕೃತಜ್ಞತೆ ಮಾಡೋಣ, ದೇವರಿಗೆ ಸ್ತೋತ್ರ ಮಾಡೋಣ. ಎಷ್ಟೋ ನಮ್ಮ ಜೀವಿತದಲ್ಲಿ ಹೋರಾಟಗಳು, ತೊಂದರೆಗಳು ಬಂದಿರ್ಬೋದು, ಆದರೆ ವಾಕ್ಯ ಹೇಳ್ತದೆ ನೀವು ದೇವರಿಗೆ ಸಮರ್ಪಿಸುವಾಗ ಫಿಲಿಪಿಯರ್ 4:7 ಪ್ರಕಾರ ಈ ಮಾರ್ಚ್ ತಿಂಗಳಲ್ಲಿ ದೇವರ ಸಮಾಧಾನ ನಮ್ಮನ್ನು ನಡೆಸುವುದಾಗಿರ್ತದೆ. ದೇವರ ಸಮಾಧಾನ ನಡೆಸೋದಾಗಿರ್ತದೆ. ಸಾರಿ ಕೂಡ ಎಲ್ಲರೂ ದೇವರಿಗೆ ನಾವು ಕೃತಜ್ಞತೆ ಮಾಡೋಣ. ನಮ್ಮನ್ನು ಕರೆದಿರುವ ದೇವರ ನಂಬಿಗಸ್ತನು ಹುರವಲಾರ ಶಾಂದಲಂದುರಿಯ ಲಮನ ರೇಖಾಥೋರವಲ ಶೆಖಿರವಲ ಹುರಿಯಾಂದನ. ಅನ್ಯಭಾಷೆಗರು ಅನ್ಯ ಭಾಷೆಯಲ್ಲಿ ವಾಣಿ ಮಾತಾಡುವವರು ಅವ್ರ ದೇವರೊಂದಿಗೆ ಮಾತಾಡ್ತಾರಂತೆ. ಹುರಿಯಾಂದುನರ ಶೆಖಲವರ ಗಲರವರ Jesus ಹುರಿಕಿತಾರ ಬಲಂದನರ. Thank you Jesus. Thank you Lord. Thank you Lord. Thank you Lord. ದೇವರೇ, ಆರಾಧನೆಯನ್ನು ನಾವು ದೇವರ ಕರದಲ್ಲಿ ಅರ್ಪಿಸುತ್ತಿದ್ದೇರಪ್ಪ. ಬಂದಿರೋ ಒಬ್ಬೊಬ್ಬರೊಟ್ಟಿಗೆ ಹಾಡಿನಲ್ಲಿ ನೀ ಮಾತಾಡು ದೇವರೇ, ವಾಕ್ಯದಲ್ಲಿ ಮಾತಾಡು ದೇವರಪ್ಪ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯ ಅಂತ ಬಂದಿರೋ ಒಬ್ಬೊಬ್ಬರು ಕೂಡ ದೇವರಪ್ಪ ಪರಿಪೂರ್ಣ ಸಂತೋಷವಾಗಿ ಹಿಂತಿರುಗುವಂತೆ ಸಹಾಯ ಮಾಡು ದೇವರಪ್ಪ. ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್ ಆಮೇನ್. 2ನೇ ಸರ್ವಿಸ್ಗಾಗಿ ರಶ್ಮಿ ಸಿಸ್ಟರ್ ಪ್ರಾರ್ಥನೆ ಮಾಡಿ 2ನೇ ಸರ್ವಿಸನ್ನು ದೇವರ ಕರದಲ್ಲಿ ಅರ್ಪಿಸಿ ಬರುವ ಎಲ್ಲರಿಗೂ ಈ ದಿನ ಒಂದು ಬಿಡುಗಡೆಯ ದಿನವಾಗಿ, ಒಂದು ಮಹಿಮೆಯ ದಿನವಾಗಿ, ದೇವರ ಪ್ರಸನ್ನತೆಯನ್ನು ಅನುಭವಿಸುವ ದಿನವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್.
ಆಮೇನ್ ಆಮೇನ್. ಒಂದು ಹಾಡನ್ನ ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ. ನನ್ನ ಜೊತೆ ಸೇರಿ ಹೇಳಿ, ನನ್ನ ಉದ್ಧರಿಸುವವನು ನೀನೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಅವರೇ ಗೌರವ ನಮಗೆ, ಅವರೇ ನಮ್ಮನ್ನು ಉದ್ಧರಿಸಬೇಕು. ಆಮೇನ್. ಕೀರ್ತನೆ 91 ಅವ್ರು ನನ್ನಲ್ಲಿ ಆಸಕ್ತರಾಗಿರೋದ್ರಿಂದ ಬಿಡಿಸುವೆ, ರಕ್ಷಿಸುವೆ, ಉದ್ಧರಿಸುವೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಆಮೇನ್. ನನ್ನನ್ನು ನಿಮ್ಮನ್ನು ದೇವರು ಉದ್ಧರಿಸುವ ದೇವರಾಗಿದ್ದಾರೆ. ನೋಡಿ, ಈ ಹಾಡುಗಳನ್ನು ಹಾಡುವಾಗ ಆ ವಾಕ್ಯಗಳನ್ನು ನಂಬಿ, ಮೊನ್ನೆ ಒಂದು ಕಡೆ ನಾನು ಪ್ರಸಂಗ ಮಾಡ್ತಾಯಿದ್ದೆ. 2 ತಿಂಗಳಿಂದ ಒಂದು ಪ್ರಾಜೆಕ್ಟಲ್ಲಿ ಸೋಲನೇ ನೋಡ್ತಾ ಇದ್ದು. ಎಷ್ಟು ಟ್ರೈ ಮಾಡಿದ್ರೆ ಸೋಲು. ಲಾಸ್ಟ್ ಬೇಸರ ಆಗಿದ್ದು ಮ್ಯಾನೇಜರ್ ನೋಡಿ ಹೇಳಿದೆ, ಸರ್ ಆಯ್ತಾ ಬಿಟ್ಬಿಡೋಣ, ಇದು ಕೈ ಕೊಡ್ತಾ ಇಲ್ಲ, ಬಿಟ್ಬಿಡೋಣ. ಲಾಸ್ಟಲ್ಲಿ ಮನಸ್ಸಿಗೆ ಬಂತಂದರೆ ಕೆಲಸನ ರಿಸೈನ್ ಮಾಡಬೇಡ ಅಂತ ಕೂಡ ಬಂದ್ಬಿಡ್ತು. ಪಿಲ್ಪಿಟ್ ಮೇಲೆ ನಿಂದು ಹೇಳ್ತಾ ಇರೋದು, ಸುಮ್ಮನೆ ಹೇಳಲ್ಲ, ಕೆಲಸನೇ ಬೇಡ, ರಿಸೈನ್ ಮಾಡಬೇಡ. ಯಾಕಂದ್ರೆ ಅಷ್ಟು ಪ್ರೆಷರ್ ಆಗ್ತಾ ಇದ್ದಾರೆ, ಕೈ ಕೊಡ್ತಾನೆ ಇಲ್ಲ. ಅದು ಸಡನ್ನಾಗಿ ಒಂದು ಕಡೆ ಪ್ರಸಂಗ ಮಾಡ್ತಾಯಿದೆ. ಅದರಲ್ಲಿ ಧರ್ಮೋಪದೇಶ ಕಾಂಡ 31:8 ಒಂದು ವಾಕ್ಯ ಹೇಳ್ತಿದೆ, ದೇವರು ತಾನೇ ನಿಮ್ಮ ಜೊತೆ ಇರುತ್ತಾರೆ, ಆತನೇ ನಿಮ್ಮ ಮುಂದೆ ಹೋಗುತ್ತಾರೆ, ಆತನು ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ ಅಂತ ವಾಕ್ಯ ಸಡನ್ನೇ ನನ್ನ ಬಾಯಿಂದ ಪ್ರಸಂಗ ಮಾಡಿದೆ. ಅರೆ, ವಾಕ್ಯ ಹೇಳ್ತಿದೆ ಅಪಜಯ ಪಡಿಸುವುದಿಲ್ಲ ಅಂತ. 2 ತಿಂಗಳಿಂದ ಅಪಜಯದಲ್ಲಿದ್ದೀನಿಲ್ಲ. ಆಗ ನಾನು ನೋಡ್ತಾ ಇರೋದು ಅಪಜಯ, ಅದು ನಿಜ ಅಲ್ಲ. ದೇವರ ವಾಕ್ಯನೇ ಸತ್ಯ. ಹಾಗೆ ನಾನು ಮಾರನೇ ದಿವಸ ಕೆಲಸಕ್ಕೆ ಹೋಗುವಾಗ ಏನು ಮಾಡಿದೆ ಗೊತ್ತಾ, ದೇವರು ನನ್ನನ್ನು ಅಪಜಯ ಪಡಿಸುವುದಿಲ್ಲ. ದೇವರ ವಾಕ್ಯ ಹೇಳ್ತಿದೆ, ನಮಗೆ ದೇವರು ಜಯ ಕೊಡುವ ದೇವರು, ದೇವರು ಜಯ ಕೊಡುವ ದೇವರು. ನೋಡಿ, ಹಾಗೆ ನಾನು ಅದನ್ನು ಏನು ಮಾಡಿದೆ, ಇದುವರೆಗೂ ಆ ಮನಸ್ಸಲ್ಲಿ ಎಲ್ಲ ದೂರ ಮಾಡಿ ದೇವರ ವಾಕ್ಯನ ಹಿಡ್ಕೊಂಡೆ. ನಾನು ಒಂದು 2-3 ದಿವಸ ಆಗಿದ್ಮೇಲೆ ಒಂದು ಸಡನ್ನಾಗಿ ಒಂದು ಟ್ರಯಲ್ ಮಾಡುವ ಸಮಯದಲ್ಲಿ ಆ ರಿಪೋರ್ಟ್ ಬಂತು. ಆ ರಿಪೋರ್ಟದು ಪಾಸಿಟಿವ್ ಆಗಿ ಬಂತು. 2 ತಿಂಗಳು ಸಾಧ್ಯವಾಗದಿರೋದನ್ನು ನೀವು ಯಾವಾಗ ದೇವರ ವಾಕ್ಯವನ್ನು ನಂಬಿದ್ರಿ, ಅಸಾಧ್ಯವನ್ನು ಅದು ಸಾಧ್ಯವಾಗಿ ಮಾಡ್ತದೆ. ಎಲ್ಲದಗಳನ್ನು ಇರುವ ಹಾಗೆ ಕರೀತದೆ, ಸತ್ತೋಗಿರೋದಕ್ಕೆ ಜೀವ ಕೊಡ್ತದೆ. ನಾನು ಹೇಳ್ತೀನಿ ನೋಡಿ, ಈ ಜಗತ್ತಲ್ಲಿ ಎಲ್ಲ ಕೆಮಿಸ್ಟ್ಗಳು, ಎಲ್ಲ ಸೈಂಟಿಸ್ಟ್ಗಳಿಂದ ಅದು ಆಗಿಲ್ಲ ಅಂದರೆ ಕೂಡ ಯಾವಾಗ ದೇವರ ವಾಕ್ಯವನ್ನು ನಂಬ್ತೀವೋ, ಅದು ಇಲ್ಲದಿದ್ದರೆ ಕೂಡ ಅದನ್ನು ಜೀವವಾಗಿ ಕರೆಯುವರಾಗಿದ್ದಾರೆ. ಅದು ನೀವು ಕೂಡ ಹಾಗೆಯೇ ಈ ಹಾಡುಗಳನ್ನು ಹಾಡುವಾಗ ದೇವರ ವಾಕ್ಯಗಳನ್ನು ನಾವು ಕೇಳುವ ಸಮಯದಲ್ಲಿ ನಿಮ್ಮೊಟ್ಟಿಗೆ ಯಾವುದನ್ನು ಮಾತಾಡ್ತಾರೋ ದೇವರು ಹಾಗೆ ಬಿಗಿಯಾಗಿಟ್ಕೊಳ್ಳಿ. ಮನೆಗೆ ಹೋಗುವಾಗ ಆ ವಾಕ್ಯನೇ ಹೇಳಿ, ದೇವರು ಹೇಳಿದ್ದಾರೆ, ಅವ್ರು ಮಾಡೋರಾಗಿರ್ತಾರೆ. ನೋಡಿ, ಆ ವಾಕ್ಯ ನಿಮ್ಮ ನಂಬಿಕೆ, ದೇವರ ಮಹಿಮೆಯನ್ನು ನೋಡೋರಾಗಿರ್ತೀರ. ನಮ್ಮ ಗೌರವಕ್ಕೆ ಅವರೇ ಆಧಾರ. ಸೇರಿ ಹಾಡನ್ನು ದೇವರನ್ನ ಮಹಿಮೆ ಪಡಿಸೋಣ. ಲೋಕದಲ್ಲಿ ಅಲಿತಾ ಇದೆ ಸಪ್ಪ, ನಮ್ಮನ್ನು ಹುಡುಕಿ ಬಂದ ಆತನೇ, ನಿನ್ನ ಪ್ರೀತಿ ಶ್ರೇಷ್ಠವಾದದ್ದು. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ. ನನ್ನ ಉತ್ತರಿಸುವವ ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಎಷ್ಟು ಜನ ನಂಬುತ್ತೀರಾ? ನನ್ನ ಉತ್ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಮಕ್ಕಳ ಸೇರಿ ಹೇಳಿ, ಯೇಸುವೇ ನಿನ್ನನ್ನು ಆರಾಧಿಸುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆ ನಿನ್ನ. ಲೋಕದಲ್ಲಿ ಅಲಿಯುತ್ತಿದ್ದೆ, ನೀನೆ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ.
ಅವಮಾನದಲ್ಲ ಬೀಳದಂತೆ ಕಾಯುತ್ತಿರುವೆ, ನಿನ್ನ ಇಷ್ಟವಲ್ಲವೇ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೆ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಲ್ಲ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ಯೇಸುವೇ, ಮಕ್ಕಳ ಸೇರಿ ಹೇಳಿ, ಯೇಸುವೇ. ಯೇಸು ಅಂತ ಹೇಳಬೇಕು. ಯೇಸು ಯೇಸು ಅಂತ ಹೇಳಿ. ನಿನ್ನ ಆರಾಧಿಸುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ. ಹೃದಯವನ್ನು ಪ್ರತಿದಿನ ಕಟ್ಟುತ್ತಿರುವೆ, ಒಳ್ಳೆಯ ಸಮಾರ್ಯನು ನೀನೇ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಯ ರಕ್ಷಕ ನೀನೇ. ಸ್ವಲ್ಪ ಯಾರ ನೊಂದ ಹೃದಯದಲ್ಲಿ ಬಂದಿದ್ರೆ ನಿನ್ನ ಹಸ್ತ ಮುಟ್ಟಿದೇವ್ರಪ್ಪ, ಅವನು ಮುಟ್ಟಿದೇವ್ರಪ್ಪ. ಹಿಂತಿರುಗಿ ಹೋಗುವಾಗ ಆಶ್ವಾಸನೆ, ಧೈರ್ಯ, ನಂಬಿಕೆ ಒಂದಿಗೆ ಹಿಂತಿರುಗೊಂದು ಸಹಾಯ ಮಾಡಿದೇವ್ರೆ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಯ ರಕ್ಷಕ ನೀನೇ. ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಎರಡು ಕೈಗಳೆತ್ತಿ ಹೇಳೋಣ, ಯೇಸಪ್ಪನ ನೋಡಿ. ಯೇಸುವೇ, ನಿಮ್ಮನ್ನು ಆರಾಧಿಸುತ್ತೇವೆಪ್ಪ. ಈ ಜನರು ನನ್ನ ಆರಾಧಿಸಲು ನಾನು ಆದುಕೊಂಡ ನನ್ನ ಆಪ್ತ ಜನರು ಅಂತ ನೀವು ಹೇಳಿದಿರಲ್ಲ ದೇವರೇ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಲೋಕದಲ್ಲಿ ಅಲಿಯುತ್ತಿದ್ದೆ, ನೀನೆ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಲ್ಲಿ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಇಷ್ಟವಲ್ಲವೇ. ಯಾವತ್ತು ನಮ್ಮನ್ನು ಅವಮಾನದಲ್ಲಿ ಬೀಳಕ್ಕೆ ದೇವರು ಬಿಡುವುದಿಲ್ಲ. ಆತನ ದೃಷ್ಟಿಸಿದ ಮಕ್ಕಳುಗಳನ್ನು ಪ್ರಕಾಶಗೊಳಿಸಿದ ದೇವರು. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ
ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ನಿನ್ನ ನಾಮ ಮೇಲೆತ್ತುವೆ. ಆರಾಧನೆ ನಮ್ಮ ಸ್ವಾಸ್ಥ್ಯ, ಆರಾಧನೆ ನಮ್ಮ ಭಾಗ್ಯ. ಆರಾಧಿಸುವೆನು ನಿನ್ನ ಸಂತೋಷದಿಂದ, ಆರಾಧಿಸುವೆನು 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 ನಿನ್ನ. ನೊಂದುದ ಹೃದಯವನ್ನು ಪ್ರತಿದಿನ ಕಟ್ಟುತ್ತಿರುವೆ. ಒಳ್ಳೆಯ ಸಮಾರ್ಯನು ಉಸ್ಪಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನಿನ್ನ ರಕ್ಷಕನು ನೀನೇ. ನೊಂದು ಹೋದ ಹೃದಯವನ್ನು ಪ್ರತಿದಿನ ಕಟ್ಟುತ್ತಿರುವೆ. ಒಳ್ಳೆಯ ಸಮಾರ್ಯನು ನೀನೇ. ಉಸ್ಪಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ. ನನ್ನಯ ರಕ್ಷಕನು ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆತ್ತುವೆ. ಆರಾಧಿಸುವೆ. ನಿನ್ನನ್ನು ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆ ನಿನ್ನ. ಆರಾಧಿಸುವೆನು ನಿನ್ನ. ನನ್ನ ಉತ್ತರಿಸುವವ ನೀನೇ. ಈ ವಾಕ್ಯವನ್ನು ಹಾಡುವಾಗಲೇ ಯೇಸು ಸ್ವಾಮಿ ಕೆಲವು ಉದ್ಧಾರಗಳು ದೇವರ ಮಕ್ಕಳು ಹೊಂದಿಕೊಳ್ಳಲು ಯೇಸಪ್ಪ. ನನ್ನ ತಲೆಗೆ ನೀನೇ. ಯೇಸುವೇ ನನ್ನ ಆರಾಧಿಸುವೆ. ಯೇಸಪ್ಪ ನಮ್ಮ ಮಧ್ಯದಲ್ಲಿದ್ದಾರೆ. ಸರಿ ಹಾಡಿ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು ನಿನ್ನ. ಆರಾಧಿಸುವೆನು
ಥ್ಯಾಂಕ್ ಯು ಲಾರ್ಡ್. ಆರಾಧಿಸುತ್ತೇವೆ ದೇವರಪ್ಪ, ನಿಮ್ಮನ್ನು ಆರಾಧಿಸುತ್ತೇವೆ ದೇವರಪ್ಪ. ಒಂದು ಸಂದರ್ಭದಲ್ಲಿ ದೇವರೇ ನಾನು ಲೋಕದಲ್ಲಿ ಅಲಿಯುತ್ತಾ ಇದೆ ಯೇಸು ಸ್ವಾಮಿ, ಸತ್ಯ ದೇವರು ಗೊತ್ತಿಲ್ಲದ ಹಾಗೆ ನಮಗೆ ಇಷ್ಟ ಬಂದ ಮಾರ್ಗದಲ್ಲಿ ಹೋಗ್ತಾ ಇದ್ದೋ, ಆದರೆ ನಮ್ಮನ್ನು ಹುಡುಕಿ ಬಂದ ಆತನೇ, ನಮ್ಮನ್ನು ರಕ್ಷಿಸಿದ ಆತನೇ ಇವತ್ತು ನಮ್ಮನ್ನು ಸಭೆಯಲ್ಲಿ ಸೇರಿಸಿ ಈ ಜೀವ ಸ್ವರೂಪನಾದ ದೇವರನ್ನು ಆರಾಧಿಸುವಂತೆ ಒಬ್ಬನು ಹಿಗ್ಗುವುದಾಗಿದ್ದರೆ, ಸಂತೋಷಿಸುವುದಾಗಿದ್ದರೆ ಅವನು ಕರ್ತನ ನಾಮದಲ್ಲೇ ಹಿಗ್ಗಲಿ, ಸಂತೋಷಿಸಲಿ ಅಂತ ದೇವರಪ್ಪ ಇವತ್ತು ಯೇಸುವೇ ನಿಮ್ಮ ನಾಮದಲ್ಲಿ ನಾ ಹಿಗ್ಗುವ ಹಾಗೆ, ಸ್ತುತಿಸುವ ಹಾಗೆ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ಹಾಡಿದ ಹಾಗೆ ಈ ಮಾರ್ಚ್ ತಿಂಗಳಲ್ಲಿ ದೇವರಪ್ಪ ಈ 2ನೇ ಆರಾಧನೆಯಲ್ಲಿ ಬಂದಿರೋರನ್ನ ನನ್ನ ತಂದೆ ಕುಮಾರ ಪವಿತ್ರಾತ್ಮನ ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ನನ್ನ ಗೌರವಕ್ಕೆ, ನನ್ನ ತಲೆಯ ಗೌರವಕ್ಕೆ ಎಂದಿಗೂ ನೀನೇ ಆಧಾರ ಅಂತ ಹೇಳಿದ ಹಾಗೆ ಕೆಲಸದಲ್ಲಿ, ಕುಟುಂಬದಲ್ಲಿ, ಆತ್ಮಿಕದಲ್ಲಿ ಎಲ್ಲದಲ್ಲಿ ಕೂಡ ದೇವರೇ ನಿನ್ನ ಗೌರವವನ್ನು ಅವರು ಅನುಭವಿಸುವರಾಗಿರಲಿ ಅಂತ ದೇವರಪ್ಪ. ಐ ಬ್ಲೆಸ್ ದೆಮ್ ಲಾರ್ಡ್, ಐ ಬ್ಲೆಸ್ ದೆಮ್. ನೀನು ಹಾಗೆ ಮಾಡುವ ಕೃಪೆಗಾಗಿ ಸ್ತೋತ್ರ ದೇವರಪ್ಪ, ಸ್ತೋತ್ರ ಕರ್ತನೆ. ಒಂದು ಹಾಡು ಕೂಡ ಸೇರಿ ನಾವು ಹಾಡೋಣ. ನಾವು ಯೇಸುವೆ ನಿನ್ನ ಆರಾಧಿಸುವೆ, ಹೇಳಿ ನನ್ನ ಜೊತೆ, ಯೇಸುವೆ ನಿನ್ನ ಆರಾಧಿಸುವೆ, ಕರ್ತನೆ ನಿನ್ನ ಕೊಂಡಾಡುವೆ, ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನ್ನು ನಾನು ಆರಾಧಿಸುವೆ. ಆಮೇಲೆ ಒಂದು ಸಾರಿ ಯೇಸು ಸ್ವಾಮಿ ಹತ್ರ ಕೆಲವು ಬಂದು ಕೇಳ್ತಾರೆ, ಯೇಸು ಸ್ವಾಮಿ ತಂದೆಗೆ ಸಂತೋಷ ಪಡಿಸ್ಬೇಕಂದ್ರೆ, ತಂದೆಗೆ ಮೆಚ್ಚುಗೆ ಆಗಬೇಕಂದ್ರೆ ನಾವೇನು ಕಾರ್ಯ ಮಾಡಬೇಕು? ಯೇಸು ಸ್ವಾಮಿ ಹೇಳಿದರು, ನೀವೇನು ಮಾಡಬೇಡಿ, ಕಳಿಸಿಕೊಟ್ಟಿರುವ ಕುಮಾರನನ್ನು ನೀನು ನಂಬಿ. ಆಮೇಲೆ ಹಾಗೆ ನಾನು ನೀವು ತಂದೆನ ಸಂತೋಷ ಪಡಿಸೋದು ಏನು ಮಾಡಬೇಡ. ಆ ಯೇಸುವನ್ನೆಷ್ಟು ನಾವು ಉನ್ನತಪಡಿಸ್ತೀವೋ, ಆ ಯೇಸುವನ್ನೆಷ್ಟು ನಾವು ಮಹಿಮೆ ಪಡಿಸ್ತೀವೋ ಅದು ತಂದೆಗೆ ಮಹಿಮೆ ತರುವುದಾಗಿರ್ತದೆ, ತಂದೆಗೆ ಅದು ಸಂತೋಷ ತರುವುದಾಗಿರ್ತದೆ. ಆಮೇಲೆ ಅದಕ್ಕೆ ನಾನು ಯಾವಾಗಲೂ ನಿಮಗೆ ಪ್ರೋತ್ಸಾಹ ಮಾಡೋದು, ಆ ಯೇಸು ಎನ್ನುವ ನಾಮ ಇರುವ ಎಲ್ಲ ಹಾಡುಗಳನ್ನು ಬೆಳಗ್ಗೆದ್ದು ನೀವು ಹಾಡಿ, ಆ ನಾಮವನ್ನೆಷ್ಟು ನಾವು ಉನ್ನತಪಡಿಸ್ತೀವಿ ಅದರಲ್ಲಿ ಆ ನಾಮದಲ್ಲೇ ಜಯ. ಕೀರ್ತನೆಗಾರನ್ನು ದಾವೀದು ಗೋಲಿಯಾತನ ನೋಡಿ ಏನು ಹೇಳ್ದ ಗೊತ್ತಾ? ನೀನಾದರೂ ಈಟಿ ಬುರುಜುಗಳಲ್ಲಿ ಬರ್ತೀಯ, ನಾನಾದರೂ ನನ್ನ ಆರಾಧಿಸುವ ನನ್ನ ನಂಬಿರೋ ಸೈನ್ಯಗಳ ಕರ್ತನ ನಾಮದಲ್ಲಿ ನೋಡಿದ್ರ, ಆ ನಾಮದಲ್ಲೇ ಅವನಿಗೆ ಜಯ. ಐ ಮೀನ್ ಯಾವಾಗಲೂ ನಾನು ಹೇಳ್ತೀನಿ ನೋಡಿ, ಸೈನ್ಯಗಳ ಯೆಹೋವನ ನಾಮದಲ್ಲಿ ನಾನು ಕೆಲಸಕ್ಕೆ ಹೊರಡ್ತೀನಿ ಅಂತ ನೀವು ಹೊರಡುವಾಗಲೇ ನಿಮ್ಮ ಮುಂದೆ ಒಂದು ಸೈನ್ಯ ಹೊರಡುವುದಾಗಿರ್ತದೆ. ನೀತಿವಂತರ ನಂಬಿಕೆಯಿಂದ ಬದುಕೋದು ನಾನು ನೀವು ವಾಕ್ಯದಲ್ಲಿ ನಾವು ಬದುಕಕ್ಕೆ ಕಲ್ತ್ಕೋಬೇಕು. ನಾವು ಒಂದು ಸಾರಿ ಎಲೀಷನ ಸೇವಕನ ಎದ್ದು ನೋಡ್ತಾನೆ, ಅವರ ಸುತ್ತಲೂ ದೊಡ್ಡ ಒಂದು ಪಾಳ್ಯ ಬಂದು ಕಾಯ್ತಾ ಇರ್ತದೆ. ಅವನು ಓಡಿ ಬಂದು ಎಲೀಷ ಹತ್ರ ಹೇಳ್ತಾನೆ, ನಮ್ಮನ್ನು ಹಿಡ್ಕೊಂಡು ಹೋಗಿ ದೊಡ್ಡ ಒಂದು ಪಾಳ್ಯ ಬಂದಿದೆ. ಅವನು ಹೇಳಿದ, ಭಯಪಡಬೇಡ ದೇವರೇ, ಒಂದು ಇವ್ರ ಕಣ್ಣನ್ನು ತೆರೀರಿ ಅಂತ ಹೇಳುವಾಗ ಅವನ ಕಣ್ಣು ತೆರೆದರು. ಈಗ ಹೋಗಿ ನೋಡು ಅಂತ ಹೇಳಿ ನೋಡುವಾಗ ಅವರಿಗಿಂತಲೂ ನಮ್ಮ ಜೊತೆ ಇರುವ ಸೈನ್ಯ ದೊಡ್ಡದಾಗಿದೆ ಅಂತ ಅವ್ರು ತಿಳ್ಕೊಂಡ ಹಾಗೆ ಇವತ್ತು ಸತ್ಯ ನಾನು ಹೇಳ್ತೀನಿ ನೋಡಿ. ಇವತ್ತು ನೀವು ಬರುವಾಗ ನಾವು ಮಾತ್ರ ಬರಲಿಲ್ಲ, ನಮ್ಮ ಮುಂದೆ ಒಂದು ದೇವರ ಸೈನ್ಯನ್ನೇ ದೂತರು ಬಂದು ನಮ್ಮನ್ನೆಲ್ಲ ನಡೆಸಿ ಬಂದಿದ್ದಾರೆ. ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ. ಆಮೇಲೆ ಆ ನಾಮವನ್ನು ಉನ್ನತಪಡಿಸೋಣ, ಆ ನಾಮವನ್ನು ಘನಪಡಿಸೋಣ. ಆಮೇಲೆ ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ಆದರೆ ಯೇಸುವಿನ ನಾಮದಲ್ಲಿ ಅಂತ ಆ ನಾಮವನ್ನು ಉಪಯೋಗಿಸುವಾಗ ಅವನ ರಕ್ತಕ್ಕೆ ಬಲ ಬಂದಿತ್ತಂತೆ. ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾನು ಇವತ್ತು ಕೂಡ ಹೇಳ್ತೀನಿ ನೋಡಿ, ನಿಮ್ಮ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ, ನಿಮ್ಮ ಕೆಲಸವನ್ನು ನಿಮ್ಮ ಬಿಸ್ನೆಸ್ಸಲ್ಲಿ ಆ ನಾಮದಲ್ಲಿ ಆಶೀರ್ವದಿಸಿ. ಯಾಕೆ ಕೀರ್ತನೆ 20 ಓದಿದೋ, ಅವರಾದರೂ ಬಿದ್ದೋದ್ರು, ನಾವಾದರೂ ಎದ್ದು ನಿಂತು ಅಂತ. ಯಾರು ಎದ್ದು ನಿಂತಿದವ್ರನ್ನ? ನಾಮ. ಆಮೇಲೆ ಆ ನಾಮವನ್ನು ಸೇರಿ ನಾವು ಆರಾಧಿಸಿ ದೇವರನ್ನು ನಾವು ಮಹಿಮೆ ಪಡಿಸೋಣ. ಸೇರಿ ಸತ್ಯದಿಂದಲೂ ಆರಾಧಿಸುವೆ, ಸತ್ಯದಿಂದಲೂ ನಿಮಗೆ ಆರಾಧನೆ ರಾಜ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ ರಾಜ, ನಿಮಗೆ ಆರಾಧನೆ.
ಆರಾಧಿಸುವೆ ಕರ್ತನೇ ನಿನ್ನ ನಡುವೆ ಸತ್ಯದಿಂದಲೂ ಆರಾಧಿಸುವೆ ಸತ್ಯದಿಂದಲೂ ಸತ್ಯದಿಂದಲೂ ನಿನ್ನನೇ ಆರಾಧಿಸುವೆ ಆತ್ಮದಿಂದಲೂ ಸತ್ಯದಿಂದಲೂ ನಿನ್ನನೇ ಆರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಪ್ಪ ಒಂದು ಹಾಡನ್ನು ಕೂಡ ಹಾಡನ್ನು. ಯೇಸುವಿನ ನಾಮ ಅದು ಇಂಪಾದ ನಾಮ, ಯೇಸುವಿನ ನಾಮ ಅದು ಮಧುರವಾದ ನಾಮ. ನಾನು ಲಾಸ್ಟ್ ಶುಕ್ರವಾರ ನಾನು ಪ್ರಾಕ್ಟೀಸ್ಗೆ ಬರಲಿಲ್ಲ, ಅಲ್ಲಿ ಬೇರೆ ಕಡೆ ಹೋಗ್ಬಿಟ್ಟಿದ್ದರಿಂದ ಪ್ರಾಕ್ಟೀಸ್ ಮಾಡೋಕ್ಕಾಗಲಿಲ್ಲ. ಯೇಸು ನಾಮ ಇಂಪಾದ ನಾಮ. ಆ ನಾಮಕ್ಕೆ ಬೇರೆ ಒಂದು ನಾಮ ಇಲ್ಲ. ಆ ನಾಮ ಅದೆಲ್ಲ ಸೀರಿಯಲ್ ನಾಮ. ಪಾಪವನ್ನು ಕ್ಷಮಿಸುವ, ಬಿಡುಗಡೆಯನ್ನು ಕೊಡುವ ನಾಮ ಅದು ಯೇಸುವಿನ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ. ಲೋಕಕ್ಕೆ ಬೆಳಕು ಯೇಸುವಿನ ನಾಮ. ಆಮೇಲೆ ಅದೇ ನಾಮವನ್ನು ಸೇರಿ ನಾವು ಹಾಡಿ ದೇವರನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಯೇಸುವೇ ನಿಮ್ಮ ನಾಮಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆಲ್ಲ ನಾಮ ದಿವ್ಯ ನಾಮ. ಯೇಸುವಿನ ನಾಮ ಬೇರೆಲ್ಲ ನಾಮ ಇಂಪ. ಪಾಪವ ಕ್ಷಮಿಸುವ, ಪಾಪಿಗೆ ನಿತ್ಯ ಜೀವದ ನಾಮ. ಪಾಪವ ಕ್ಷಮಿಸಿ ಬಿಡುವ, ಪಾಪಿಗೆ ನಿತ್ಯ ಜೀವನ. ಯೇಸುವಿನ ನಾಮ ಬೇರೆಲ್ಲ ನಾಮ. ಯೇಸುವಿನ ನಾಮ ಇಂಪಾದ ಬೇರೆಲ್ಲ ನಾಮ. ಪರಿಮಳ ತೈಲ ಯೇಸುವಿನ ನಾಮ. ಯೇಸುವಿನ ನಾಮ ಪರಿಮಳ ತೈಲ ಯೇಸುವಿನ ನಾಮ. ವಾಸನೆ ನಾಮ ಯೇಸುವಿನ ನಾಮ. ಯೇಸುವಿನ ನಾಮ ರೋಗಿಗೆ ಸೌಖ್ಯ ಯೇಸುವಿನ ನಾಮ. ಲೋಕಕ್ಕೆ ಬೆಳಕು ನಾಮ. ರೋಗಿಗೆ ಸಪ್ಪ ಯಾರಾದರೂ ಒಂದು ವೇಳೆ ರೋಗಿಯಾಗಿ ಬಂದಿದ್ರೆ ಈ ಆರಾಧನೆಯಲ್ಲಿ ನಿನ್ನ ಸೌಖ್ಯವನ್ನು ಹೊಂದಿಕೊಳ್ಳಲಿ ಸಪ್ಪ. ಮನದಲ್ಲಿ ಒಂದು ವೇಳೆ ಸೌಖ್ಯ ಬೇಕಾಗಿದ್ರೆ ಈ ಸಮಯದಲ್ಲಿ ಸೌಖ್ಯವನ್ನು ಹೊಂದಿಕೊಳ್ಳಲಿದ್ದೇವೆ. ನೆನ್ನೆ ಇವೆಂದು ಅದ ನಾಮ ನಂಬಿದವರ ಬಿಡದ ನಾಮ. ನೆನ್ನೆ ಸ್ಥಿರವಾದ ನಾಮ ನಂಬಿದವರ ಬಿಡದಂತ ನಾಮ. ಯೇಸುವಿನ ನಾಮ ಬೇರಿಲ್ಲ ನಾಮ. ನಮ್ಮ ಯೇಸುವಿನ ನಾಮ ಸೈತಾನ ತಲೆಯ ಚಚ್ಚಿದ ನಾಮ. ಮಹಿಮೆಗೆ ಜೀಸಿದ ನಾಮ. ಯೇಸುವಿನ ನಾಮ ಪಾದ ನಾಮ ಬೇರಿಲ್ಲ ನಾಮ. ಯೇಸುವಿನ ನಾಮ ಬೇರಿಲ್ಲ ನಾಮ. ಪಾಪವ ಕ್ಷಮಿಸಿ ಬಿಡುಗಡೆ, ಪಾಪಿಗೆ ಜೀವದ ನಾಮ. ಪಾಪವ ಕ್ಷಮಿಸಿ ಬಿಡಿಸುವ ನಾಮ, ಪಾಪಿಗೆ ನಿತ್ಯ ಜೀವದ ನಾಮ. ಯೇಸುವಿನ ನಾಮ ಇಂಪಾದ ನಾಮ ಬೇರೆಲ್ಲ ನಾಮ. ಆಕಾಶದ ಕೆಳಗೆ ಮನುಷ್ಯರ ಮಧ್ಯದಲ್ಲಿ ಆರಾಧಿಸಕ್ಕೆ ಬೇರೆ ಒಂದು ನಾಮ ಇಲ್ಲ. ಯೇಸುವಿನ ನಾಮ ಬಿಟ್ಟರೆ ಯೇಸುವಿನ ನಾಮ ತಂದೆ ನಾಮ ಪರಿಮಳ ತೈಲ
ಬೇರೆಲ್ಲ ನಾಮ ದಿವ್ಯ ನಾಮ ನಮ್ಮ ಯೇಸುವಿನ ನಾಮ. ಬೇರೆಲ್ಲ ನಾಮ ರೋಗಿಗೆ ಸೌಖ್ಯ, ಬೆಳಕು ರೋಗಿಗೆ, ಲೋಕಕ್ಕೆ ಬೆಳಕು ಯೇಸುವಿನ ನಾಮ. ಬೇರೆಲ್ಲ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ ದಿವ್ಯ ನಾಮ. ಸ್ಥಿರವಾದ ನಾಮ, ನಂಬಿ ಬಿಡದಂತ ನಾಮ. ಸ್ಥಿರವಾದ ನಾಮ, ಬಿಡದಂತ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ ದಿವ್ಯ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ ದಿವ್ಯ ನಾಮ. ಸೈತಾನ ಜಯಿಸಿದ ಹೊಂದುವ ನಾಮ. ಸೈತಾನ ತುಳಿದು ಸ್ತುತಿಗನ ಮಹಿಮೆ ಯೇಸುವಿನ ನಾಮ. ಪಾದ ನಾಮ ದಿವ್ಯ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ ದಿವ್ಯ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ ಯೇಸುವಿನ ನಾಮ. ಬೇರೆಲ್ಲ ನಾಮ. ಚೆನ್ನಾಗಿ ಕೈಗಳು ತಟ್ಟಿ, ಯೇಸುವೇ ನಿಮ್ಮ ನಾಮವನ್ನು ನಾವು ಘನಪಡಿಸುವರಾಗಿದ್ದೀವಿ ದೇವರಪ್ಪ, ಘನಪಡಿಸುವರಾಗಿದ್ದೀವಿ ದೇವರಪ್ಪ. ಆಮೆನ್, ಆಮೆನ್. ಕೈ ಚಪ್ಪಳ ಹಾಕಿದವ್ರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾಕೆಂದರೆ ನನಗಾಗಿ ಹಾಕಿಲ್ಲ, ಅದು ಯೇಸುವಿನ ನಾಮಕ್ಕೆ ಚಪ್ಪಳ ಹಾಕಿದ. ಯಾಕೆ ಗೊತ್ತಾ? ವಿಮೋಚನೆ ಕಾಂಡ 25ನೇ ಅಧ್ಯಾಯದಲ್ಲಿ ವಿಮೋಚನೆ ಕಾಂಡ 25ನೇ ಅಧ್ಯಾಯ ಅದರಲ್ಲದು ವಾಕ್ಯ ಹೇಳ್ತದೆ. 3ನೇ ವಾಕ್ಯ ಓದ್ತೀವಿ. ಸಾಕು, ಮೂರು ಕಾರ್ಯಗಳು ಬರೆಯಲ್ಪಟ್ಟಿದೆ. ಚಿನ್ನ, ಬೆಳ್ಳಿ, ತಾಮ್ರ. ಎಲ್ಲರೂ ಹೇಳಿ, ಚಿನ್ನ, ಬೆಳ್ಳಿ, ತಾಮ್ರ. ನೀವು ಚಿನ್ನ ಯಾವುದನ್ನು ಗುರುತಿಸ್ತದೆ ಅಂದರೆ ಅದು ದೇವರ ನೀತಿಯನ್ನು ಗುರುತಿಸುವುದಾಗಿರ್ತದೆ. ಬೆಳ್ಳಿ ಯಾವುದನ್ನು ತೋರಿಸ್ತದೆ ಅಂದರೆ ವಿಮೋಚನೆಯನ್ನು ತೋರಿಸೋದಾಗಿರ್ತದೆ. ತಾಮ್ರನ, ಮೂರನೇದು ತಾಮ್ರ ಯಾವುದನ್ನು ತೋರಿಸ್ತಂದರೆ ನ್ಯಾಯ ತೀರ್ಪನ್ನು ತೋರಿಸ್ತದೆ. ಇಂಗ್ಲೀಷಲ್ಲಿ ಜಡ್ಜ್ಮೆಂಟ್ ಅಂತ ನಾವು ಹೇಳ್ತೀವಿ. ಆಗ ನೋಡಿ, ಯೇಸು ಕ್ರಿಸ್ತನು ನಮಗೋಸ್ಕರ ನೀತಿ ಸ್ವರೂಪನಾಗಿ ಬಂದರವರು ನಮ್ಮನ್ನು ವಿಮೋಚಿಸಿ, ಬೆಳ್ಳಿಯನ್ನು ವಿಮೋಚಿಸಿ ಇವತ್ತು ಆ ನ್ಯಾಯ ತೀರ್ಪನ್ನು, ಆ ಜಡ್ಜ್ಮೆಂಟನ್ನು ತನ್ನ ಮೇಲೆ ತಗೊಂಡು ಇವತ್ತು ನನಗೂ ನಿಮಗೆ ಮಕ್ಕಳಾಗುವ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ನಾನು ನೀವು ಬಂಗಾರ ತಂದಿದ್ದೀವ, ಬೆಳ್ಳಿ ತಂದಿದ್ದೀವ? ಇಲ್ಲ. ಆದರೆ ಆ ಬಂಗಾರವಾಗಿದ್ದ ಆ ಬೆಳ್ಳಿಯಾದ ವಿಮೋಚಕನ್ನು, ಆ ನ್ಯಾಯ ತೀರ್ಪನ್ನು ತನ್ನ ಮೇಲೆ ಹೊತ್ತು ನಮಗೆ ಇವತ್ತು ನಿತ್ಯ ಜೀವ ಕೊಟ್ಟ ದೇವರಿಗೆ ಹಲಲುವೆ. ಅದಕ್ಕೆ ನಾನು ಹೇಳಿದೆ ಲಾಸ್ಟಲ್ಲಿ, ಆ ಯೇಸುವಿನ ನಾಮಕ್ಕೆ ನಾನು ಚಪ್ಪಾಳೆ ಹಾಕೋಣ ಅಂತ ಹೇಳುವ ಸಮಯದಲ್ಲಿ ಇವತ್ತು ಜಗತ್ತಲ್ಲಿ ಯಾರು ಮಾಡದೇ ಇರೋದನ್ನು ಅವ್ರು ಮಾಡಿದ್ದಾರೆ. ಆಮೆನ್. ಇದು ನಾನು ನೀವು ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಾಯಿ ತುಂಬ ಯೇಸುವಿನ ನಾಮ ಹೆಂಪಾದಾನ ಸೇರಿ ಹೇಳೋಣ. ಬೇರೆಲ್ಲ ನಾಮ ನಮ್ಮ ಯೇಸುವಿನ, ಬೇರೆಲ್ಲ ನಾಮ ಪರಿಮಳ ತೈಲ ಯೇಸುವಿನ, ಪರದಲ್ಲಿ ಸುವಾಸನೆ ಪರಿಮಳ, ಪರ ಯೇಸುವಿನ ನಾಮ. ಬೇರೆಲ್ಲ
ಯೇಸುವೆ ನಾಮ ಬೇರಿಲ್ಲ ನಾಮ. ಒಂದು ಸಾರಿ ಕೂಡ ಯೇಸು ಯೇಸು ಯೇಸು. ಆಮೆನ್ ಆಮೆನ್ ಆಮೆನ್. ಥ್ಯಾಂಕ್ ಯು ಜೀಸಸ್ ಅಪ್ಪ. ಘನಪಡಿಸುತ್ತೇವೆ ದೇವರಪ್ಪ, ಘನಪಡಿಸುತ್ತೇವೆ. ನನ್ನನ್ನು ನಿಮ್ಮನ್ನು ಹುಡುಕಿ ಬಂದ ದೇವರು ಮುಂಜಾನೆಯಲ್ಲಿ ಒಂದು ನಡೆದ ಸಂಭವನ ನಾನು ವಿವರಿಸ್ತಾ ಇದ್ದೆ ನೋಡಿ. ಒಂದು ಸಂದರ್ಭದಲ್ಲಿ ಸ್ವೀಡನ್ ಭಾಗ್ ಒಂದು ಊರಲ್ಲಿ ಒಂದು ಗಂಡ ಹೆಂಡತಿ, ಗಂಡನ ಹೆಸರು ಡೇವಿಡ್, ಅವ್ರ ಹೆಂಡತಿ ಹೆಸರು ಕ್ಲಿಫ್ಲಿಟ್ ಅಂತ ಹೆಂಡತಿ. ಇವರಿಬ್ಬರು ದೇವರವ್ರನ್ನ ಕರೆದರು. ಅವ್ರನ್ನ ತಿಳ್ಕೊಳ್ಳಿ ನೀವು, ದೇವರ ಸುವಾರ್ತೆ, ದೇವರ ವಾಕ್ಯ ಶ್ರೇಷ್ಠವಾದದ್ದು. ಎಂಥವ್ರನ್ನ ಕೂಡ ಉನ್ನತಪಡಿಸಿ ತೋರಿಸುವ ಅದು ನಾಮ, ಅದು ಹಲ್ಲೆಲೂಯ. ಮೊರ್ದೆಕಾಯಿ ಜೀವಿತದಲ್ಲಿ ಎಸ್ತರ್ 2:10 2ನೇ ವಾಕ್ಯ ಹೋದ್ ನೋಡಿ. ಮೊರ್ದೆಕಾಯಿ ಘನವಂತನಾಗಿದ್ದನು, ದೊಡ್ಡ ಶ್ರೇಷ್ಠವಾದ ಹೆಸರನ್ನು ಹೊಂದಿದ್ದನು ಅಂತ ನಾವು ನೋಡ್ತೀವಿ. ಅದರ ಮೊರ್ದೆಕಾಯಿನ ಜೀವಿತ ನೀವು ಓದಿ ಎಸ್ತರ್ ಪುಸ್ತಕ ನೋಡಿ. ವಾಚ್ಮನ್ ಕೆಲಸ ಮಾಡ್ತಾ ಇರ್ತಾನೆ. ಒಂದು ಒಳ್ಳೆಯದನ್ನು ಮಾಡಿದ, ಆ ಒಳ್ಳೆಯದನ್ನು ನೆನೆಸಿ ದೇವರನ್ನ ಉನ್ನತಿಗೆ ತಂದರು. ಆಮೇನ್. ನೀವು ಮಾಡೋ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಕೂಡ ಪ್ರತಿಫಲ ದೇವರು ಕೊಡುವರಾಗಿರ್ತಾರೆ. ಆಮೇನ್. ಯೇಸುವನ್ನ ನಂಬಿದವರನ್ನ ಆತನ ಕೈ ಬಿಡುವ ನಾಮಲ್ಲ. ಹಾಡಿದ ಹಾಗೆ ಪರಿಸ್ಥಿತಿಗಳು ಇವತ್ತು ಹಾಗೆ ಇರ್ಬೋದು ಅಷ್ಟೇ. ಅದರ ಅಂತ್ಯ ನೀವು ನೋಡಿ, ನೀವು ನಂಬುವಾಗ ಅದನ್ನು ದೇವರು ಮಹಿಮೆಯಾಗಿ ಮುಗಿಸುವರಾಗಿರ್ತಾರೆ. ಸರಿ, ಡೇವಿಡ್ ಮತ್ತು ಅವರ ಕ್ಲಿಫ್ಟ್, ಅವರ ವೈಫು ಆಫ್ರಿಕಾ ಭಾಗಕ್ಕೆ ಸೇವೆಗೆ ಹೊರಡುವ ಸಮಯದಲ್ಲಿ ದಾರಿಯಲ್ಲಿ ಅವರ ಫ್ರೆಂಡ್ ಹೆಸರು ಬಂದು ಎರಿಕ್ಸನ್ ಅಂತ. ಅವ್ರ ಹೆಂಡತಿ ಕೂಡ ಜಾಯಿನ್ ಮಾಡಿದ್ರು. 4 ಜನ ಆಫ್ರಿಕಾ ಭಾಗದಲ್ಲಿ, ಕಾಂಗೋ ಅಂತ ಭಾಗ, ಆ ಭಾಗದಲ್ಲಿ ಹೋಗಿ ಸೇವೆ ಮಾಡೋದಲ್ಲಿ ಕಾಡು ಜನಗಳಿದ್ದಾರೆ. ಕಾಡು ಜನಗಳ ಮಧ್ಯದಲ್ಲಿ ಹೋಗಿ ಒಂದು ಮಲ್ಯ ಪ್ರದೇಶದಲ್ಲಿ ಸೇವೆಗೆ ಹೋಗುವಾಗ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಲಿಲ್ಲ, ಅವ್ರನ್ನ ಜನಗಳು ಅಂಗೀಕರಿಸಲಿಲ್ಲ. ಹಾಗಾಗಿ ಇವರು ಏನು ಮಾಡೋದೀಗ, ವಾಪಸ್ ಬಂದ್ಬಿಡೋಕ್ಕೂ ಆಗಲ್ಲ, ಕರೆದಿದ್ದಾರೆ ಅಂತ ಸ್ವಲ್ಪ ದೂರದಲ್ಲಿ ಒಂದು ಗುಡಿಸಲನ್ನು ಹಾಕಿ ಅಲ್ಲೇ ಪ್ರಾರ್ಥನೆ ಮಾಡೋಕ್ಕೆ ಅವರು ತೊಡಗಿದರು. ಪ್ರಾರ್ಥನೆ ಮಾಡಿ ದಿನಗಳಾಯಿತು, ಏನು ಚೇಂಜ್ ಕಾಣ್ತಾ ಇಲ್ಲ. ಆದರೆ ಆ ಅಧಿಕಾರಿ ಕಣ್ಗಳಲ್ಲಿ, ಆ ಪ್ರದೇಶದಲ್ಲಿರುವ ಒಂದು ಮುಖ್ಯಸ್ಥನ ಕಣ್ಗಳಲ್ಲಿ ಸ್ವಲ್ಪ ದಯೆ ಸಿಕ್ಕಿ ಒಂದು ಚಿಕ್ಕ ಹುಡುಗನನ್ನು ಡೈಲಿ ವಾರಕ್ಕೊಂದು ಸಾರಿ ಸ್ವಲ್ಪ ಮೊಟ್ಟೆ, ಸ್ವಲ್ಪ ಚಿಕನ್ ಅವ್ರಿಗೆ ಕೊಟ್ಟು ಕಳಿಸು, ಯಾಕಂದರೆ ಬದುಕೊಳ್ಳಿ ಅಂತ ಕೊಟ್ಟು ಕಳಿಸ್ತಾ ಇದೆ ಅಂತೆ. ಈ ಚಿಕ್ಕ ಹುಡುಗ ವಾರ ಬರ್ತಾ ಇದ್ದ. ತಿಂಗಳುಗಳಾಯಿತು, ಏನು ಒಂದು ಚೇಂಜ್ ಬರ್ತಾ ಇಲ್ಲ. ಬರುವ ಸಮಯದಲ್ಲಿ ಡೇವಿಡ್ ಒಂದು ಯೋಚನೆ ಮಾಡಿದರು. ಸೇವೆಗೆ ಅಂತ ಬಂದು ಸೇವೆ ಮಾಡೋಕ್ಕೆ ಅವಕಾಶ ಇಲ್ಲ, ಏನು ಮಾಡೋದಂತ ಹೇಳುವಾಗ ಅವ್ರಿಗೆ ದೇವರ ಆತ್ಮ ಒಂದು ಐಡಿಯಾ ಕೊಟ್ಟರಂತೆ. ಈ ಚಿಕ್ಕ ಹುಡುಗನಿಗೆ ಸೇವೆ ಮಾಡು ನೀನು, ಈ ಚಿಕ್ಕ ಹುಡುಗನಿಗೆ ಆ ಯೇಸು ಅನ್ನುವ ನಾಮವನ್ನು ತಿಳಿಸು. ಆಗ ಚಿಕ್ಕ ಹುಡುಗ ಅವ್ರು ಬರುವಾಗ ಅವ್ರಿಗೆ ದಿನ ಅವರು ವಾರ ಏನು ಮಾಡ್ತಾ ಅದು ಈಸ್ಕೊಂಡು ಸ್ವಾರ್ಥ ಸಾರ್ತಾ ಇದ್ರು. ದಿನಗಳಾಯಿತು. ಒಂದು ದಿನ ಅವರ ಹೆಂಡತಿ, ಡೇವಿಡ್ ಅವರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದರು. ಅವ್ರಿಗೆ ಡೆಲಿವರಿ ಟೈಮ್ ಬಂತು. ಅದಕ್ಕಿಂತ ಮುಂಚೆ ಏನಾಯ್ತು ಅಂದರೆ, ಕೆಲವು ದಿನಗಳಾದ ಮೇಲೆ ಫ್ರೆಂಡ್ ಬಂದಿದ್ನಲ್ಲ ಜೊತೆ, ಅವನು ಹೇಳಿದ ಇಲ್ಲಿ ಏನು ಚೇಂಜ್ ಕಾಣ್ತಾ ಇಲ್ಲ, ನಾನು ಹೋಗ್ಬಿಡ್ತೀನಿ, ಬೆಟ್ಟ ಕೆಳಗಡೆ ಹೋಗಿ ನಾನು ಅಲ್ಲಿರ್ತೀನಿ, ನಮಗಿಲ್ಲಿ ವರ್ಕ್ ಆಗಲ್ಲ ಅಂತ ಅವನು ಹೋಗ್ಬಿಟ್ಟ. ಗಂಡ ಹೆಂಡತಿ ಮಾತ್ರನೇ ಇದ್ದರು, ಡೇವಿಡ್ ಕ್ಲಿಫ್ಟಾ ಅಂತ ಅವ್ರ ಹೆಂಡತಿ, ಅವರಿಬ್ಬರು ಮಾತ್ರ ಇದ್ದರು. ಆ ಡೆಲಿವರಿ ಸಮಯದಲ್ಲಿ ಈ ಅಧಿಕಾರಿ ಒಂದು ಹೆಣ್ಣನ್ನು ಕಳಿಸಿದಂತೆ, ಹೋಗಿ ಸ್ವಲ್ಪ ಡೆಲಿವರಿ ನೋಡಿ ಅಂತ. ಆಗ ಬಂದರು, ಡೆಲಿವರಿ ನೋಡಿದರು. 19 ದಿವಸ ಆಯ್ತು ಅಷ್ಟೇ. ಮಗು ಜನಿಸಿ 19ನೇ ದಿನ ಆ ಹೆಂಡತಿ ತೀರೋಗ್ಬಿಟ್ರು. ಡೇವಿಡ್ ಅವ್ರ ಹೆಂಡತಿ ತೀರೋಗ್ಬಿಟ್ರು. ಬೇಸರ ಆಗ್ಬಿಡ್ತು, ಅವ್ರಿಗೆ ತುಂಬ ದುಃಖ ಆಗ್ಬಿಡ್ತು. ನಾವು ಊರು ಬಿಟ್ಟು ಬಂದು ಸೇವೆಗೆ ಬಂದಾಗ ಈ ಥರ ಆಗ್ಬಿಡ್ತಲ್ಲ ಅಂತ ಅವನೇನು ಮಾಡಿದ, ತನ್ನ ಮಗುವನ್ನು ತಗೊಂಡು ಕೆಳಗಡೆ ಹೋಗಿ ಆ ಎರಿಕ್ಸನ್ ಹತ್ರ ಈ ಮಗುವನ್ನು ಕೊಟ್ಟು ಹೇಳಿದ, ಈ ಯೇಸುವೇ ಬೇಡ ನಮಗೆ, ಈ ಮಗು ಕೂಡ ಬೇಡ, ನನ್ನನ್ನು ಈ ಯೇಸು, ಈ ಮಗುವಿನ ತಾಯಿಂದನೋ ನನ್ನ ಹೆಂಡತಿಯಿಂದ ನನ್ನ ದೂರ ಮಾಡಿದ ಈ ಯೇಸು ಬೇಡ ಅಂತ ಅವ್ರನ್ನ ಕೊಟ್ಬಿಟ್ಟು ಅವ್ರು ಹೋಗ್ಬಿಟ್ರಂತೆ. ಸ್ವಲ್ಪ ದಿನಗಳು ಆ ಎರಿಕ್ಸನ್ ಅಲ್ಲೇ ಇರುವ ಸಮಯದಲ್ಲಿ ಸ್ವಲ್ಪ ದಿನದಲ್ಲಿ ಒಂದು ಮಲೇರಿಯಾ ಕಾಯಿಲೆ ಅಲ್ಲಿ ಬಂದಿದೆ. ಅವರ ಸ್ನೇಹಿತನ್ನು ಎರಿಕ್ಸನ್ ಅವ್ರ ಹೆಂಡತಿ ತೀರೋಗ್ಬಿಟ್ರು. ಈಗ ಮಗಳು ಅನಾಥಳು, ಹೆಣ್ಣಂತ ಆಕೆ ಹೆಸರು. ಹಾಗೆ ಅನಾಥಳು ಆಗ್ಬಿಟ್ಲು. ಹಾಗೆ ಕೆಲವು ಮಿಷನರಿಗಳು ಆಕೆನ ತಗೊಂಡೋಗಿ ಅಮೇರಿಕೆಯಲ್ಲಿ ಬೆಳೆಸೋಕ್ಕೆ ಪ್ರಾರಂಭ ಮಾಡಿದರು. ಆದರೆ ಆಕೆಗೆ ಬೆಳೆಸುವಾಗ ಹೇಳಿದರು, ಈ ಥರ ನಿಮ್ಮ ತಂದೆ ತಾಯಿಗಳು ಆ ಪ್ರದೇಶದಲ್ಲಿ ಹೋಗಿ ಸೇವೆ ಮಾಡ್ತಾಯಿದ್ರು. ಹಾಗಲ್ಲ, ಒಂದು ದಿವಸ ಈಕೆ ಮದುವೆ ಆಯಿತು, ಬೆಳಗಲು ಮದುವೆ ಆಯಿತು.
ತಿಳ್ಕೊಳ್ಳಿ ನೀವು ಹೇಗೆ ಈ ಸ್ಟೋರಿನ ನೋಡಿ 5-10 ನಿಮಿಷ ಆಗ್ತದೆ ಅಂತ ಹೇಳೋಕ್ಕೆ. ಬಟ್ ಯಾಕೆಂದರೆ ಆ ನಾಮ ಇದೆಲ್ಲ ದೇವರ ಸ್ವಾರ್ಥ. ನಾವು ಹಾಡಿದಲ್ಲ, ಅವರ ನಂಬಿದವ್ರನ್ನ ಅವ್ರು ಕೈ ಬಿಡುವ ದೇವರಲ್ಲ. ಪರಿಸ್ಥಿತಿಗಳು ಅನಿಸ್ಬೋದು ಕೆಲವು ಸಮಯದಲ್ಲಿ ಕೈ ಬಿಡುವ ಹಾಗೆ, ಎಲ್ಲ ಅಗಲಿ ಹೋದ ಹಾಗೆ, ಎಲ್ಲ ನಷ್ಟ ಆದ ಹಾಗೆ. ನೋ ಕೆಲವು ಸಮಯದಲ್ಲಿ ಹಾಗಲ್ಲ. ಅಂತ್ಯ ಯಾವಾಗಲೂ ಮಹಿಮೆ ಆಗಿರ್ತದೆ. ಆಮೇನ್. ದೇವರು ಮುಗೀತು ಅಂತ ಹೇಳೋ ಗಂಟ ನಾವು ತೀರ್ಮಾನನೇ ಮಾಡೋದು ಬೇಡ. ಒಂದು ದಿವಸ ಈ ಹೆಲೆನ್ ಆಕೆಗೆ ಒಂದು ಬೈಬಲ್ ಕಾಲೇಜಲ್ಲಿ ಓದುವಾಗ ಮನೆಗೆ ಹಿಂತಿರುಗಿ ಬರುವಾಗ ಕೆಲವು ಸ್ವದೇಶದಿಂದ ಆ ಸ್ವೀಡನ್ ಮಾತಾಡೋರು ಅಮೇರಿಕ ಭಾಗದಲ್ಲಿ ಬಂದಿದ್ದರಂತೆ. ಅವರು ಭಾಷೆ ಮಾತಾಡ್ತಾ ಇದ್ದರು. ಆಕೆಗೆ ಗೊತ್ತಾಗಲಿಲ್ಲ, ಸ್ವೀಡನ್ ಭಾಷೆ ಗೊತ್ತಾಗಲಿಲ್ಲ. ಆಕೆ ಲೆಟರ್ ಬಾಕ್ಸಲ್ಲಿ ಲೆಟ್ರ್ ಇತ್ತಂತೆ. ಅದನ್ನು ಹೋಗಿ ತೆರೆದು ನೋಡುವಾಗ ಅನೇಕ ಸ್ವೀಡನ್ ಭಾಷೆಯಲ್ಲಿ ಬರೆದಿದೆ. ಅರ್ಥ ಆಗಲಿಲ್ಲ ಆಕೆಗೆ, ಓದಿಗೆ ಬರಲಿಲ್ಲ. ಹಾಗೆ ಆಕೆ ಚಿತ್ರ ನೋಡುವಾಗ ಒಂದು ಸಮಾಧಿ ನೋಡಿದಳು. ಆ ಸಮಾಧಿದ ಮೇಲೆ ಈ ತಾಯಿ ಹೆಸರು ಬರೆದಿತ್ತು, ಕ್ಲಿಫ್ಟಿ ಅಂತ. ಹಾಗೆ ಈಕೆಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನಿನ್ನ ತಾಯಿಯಲ್ಲಿ ಹೋಗಿ ಮರಣ ಹೊಂದಿಲ್ಲ. ಆಗ ಇದನ್ನು ನೋಡಿ ಆಶ್ಚರ್ಯ ಆಯಿತು. ಈಕೆ ಓಡಿ ಹೋದ್ಲು. ಹೋಗಿ ಅವರ ಕಾಲೇಜಲ್ಲಿ ಚಿರತ ಸ್ವೀಡನ್ ಭಾಷೆ ನಿಮಗೆ ಗೊತ್ತಾ ಅಂತ ಕೇಳಿ ಅವ್ರು ಓದುವ ಆಕೆ ಓದಿಸಿದ್ದಾಳೆ. ಹಾಗೆ ಹೇಳಿದ್ದಾರೆ, ಈ ಥರ ಒಬ್ಬರು ಹೋಗಿ ಅಲ್ಲಿ ಸೇವೆ ಮಾಡಿ ಪ್ರಾಣ ಬಿಟ್ಟಿದ್ದಾರೆ ಹಾಗೆಲ್ಲ ಹೇಳುವಾಗ ಆಕೆ ಹೇಳಿದ್ರೆ, ಇವ್ರು ನಮ್ಮ ತಾಯಿ ಅಲ್ಲಿ ಪ್ರಾಣ ಕೊಟ್ಟಿರೋದು ನಮ್ಮ ತಾಯಿಯೇ. ಆಗ ನಮ್ಮ ತಂದೆ ಎಲ್ಲಿದ್ದಾರೆ ಗೊತ್ತಿಲ್ಲ ಆಕೆಗೆ. ಹಾಗೆ ಕಾಲೇಜ್ ಓದುವ ಸಮಯದಲ್ಲಿ ಇವ್ರು ಚೆನ್ನಾಗಿ ಓದ್ತಾ ಇದ್ರಂತೆ. ಅಮೇರಿಕಾದಲ್ಲಿ ಓದ್ತಾ ಇರೋದು. ಇವ್ರಿಗೊಂದು ಅವಕಾಶ ಸಿಕ್ಕಿತ್ತು. ಏನು ಅವಕಾಶ ಆಗುತ್ತಾ? ಸ್ವೀಡನ್ನಲ್ಲಿ ಹೋಗಿ ಸ್ವಲ್ಪ ದಿನ ಅಲ್ಲಿ ಸೇವೆ ಮಾಡೋದು ಅವಕಾಶ ಸಿಕ್ಕುವಾಗ ಇವರು ಸ್ವೀಡನ್ಗೆ ಹೋದರು. ಅಲ್ಲಿ ಹೋಗಿ ಅಲ್ಲಿ ಅವರ ಸಮಾಧಿಯೆಲ್ಲ ನೋಡಿದರು. ಹಾಗೆ ಅವರ ತಂದೆನ ಹುಡುಕಿಗೆ ಶುರು ಮಾಡಿರಲಿಲ್ಲ. ಅವ್ರ ತಂದೆನ ಹುಡುಕಿ ಕಂಡುಹಿಡಿದಿಲ್ಲ ಅವಳು. ಕಂಡುಹಿಡಿಯುವಾಗ ಅವ್ರ ತಂದೆ ಬೇರೆ ಮದುವೆ ಮಾಡಿ ಒಂದು 2-3 ಜನ ಮಕ್ಕಳು ಡ್ರಗ್ ಅಡಿಕ್ಟ್ ಆಗಿ ಭಾಳ ಒಂದು ಹೀನಕರವಾದ ಪರಿಸ್ಥಿತಿಯಲ್ಲಿ ಇದೆಲ್ಲ ಅಂತ ಆಕೆ ಅವ್ರ ತಂದೆನ ಗುರುತಿಸಿದ ತಕ್ಷಣ ಡ್ಯಾಡಿ ಅಂತ ಹೇಳುವಾಗ ಈಕೆ ಕೂಡ ಆಕೆನ ಗುರುತಿಸಿ ಅವರಿಬ್ಬರು ಸೇರಿದ್ಲು. ಇವರೇನು ಹೇಳಿದ್ಗಳನ್ನ, ನನ್ನನ್ನು ದೂರ ಮಾಡಿಬಿಡ ನನ್ನ ಹೆಂಡತಿಯಿಂದ, ನಮ್ಮ ತನ್ನ ತಾಯಿಯಿಂದ ಮಗುನ ದೂರ ಮಾಡಿಬಿಟ್ರು ಯೇಸು ಅಂತ ಹೇಳಿದ ಹಾಗೆ, ಅವತ್ತು ದ್ವೇಷ ಪಟ್ಟಿದ ಹಾಗೆ ಇವತ್ತು ನೋಡಿ ಅವ್ರಿಗೆ ಸಂತೋಷ ಆಗಿಬಿಡ್ತು. ಕಳೆದೋಗಿರುವ ನನ್ನ ಮಗಳನ್ನು ಯೇಸು ನನ್ನ ಒಂದು ಸೇರಿಸಿದ್ರಲ್ಲ ಅಂತ ಹೇಳಿ ಮತ್ತೆ ಅವರು ಕನ್ವಿಕ್ಟ್ ಆದರು. ಮತ್ತೆ ಯೇಸುವನ್ನು ಅಂಗೀಕರಿಸಿ 1 ತಿಂಗಳು ಸೇವೆ ಮಾಡಿದ್ರು. 2 ತಿಂಗಳಾದ ಮೇಲೆ ಅವ್ರು ಪ್ರಾಣ ಬಿಟ್ಟರು. ಡೇವಿಡ್ ಪ್ರಾಣ ಬಿಟ್ಟರು. ಈಕೆ ವಾಪಸ್ಸು ಅಮೆರಿಕಾಗೆ ಹಿಂತಿರುಗಿ ಬಂದಳು. ಅಮೆರಿಕಲ್ಲೇ ಓದ್ತಾ ಇದ್ರು. ಒಂದು ದಿವಸ ಒಂದು ಸುದ್ದಿ ಬಂತು, ಇವತ್ತು ಆಫ್ರಿಕಾ ಭಾಗದಿಂದ ಒಂದು ಸೇವಕರು ಬರ್ತಾ ಇದ್ದಾರೆ. ಅವರು ನಮಗೆ ಹೇಗೆ ಸಭೆ ಬೆಳವಣಿಗೆ ಆಗ್ತದೆ, ಹೇಗೆ ಸೇವೆಯಲ್ಲಿ ಹೆಚ್ಚು ಬರಬೇಕಂತ ನಮಗೆ ಪ್ರಸಂಗ ಮಾಡಲಿಕ್ಕಿದ್ದಾರೆ. ಹೀಗೆ ಭಾಳ ಸಂತೋಷ. ಆಫ್ರಿಕಾದಿಂದ ಬರ್ತಾ ಇದ್ದಾರೆ. ನಮ್ಮ ತಾಯಿ ಆ ಊರಿಗೆ ಹೋಗಿ ಸೇವೆ ಮಾಡಿ ಪ್ರಾಣ ಕೊಟ್ಟರಲ್ಲ, ಆ ದೇಶದಿಂದ ತುಂಬ ಉತ್ಸಾಹದಿಂದ ಆ ದಿನಕ್ಕಾಗಿ ಕಾಯ್ತಾ ಇದ್ದಳು. ಆ ದಿನ ಬಂದರು. ಆ ಸೇವಕರು ಪ್ರಸಂಗ ಮಾಡ್ತಾಯಿದ್ರು. ಇವತ್ತು ಆಫ್ರಿಕಾ ಭಾಗದಲ್ಲಿ ದೊಡ್ಡ ಸಭೆ ಇದೆ. ಲಕ್ಷಾಂತರ ಜನ ಅಲ್ಲಿ ಬಂದು ಆರಾಧಿಸ್ತಾ ಇದ್ದಾರೆ. ಹಾಗೆ ಎಲ್ಲ ಪ್ರಸಂಗ ಮಾಡಿ ಅವರಲ್ಲಿ ಕಾರ್ಯಗಳು ಹೇಳುವಾಗ ಈಗೀಗ ಆಸಕ್ತಿ ಈಗ ಪ್ರಸಂಗ ಆಗುವಾಗಲೇ ಸ್ಟೇಜ್ ಮೇಲೆ ಓಡಿ ಹೋಗಿ ಅವ್ರ ಹತ್ರ ಈ ಚಿತ್ರವನ್ನು ತೋರಿಸಿದಂತೆ, ಈ ಸಮಾಧಿಯಲ್ಲಿ ಇದ್ದಾರಲ್ಲ ಈ ಕ್ಲಿಫ್ಟ ಅನ್ನುವ ಆ ಹೆಣ್ಣು ನಿಮಗೆ ಗೊತ್ತಾ, ಈ ತಾಯಿ ನಿಮಗೆ ಗೊತ್ತಾ? ಅಮ್ಮ, ಈಕೆನ ಗೊತ್ತಿಲ್ಲದೆ ಯಾರಿರ್ತಾರೆ? ಈಕೆ ಯಾರು ಗೊತ್ತಾ? ಈತನ ಗಂಡನಾಗಿರುವ ಆ ಡೇವಿಡೇ ನನಗೆ ಸುವಾರ್ತೆ ಸಾರಿದು. ನಾನೊಂದು ಚಿಕ್ಕ ಹುಡುಗನಾಗಿದೆ. ಆ ಚಿಕ್ಕ ಹುಡುಗನಂತ ನನ್ನ ಬಿಡದೆ ನನಗೆ ಸುವಾರ್ತೆ ಸಾರಿದರು. ಇವತ್ತು ನಾನು ಬೆಳೆದು ಅಲ್ಲಿ ಸಭೆ ನಡೆಸ್ತಾ ಇದ್ದೀನಿ. ಇವತ್ತು ಲಕ್ಷಾಂತರ ಜನಗಳು ಕೂಡಿ ಬರುವವರಾಗಿದ್ದಾರೆ. ಹಲ್ಲೆಲೂಯಾ! ಎಂಥ ಒಂದು ಮಹಿಮೆಯ ದೇವರು ನೋಡಿ. ಒಂದು ಚಿಕ್ಕ ಹುಡುಗ ಅಂತ ಅವರು ಬಿಡಲಿಲ್ಲ. ಆ ಚಿಕ್ಕ ಹುಡುಗನಿಗೆ ಕೂಡ ಆ ಸುವಾರ್ತೆ ಸಾರುವಾಗ ಇವತ್ತು ಆಫ್ರಿಕಾ ಭಾಗ ಇವತ್ತು ಕೋಟಿಗಳಲ್ಲಿ ಅಲ್ಲಿ ದೇವರನ್ನು ನಂಬಿರುವವರಾಗಿದ್ದಾರೆ. 1 ಕೊರಿಂಥಿಯ 1:18 ವಾಕ್ಯ ಹೇಳ್ತದೆ, ನಶಿಸಿ ಹೋಗುವವರಿಗೆ ಶಿಲುಬೆಯ ವಿಷಯ ಅದು ಉಚಿತನಾದೆ, ನನಗೂ ನಿಮಗೆ ಅದು ದೇವರ ಶಕ್ತಿಯಾಗಿದೆ. ಆಮೇನ್. ಅದಕ್ಕೆ ನಾನು ಕೆಲವು ಮನೆಗೆ ಹೋಗುವಾಗ ಹೇಳ್ತೀನಿ, ನಿಮ್ಮ ಮಕ್ಕಳನ್ನು ನೀವು ನೋಡುವ ಹಾಗಲ್ಲ, ಅವರು ಎಷ್ಟು ದೇವರದ್ದು ಸೇವಕರಾಗ್ತಾರೋ, ಅವ್ರು ಎಷ್ಟು ದೊಡ್ಡ ಉನ್ನತಿಗೆ ಬರ್ತಾರೋ ಯಾರಿಗೂ ಗೊತ್ತಿಲ್ಲ. ಆಮೇನ್. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯೇಸು ಎನ್ನುವ ನಾಮ ಅದು ಉದ್ಧರಿಸುವ ನಾಮವಾಗಿದೆ. ಯೇಸು ಎನ್ನುವ ನಾಮ ಒಬ್ಬರನ್ನ ಘನಪಡಿಸುವ ನಾಮವಾಗಿದೆ. ಆಮೇನ್. ನಾನು ನೀವೆದ್ದು ಕೂಡ ಆ ನಾಮವನ್ನು ಒಂದು ಹಾಡು ಕೂಡ ಹಾಡಿ ಮಹಿಮೆ ಪಡಿಸೋಣ. ಎಲ್ಲರೂ ಹೇಳಿ ನನ್ನ ಜೊತೆ, ನಾನು ಹುಡುಕಿ ಹೋಗಲಿಲ್ಲ, ಯೇಸುನ ಹುಡುಕಿ ಬಂದವರು. ಬಂಗಾರ ಕೇಳಲಿಲ್ಲ, ಬೆಳ್ಳಿ ಕೇಳಲಿಲ್ಲ, ನನ್ನ ಹೃದಯವನ್ನು ಕೇಳಿದರು. ಆಮೇನ್. ನಾನು ಹೇಳ್ತೀನಿ ನೋಡಿ, ಯೇಸು ಸ್ವಾಮಿಗೆ ನಮ್ಮ ಬಂಗಾರ ಬೆಳ್ಳಿ ಬೇಡ, ಯೇಸುಗೆ ನಮ್ಮ ಹೃದಯ ಬೇಕು. ಆಮೇನ್. ಸೇರಿ ಸಂತೋಷವಾಗಿ ಆರಾಧಿಸೋಣ. ವಾಕ್ಯ ಹೇಳ್ತಿದೆ, ಕರ್ತನಲ್ಲಿ ಸಂತೋಷಿಸೋದು ನಮಗೆ ಬಲ. ಅದು ನೆಹೆಮ್ಯ 8ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ. ಕನ್ನಡದಲ್ಲಿ ಕರ್ತನಲ್ಲಿ ಉಲ್ಲಾಸಿಸೋದು ನಮಗೆ ಆಶ್ರಯ ಅಂತ ಇರ್ತದೆ.
ಇಂಗ್ಲೀಷಲ್ಲಿ ಮತ್ತು ತಮಿಳಲ್ಲಿ ಬಲ್ಲ. ನೀವೆಷ್ಟು ದೇವ್ರನ್ನ ಸ್ತುತಿ ನಾ ಹುಡುಕಿ ಹೋಗಲಿಲ್ಲ, ನಾ ಹುಡುಕಿ ಬಂದಾನಯ್ಯ, ನಾ ಹುಡುಕಿ ಹೋಗಲಿಲ್ಲ, ಹುಡುಕಿ ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ 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 ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಕೇಳ ಹೃದಯವನ್ನು ಕೇಳಿದನಯ್ಯ, ಆಸ್ತಿಯನ್ನು ಕೇಳಲಿಲ್ಲ, ಅಂತಸ್ತನು ಹೃದಯವನ್ನು ಹಾಗೆ ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಹೃದಯವನ್ನು ಕೇಳಿದನಯ್ಯ, ಆಸ್ತಿಯನ್ನು ಕೇಳಲಿಲ್ಲ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ, ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಸರಿ ಹೇಳೋಣ. ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ನನ್ನಯ ಯೇಸುವೆ, ನನ್ನಯ ತಾಯಿ ನಿನ್ನ ತೊರೆದರು, ತಂದೆ ನಿನ್ನ ತೊರೆದು ಅತ್ ನಿನ್ನ ಇಲ್ಲ, ಸ್ನೇಹಿತರು ಮರೆತರು, ಸಂಬಂಧರು ತಾಯಿ ನಿನ್ನ ತೊರೆದರು, ತಂದೆ ನಿನ್ನ ತೊರೆದು ನಿನ್ನ ತೊರೆಯುವುದಿಲ್ಲ, ಸ್ನೇಹಿತರು ಮರೆತರು, ಸಂಬಂಧವು ನಿನ್ನ ಹೆಸರಿಡಿದು ಕರೆದಾತನು ನಡೆಸುವನು, ಹೆಸರಿಡಿದು ಕರೆದಾತನು ಕೈ ಹಿಡಿದು ಸರಿ ಹೇಳ. ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಜಪಡಿ ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಮಕ್ಕಳ ಸೇರಿ ರೂಪಸ್ ನನ್ನಯ ಎಲ್ಲರೂ ನನ್ನಯ ಯೇಸುವೆ, ನನ್ನಯ ನನ್ನಯ ಬಂಗಾರವ ಕೇಳಲಿಲ್ಲ, ವೈಡೂರ್ಯವ ಕೇಳ ಹೃದಯವನ್ನ ಕೇಳಿದನಯ್ಯ, ಆಸ್ತಿಯನ್ನು ಕೇಳಲಿಲ್ಲ, ಅಂತಸ್ತನ್ನು ಹೃದಯವನ್ನು ಕೇಳಿದನಯ್ಯ. ನಾ ಹುಡುಕಿ ಹೋಗಲಿಲ್ಲ, ಯೇಸು ಹುಡುಕಿ ಬಂದಾನಯ್ಯ, ನಾ ಹುಡುಕಿ ಹೋಗಲಿಲ್ಲ, ನನ್ನಯ ಯೇಸುವೆ, ನನ್ನಯ ನನ್ನಯ ಯೇಸುವೆ, ನನ್ನಯ ನನ್ನಯ ಯೇಸುವೆ, ನನ್ನಯ ನನ್ನಯ ಪಾಪವನ್ನು ನೀಗಿಸಲು ಶಾಪವನ್ನು ನೀಗಿಸಲು ಈ ಲೋಕ ಬಂದಾನಯ್ಯ, ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆ ಶಿಲುಬೆಯ ಹೊತ್ತಾನಯ್ಯ, ಪಾಪವನ್ನು ನೀಗಿಸಲು ಶಾಪವನ್ನು ಈ ಲೋಕ, ಮನುಷ್ಯರನ್ನು ಬಿಡಿಸಲು ಪರಲೋಕ
ಶಿಲುಬೆಯ ಕಣ್ಣೀರ ಒರೆಸಿ ಯೇಸುವೇ, ಈ ಆರಾಧನೆಯಲ್ಲಿ ಯಾರ ಕಣ್ಣೀರಿಂದ ಬಂದಿದ್ರೆ ಸಪ್ಪ, ನಿನ್ನ ಹಸ್ತವನ್ನು ಚಾಚಿ ಅವರ ಕಣ್ಣೀರನ್ನು ಹೊರಿಸ ಸಪ್ಪ. ಕಡೆದಾಗಿ ನನ್ನಯ ಯೇಸು, ನನ್ನಯ ಯೇಸು, ನನ್ನಯ ನನ್ನಯ. ಕಡೆದಾಗಿ ಒಂದು ಸಾರಿ ಕೊಡು. ನನ್ನಯ ಯೇಸು, ನನ್ನಯ 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 ಯೇಸು, ನನ್ನಯ ನನ್ನಯ ಯೇಸು, ನನ್ನಯ ಯೇಸು. ಥ್ಯಾಂಕ್ ಯು ಲಾರ್ಡ್. ವಂದನೆ ಯೇಸು ಸ್ವಾಮಿ, ನಮ್ಮ ಯೇಸು ಸ್ವಾಮಿ, ನನ್ನಯ ಯೇಸು. ನಮ್ಮೊಬ್ಬೊಬ್ಬರಿಗೂ ದೇವರಪ್ಪ ಕರ್ತನಾಗಿರುವುದಕ್ಕಾಗಿ ಥ್ಯಾಂಕ್ ಯು ಜೀಸಸ್ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ನಾವು ಹುಡುಕಿ ಹೋಗಲಿಲ್ಲ ಯೇಸು ಸ್ವಾಮಿ, ನಮ್ಮನ್ನು ಹುಡುಕಿ ಬಂದ ಮಹಿಮೆಗಾಗಿ ನಾ ದೇವರಿಗೆ ವಂದನೆ ಮಾಡುತ್ತೇವೆ ದೇವರಪ್ಪ, ವಂದನೆ ಮಾಡುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ಅದೇ ಸ್ಪೆಷಲ್ ಯೇಸು ಹತ್ರ ಎಮ್ಮೆ ನಾವು ಹುಡುಕಿ ಹೋಗಲಿಲ್ಲ, ಅವರೇ ನಮ್ಮನ್ನು ಹುಡುಕಿ ಬಂದರು. ಎಮ್ಮೆ ನನ್ನ ಲೈಫ್ ಟೈಮ್ ಪೂರ್ತಿ ಕೂಡ ನಾನೆಷ್ಟು ಮಹಿಮೆ ಪಡಿಸಿದ್ರು, ಎಷ್ಟು ಹಾಡಿದ್ರು ಕೂಡ ಅವ್ರಿಗೆ ಸಾಲದು. ಆಮೇನ್. ಇಲ್ಲ ಒಂದು ದೇವರು ಆಮೇನ್ ಒಂದು ಹಾಡು ಕೂಡ ಸೇರಿ ಹಾಡನ್ನು ಬದುಕಿದ್ರು. ದೇವರೇ, ನಾನು ನಿನಗಾಗಿ ಬದುಕುತ್ತೇನೆ. ಒಂದು ವೇಳೆ ದೇವರೇ ನಾನು ಸತ್ರು ಕೂಡ ದೇವರೇ ಅದು ನಿನ್ನ ನಾಮ ಮಹಿಮೆಗಾಗಿ ಆಗಲಿ ಅಂತ ನಾನು ದೇವರಿಗೆ ಸಮರ್ಪಿಸಿ ಹಾಡನ್ನು, ಒಂದು ಚರಣ ಭಾಳ ಮುಖ್ಯ, ಆತ್ಮ ಭಾರವನ್ನು ನನಗೆ ನೀಡಯ್ಯ, ಅಭಿಷೇಕದಿಂದ ನನ್ನ ತುಂಬಿಸಯ್ಯ. ಇತ್ತೀಚೆಗೆ ನಾನು ನೋಡಿದೆ ಅನೇಕರ ಜೀವಿತದಲ್ಲಿ, ಅನೇಕ ಕ್ರೈಸ್ತರ ಜೀವಿತದಲ್ಲಿ ಆ ಆತ್ಮ ಭಾರ ಇಲ್ಲ. ಇದು ಸೈತನ್ ಏನು ಮಾಡಿದ ಅಂದರೆ ಕೆಲವು ನುಗ್ಗುಗಳು, ಕೆಲವು ಪ್ರಶ್ನೆಗಳು, ಕೆಲವು ಹೋರಾಟಗಳು ತಂದು ಹಾಕ್ಬಿಟ್ಟು ಆತ್ಮ ಭಾರ ಇಲ್ಲದೆ ಹೋಗ್ಬಿಟ್ಟಿದೆ. ಇವತ್ತು ನಾವು ದೇವರ ಹತ್ರ ಆತ್ಮ ಭಾರ ಕೇಳೋಣ. ಆಮೇಲೆ ಇನ್ನೆಷ್ಟು ದಿವಸ ದೇವರ ಸೌಖ್ಯ ಕೊಡು, ಬಿಡುಗಡೆ ಕೊಡು, ಕೆಲಸ ಕೊಡು, ಇನ್ನೆಷ್ಟು ಜನ ಕೇಳೋದು ಆತ್ಮಗಳನ್ನು ಕೇಳೋಣ. ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ ಬಾಕಿಯೆಲ್ಲ ದೇವರು ಕೊಡುವರಾಗಿದ್ದಾರೆ. ಆಮೇಲೆ ಕಣ್ಗಳು ಮುಚ್ಚಿ ಒಂದು ತೀರ್ಮಾನದೊಂದಿಗೆ ನಾವು ಸೇರಿ ಹಾಡನ್ನು, ನಿನ್ನಂತೆ ನನ್ನ ಮಾರ್ಪಡಿಸಯ್ಯ, ನೀನು ಹೇಗೆ ಮನ್ನಿಸಿದೆಯಾ ದೇವರೇ, ನೀನು ಪ್ರೀತಿಸಿದೆಯಲ್ಲ, ನೀನು ಒಳ್ಳೇದು ಮಾಡಿದೆಯಲ್ಲ ದೇವರೇ, ನನಗೂ ಕೂಡ ದೇವರೇ ಆ ಸ್ವಭಾವವನ್ನು ದೇವರೇ ಮನ್ನಿಸುವುದಕ್ಕೆ, ಪ್ರೀತಿ ಮಾಡುವುದಕ್ಕೆ, ಅಂಗೀಕರಿಸುವುದಕ್ಕೆ, ಕೊಡುವುದಕ್ಕೆ ದೇವರೇ ಅಪ್ಪ ನಿನ್ನಂತೆ ನನ್ನನ್ನು ರೂಪಿಸಪ್ಪ ಅಂತ ನಾವು ದೇವರ ಕರಗಳಲ್ಲಿ ಸಮರ್ಪಿಸಿ ಕಣ್ಗಳು ಮುಚ್ಚಿ ಭಯಭಕ್ತಿಯಿಂದ ದೇವರೊಂದಿಗೆ ಕನೆಕ್ಟ್ ಆಗಿ ನಾವು ಹಾಡನ್ನು ನಾವು ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ, ನಾ ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ ಜೀವಿಸುವೆ, ಪ್ರೀತಿಸುವೆ, ನಿನಗಾಗಿ ಜೀವಿಸುವೆ, ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿಯೇ, ನಾ ಬದುಕಿದರು ಕೈಗಳೆತ್ತಿ ಆತ್ಮಭಾರ, ಆತ್ಮಗಳ ಭಾರವ ನೀಡಯ್ಯ, ಅಭಿಷೇಕದಿಂದ ನನ್ನ ತುಂಬಿಸಯ್ಯ, ಆತ್ಮಗಳ ಭಾರವ ಅಭಿಷೇಕದಿಂದ ನನ್ನ ತುಂಬಿಸಯ್ಯ, ಬದುಕಿದರು ನಿನಗಾಗಿಯೇ,
ನಿನಗಾಗಿ, ನಾ ಬದುಕಿದರು ನಿನಗಾಗಿ, ಸತ್ತರು ನಿನ್ನಂತೆ ನನ್ನನ್ನು ಮಾರ್ಪಡಿಸು, ನನ್ನನ್ನೇ ನಿನಗಾಗಿ ನೀಡುವೆನು, ನಿನ್ನಂತೆ ನನ್ನನ್ನು ಬದುಕಿದರು ನಿನಗಾಗಿಯೇ, ಸತ್ತರು ನಾ ಬದುಕಿದರು ಸತ್ತರು. ದೇವರ ವಾಕ್ಯ ಹೇಳ್ತದೆ, ಅವರು ನನ್ನ ತುಟಿಯಿಂದ ಮಾತ್ರ ಹಾಡ್ತಾರೆ, ಹೃದಯ ದೂರವಾಗಿದೆ ಅಂತ ಹೇಳಿದರೆ, ಇಲ್ಲ, ನಾನು ನೀವು ನಮ್ಮ ಹೃದಯದಿಂದ ಹೇಳೋಣ, ಯೇಸುವೆ ನನ್ನ ನಿನ್ನ ಹಾಗೆ ಮಾರ್ಪಡಿಸು ದೇವರೇ, ನನ್ನಲ್ಲಿ ಇನ್ನೂ ಅನೇಕ ಕೊರತೆಗಳಿದೆ ದೇವರಪ್ಪ, ನಿನ್ನ ರಕ್ತದಿಂದ ನನ್ನ ಶುದ್ಧಿ ಮಾಡು ದೇವರಪ್ಪ, ನನ್ನ ನೋಡುವ ದೇವರೇ, ಯೇಸು ನನ್ನಲ್ಲಿ ನೋಡುವ ಹಾಗೆ ನನ್ನ ಯೋಚನೆಗಳು, ನನ್ನ ನಡೆ, ನನ್ನ ನುಡಿ, ನನ್ನ ಕ್ರಿಯೆಗಳೆಲ್ಲ ದೇವರಪ್ಪ ನನ್ನನ್ನು ನಿನ್ನಂತೆ ಮಾರ್ಪಡಿಸು ಅಂತ. ನಾವು ಯಾರು ಕೂಡ, ನಾನು ಹೇಳ್ತೀನಿ ನೋಡಿ, ನಾವು ಯಾರು ಕೂಡ ಪೂರ್ಣರಾಗಲಿಲ್ಲ, ಆದರೆ ಪೂರ್ಣರಾಗ್ತಾ ಇದ್ದೀವಿ. ಇವತ್ತು ಚರ್ಚೆಗೆ ಯಾಕೆ ಬಂದಿದ್ದೀವಿ ಅಂದರೆ, ದೇವರ ವಾಕ್ಯ ಅದೊಂದು ನೀರು, ಅದು ಎಫೆಸರ್ 5:5 ಓದ್ತೀವಿ, ನಮ್ಮನ್ನು ಆ ನೀರಿಂದ ನಮ್ಮ ಆತ್ಮವನ್ನು ಶುದ್ಧಿ ಮಾಡುವರಾಗಿರ್ತಾರೆ. ನಾನು ನಂಬ್ತೀನಿ, ಅನೇಕರು ಚರ್ಚೆಗೆ ಬರೋಕ್ಕಿಂತ ಮುಂಚೆ ನೀವು ಸ್ನಾನ ಮಾಡಿ ಶರೀರವನ್ನು ಶುದ್ಧಿ ಮಾಡಿರ್ತೀರ, ಆತ್ಮವನ್ನು, ನಮ್ಮ ಮನಸ್ಸನ್ನು, ನಮ್ಮ ಯೋಚನೆಗಳನ್ನು ಅದು ದೇವರು ಮಾತ್ರ ಶುದ್ಧಿ ಮಾಡಲಿಕ್ಕೆ ಸಾಧ್ಯ. ಮಕ್ಕಳು ಸೇರಿ ಹೇಳಿ ನನ್ನ ಜೊತೆ, ನಿನ್ನಂತೆ ನನ್ನ ಮಾರ್ಪಡಿಸಯ್ಯ ಅಂತ 2 ಕೈಗಳೆತ್ತಿ. ನಮ್ಮನ್ನೇ ನಾವು ಮಾರ್ಪಡಿಸ್ಕೊಳ್ಳೋಕ್ಕಾಗಲ್ಲ, ನಮ್ಮನ್ನೇ ನಾವು ತಿದ್ದುಕೊಳ್ಳೋಕ್ಕಾಗಲ್ಲ, ನಮಗೆ ದೇವರು ಸಹಾಯ ಮಾಡಬೇಕು. ಬಲದಿಂದ ಅಲ್ಲ, ಪರಾಕ್ರಮದಿಂದ ಅಲ್ಲ, ದೇವರ ಆತ್ಮದಿಂದಲೇ ಎಲ್ಲ ಸಾಧ್ಯ. ಹಾಗೆ ದೇವರ ಆತ್ಮ ನಮ್ಮನ್ನು ರೂಪಿಸಬೇಕು. ದೇವರ ಕಲಿಪಿಸಿಕೊಡೋಣ. ಬದುಕಿದರು ನಿನಗಾಗಿಯೇ, ಸತ್ತರು ನಾ ಬದುಕಿದರು ಸತ್ತರು ನಿನ್ನಂತೆ ನನ್ನನ್ನು ಮಾರ್ಪಡಿಸು, ನನ್ನನ್ನೇ ನಿನಗಾಗಿ ನೀಡುವೆನು, ನಿನ್ನಂತೆ ನನ್ನನ್ನು ಬದುಕಿದರು ನಿನಗಾಗಿಯೇ, ಸತ್ತರು ನಿನಗಾಗಿ, ನಾ ಬದುಕಿದರು ಯೇಸು ಸ್ವಾಮಿ, ನನ್ನ ಮನೆ ನಾವು ಸಮರ್ಪಿಸುತ್ತೇವೆ ದೇವರೇ ಅಪ್ಪ, ನಿನ್ನ ಹಾಗೆ ದೀರ್ಘ ಶಾಂತಿ, ಪೂರ್ಣ ಪ್ರೀತಿಯಿಂದ ದೇವರಪ್ಪ, ಸಾತ್ವಿಕವನ್ನು ನಮಗೆ ದಯಪಾಲಿಸು ದೇವರಪ್ಪ. ಎಲ್ಲೂ ಕೂಡ ದೇವರಪ್ಪ ನಿಮ್ಮ ಹಾಗೆ ದೇವರಪ್ಪ, ತಂದೆ ಅಂತ ನೀವು ಯಾವಾಗಲೂ ನನ್ನ ಸ್ವಂತವಾಗಿ ಮಾತಾಡೋದಿಲ್ಲ, ನನ್ನ ಸ್ವಂತವಾಗಿ ಏನು ನಾನು ಮಾಡೋದಿಲ್ಲ, ತಂದೆ ಮಾಡುವುದನ್ನೇ ನಾನು ಮಾಡ್ತೇನೆ, ತಂದೆ ಹೇಳ್ಕೊಡೋದನ್ನೇ ನಾನು ಮಾತಾಡ್ತೇನೆ ಅಂತ ಹೇಳಿ, ಹಾಗೆ ನಾವು ಕೂಡ ಎಲ್ಲಿ ಹೋದರೆ ಕೂಡ ನಾನು ಅನ್ನೋದು ಸಾಯಬೇಕು ದೇವರೇ, ಏಸು ಅನ್ನೋದು ನಮ್ಮ ಜೀವಿತದಲ್ಲಿ ಬರಲಿ ದೇವರೇ. ಏಸು ಹೇಳುವುದನ್ನು, ಏಸು ಮಾಡುವುದನ್ನು ನಾನು ಕೂಡ ಮಾಡುತ್ತೇನೆ ಅಂತ ನಾವು ಹೇಳುವ ಹಾಗೆ ಆ ಉನ್ನತ ಸ್ಥಾನಕ್ಕೆ ದೇವರೇ, ಆ ಪರಿಪೂರ್ಣತೆಗೆ ದೇವರಪ್ಪ ನಮ್ಮ ಮನಸ್ಸುಗಳನ್ನು ಈ ಆರಾಧನೆಯಲ್ಲಿ, ವಾಕ್ಯದಲ್ಲಿ ಸಿದ್ಧ ಮಾಡು ದೇವರಪ್ಪ. ನಮ್ಮೊಟ್ಟಿಗೆ ಮಾತಾಡು ದೇವರಪ್ಪ, ಮನೋನೇತ್ರಗಳನ್ನು ಪ್ರಕಾಶಗೊಳಿಸು, ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ ಕೋರನ ಬಂದ ಎಲ್ಲರಿಗಾಗಿ ದೇವರಿಗೆ ನಾವು ಕೃತಜ್ಞತೆ ಮಾಡ್ತೇವೆ, ದೇವರಿಗೆ ಸ್ತೋತ್ರ ಮಾಡ್ತೇವೆ. ನೋಡಿ, ಯೇಸು ಸ್ವಾಮಿ ಏನೆಲ್ಲ ಹೇಳ್ತಾರೋ ಅದನ್ನು ಮಾಡೋರಾಗಿರ್ತಾರೆ. ಈ ಮತ್ತಾಯ 5ನೇ ಅಧ್ಯಾಯದಲ್ಲಿ ನೀವು ಓದಿ ನೋಡಿದರೆ ಅವ್ರು ಹೇಳ್ತಾರೆ, ನೀತಿಗಾಗಿ ಹಸಿವಾಗಿರೋರು ಧನ್ಯರು ಅಂತ ಹೇಳ್ತಾರೆ. ಆಗ ದೇವರು ನೋಡಿ, ಅವರು ಆ ನೀತಿಯನ್ನು ಸಾರುವುದಲ್ಲಿ ಅಷ್ಟು ಆಸಕ್ತರಾಗಿದ್ದರು.
ಈ ಸದುಕಿರೋ ಫರಿಸರೆಲ್ಲ ಏನೇನೋ ಆಗ ಆ ನೀತಿಯನ್ನು ಸಾರುವುದಲ್ಲಿ ಹಸಿವು. ದಯೆ ತೋರಿಸುವವರು, ಕರುಣೆ ತೋರಿಸುವವರು ಧನ್ಯರು ಅಂತ ಹೇಳ್ತಾರೆ ನೋಡಿ. ಅವರೆಲ್ಲೋದ್ರೂ ಕೂಡ ದಯೆ ತೋರಿಸ್ತಾರೆ ಸ್ವಾಮಿ ನೋಡಿ. ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋರಾಗಿ ಎಲ್ಲೋದ್ರೂ ಕೂಡ ದಯೆ ತೋರಿಸ್, ಎಲ್ಲೋದ್ರೂ ಕೂಡ ಕರುಣೆನ ತೋರಿಸೋದನ್ನು ನಾನು ನೋಡ್ತೀವಿ. ನೀತಿಗಾಗಿಲ್ಲಾದರೆ ದೇವರ ರಾಜ್ಯಕ್ಕಾಗಿ ಒಂದು ವೇಳೆ ನಿಂದೆ ಅವಮಾನ ಪಡುವವರು ಧನ್ಯರು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಜೀವಿತದಲ್ಲಿ ನೋಡಿ ಎಲ್ಲಿ ಹೋದರೂ ಕೂಡ ಅವ್ರನ್ನ ಏನೇನೋ ಹೇಳ್ತಾರೆ, ಅವ್ರನ್ನ ಪರಿಹಾಸ ಮಾಡ್ತಾರೆ, ನಗುವರಾಗಿರ್ತಾರೆ. ಎಲ್ಲವನ್ನ ದೇವರು ಆ ಸಹಿಸ್ಕೊಳ್ಳೋದನ್ನು ನಾವು ಅಲ್ಲಿ ನೋಡ್ಬೋದು. ಸಮಾಧಾನ ಮಾಡುವವರು ಧನ್ಯರು ಅಂತ ಹೇಳ್ತಾರೆ ಯೇಸು ಸ್ವಾಮಿ. ನೀವೆಲ್ಲಿ ನೋಡಿದ್ರು ಕೂಡ ನೋಡಿ ಆ ಸಮಾಧಾನವನ್ನು ಮಾಡೋದನ್ನು ನಾವು ನೋಡ್ತೀವಿ. ಎಲ್ಲಿ ಹೋದರೂ ಕೂಡ ಸಮಾಧಾನನ ಅದನ್ನೇ ನಾವು ಹೇಳ್ತಿರೋದು. ಆಮೇಲೆ ದೇವರೇ ನಿನ್ನಂತೆ ನನ್ನ ಮಾರ್ಪಡಿಸು ಅಂತ ಹೇಳ್ತಾ ಇರೋದೇನೆಂದರೆ, ದೇವರೇ ನಾವು ಬರೀ ಅದನ್ನು ಹೇಳಿದ ಮಾತ್ರ ಇಲ್ಲ, ನಿಮ್ಮ ಹಾಗೆ ನಾವು ಕೂಡ ಸಮಾಧಾನ ಪಡಿಸುವವರಾಗಿ, ನಾವು ಕೂಡ ಆ ನೀತಿಗೆ ಹಸಿವಾಗಿರೋರೆ. ಒಂದು ವೇಳೆ ದೇವರ ನಿಮಿತ್ತವಾಗಿ ನಿಂದೆಗಳು ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳೋಕ್ಕೆ ದೇವರಪ್ಪ ನಿನ್ನಂತೆ ಮಾರ್ಪಡಿಸು ಅಂತ ಎಮ್ಮೆ ಆ ಹಾಡು ಕಲಿತ್ಕೊಳ್ಳಿ. ಯಾವಾಗಲೂ ಹಾಡಿ ಆ ಮನಸ್ಸು ನನಗೂ ನಿಮಗೆ ದೇವರು ಕೊಡಲಿ. ಎಮ್ಮೇನ್ ದೇವರ ವಾಕ್ಯಕ್ಕೆ ಹೋಗೋಣ. ಏಸಯ್ಯ 33ನೇ ಅಧ್ಯಾಯದಲ್ಲಿ 15ನೇ ವಾಕ್ಯವನ್ನು ನಾವು ಹೋದನ್ನು. ಏಸಯ್ಯ ಸನ್ಮಾರ್ಗದಲ್ಲಿ ನಡೆದು ನುಡಿದು ಏಸಯ್ಯ 30ನೇ 15ನೇ ವಾಕ್ಯನ. ಏಸಯ್ಯ 30:15. ಮೈಕಲ್ಲಿ ಸೌಂಡ್ ಕೊಡಿ. ಮೈಕ್ ಇಲ್ಲ, ಸೌಂಡ್ ಇಲ್ಲ. ನೀವು ತಿರುಗಿಕೊಂಡು ಸುಮ್ಮನಿದ್ದರೆ ರಕ್ಷಣೆ ಆಗೋದು. ಪೆನ್ ಇರೋರು ಆ ಸುಮ್ಮನಿದ್ದರೆ ಅಲ್ಲಿ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಸುಮ್ಮನಿದ್ದರೆ ರಕ್ಷಣೆ ಆಗೋದು. ಶಾಂತರಾಗಿ ಭರವಸೆಯಿಂದ ಇರುವವರೇ ನಿಮಗೆ ಬಲ. ಆಮೇಲೆ ಎಂದು ಹೇಳಿ ದೇವರು ಹೇಳ್ತಾ ಇದ್ದಾರೆ. ಇವತ್ತು ದೇವರು ನಮ್ಮ ಜೊತೆ ಮಾತಾಡೋರಾಗಿದ್ದಾರೆ. ಆಮೇಲೆ ಅದು ಪ್ರತಿದಿನ ಆತನ ಕೃಪೆ ಹೊಸದಾಗಿದೆ. ಹಾಗೆ ಇವತ್ತು ನೋಡಿ ದೇವರ ವಾಕ್ಯ ಇವತ್ತು ನಾನು ನೀವು ಕೇಳುವಾಗ ಇವತ್ತು ನಮ್ಮ ಜೊತೆ ಮಾತಾಡ್ತಾರೆ, ನನ್ನ ಜೊತೆ ನಿಮ್ಮ ಜೊತೆ ದೇವರು ಮಾತಾಡ್ತಾರೆ. ನಮ್ಮ ಬಲ ಎಲ್ಲಿದೆ ಗೊತ್ತಾ? ನಮ್ಮ ಬಲ ಎಲ್ಲಿದೆ? ಹಣದಲ್ಲಿ ನಮ್ಮ ಬಲ ಇಲ್ಲ. 4 ಜನ ಗೊತ್ತಿದ್ದಾರೆ ಆಳುಗಳು, ಅವರಲ್ಲಿ ನಮ್ಮ ಬಲ ಇಲ್ಲ. ವಿದ್ಯಾಭ್ಯಾಸದ ನಾನು ಓದಿದ್ದೀನಿ, ಅಲ್ಲಿ ನಮ್ಮ ಬಲ ಇಲ್ಲ. ಕೆಲವು ಸಮಯದಲ್ಲಿ ಶಾಂತರಾಗಿರ್ತೀವಿ ನೋಡಿ. ಕ್ವೈಟ್ ಅಂತ ಇಂಗ್ಲೀಷಲ್ಲಿ ಬರೆಯಲ್ಪಟ್ಟೆ. ಶಾಂತರಾಗಿದ್ದು ಆ ಶಾಂತರದಲ್ಲಿ ದೇವರಲ್ಲಿ ಭರವಸೆ ಇಡ್ತೀನಿ ನೋಡಿದೆ, ಅದೇ ಬಲವಾಗಿದೆ. ಆಮೆನ್. ಕೆಲವು ನೋಡಿ ಇವತ್ತು ನೀವು ಬಂದಿರೋ ಸಮಯದಲ್ಲಿ ಇವತ್ತು ನಿಮ್ಮ ಜೀವಿತ ಹೇಗಿದೆ ದೇವರಿಗೇ ಗೊತ್ತಿಲ್ಲ. ನನ್ನ ಜೀವಿತ ನಮ್ಮ ಒಂದೊಂದು ಪರಿಸ್ಥಿತಿಗಳು ಹೇಗಿದೆ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು. ಆದರೆ ಸೈನ್ಯಾಧೀಶನಾದ ಯೆಹೋವನು ಹೇಳ್ತಿದ್ದಾರೆ, ನೀ ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ನೀನು ಹೇಗೆ ಹೋಗ್ತಾ ಇದ್ರು ಕೂಡ ನೋಡಿ ದೇವರು ನಮಗೆ ಹೆಸರು ಹೇಳಿ ಕರೀತಾರೆ. ಪ್ರವೀಣ್, ಶೇಖರ್, ಡಾಮಿಗೆ ಇದ್ದಾರೆ, ರಶ್ಮಿ, ಯಾರ ಹೆಸರು ಹೇಳಲ್ಲ. ಆಗ ಹೆಸರು ಹೇಳ್ತಾರೆ, ನೀನು ಶಾಂತವಾಗಿರು. ಎರಡನೇದು, ಈ ಶಾಂತವಾಗಿರುವಾಗ ಭರವಸೆಯಿಂದ ಇರು. ಅದೇ ನಿನಗೆ ಬಲ. ನಾನು ಹೇಳ್ತೀನಿ, ಅದೇ ನಿನಗೆ ಜಯ, ಅದೇ ನಿನಗೆ ಬಿಡುಗಡೆ, ಅದೇ ನಿನ್ನ ಮಹಿಮೆ. ದೇವರ ಕಾರ್ಯಗಳಲ್ಲೂ ಮನುಷ್ಯರ ಕಾರ್ಯಗಳು ವ್ಯತ್ಯಾಸವಾಗಿರ್ತದೆ. ಈಗ ನೋಡಿ ಕರೆಂಟ್ ಹೋಗಿತ್ತು, ನೀವು ಹೋಗಿ ಮೇಲೆ ನೀವು ಹೋಗಿ ನೋಡಿ, ಆ ಜನ್ರೇಟರ್ ಆನ್ ಮಾಡುವಾಗ ಕೆಲವು ಲೈಟ್ ಉರಿತದೆ, ಕೆಲವು ಫ್ಯಾನ್ ಉರಿತದೆ. ಈ ಜನ್ರೇಟರ್ ಈ ಕೆಲವು ಲೈಟ್ ಉರಿಯೋಕ್ಕೆ, ಕೆಲವು ಫ್ಯಾನ್ ಉರಿಲಿಕ್ಕೆ ದೊಡ್ಡ ಸೌಂಡ್ ಮಾಡ್ತದೆ, ಗೊತ್ತಾ ನಿಮಗೆ? ದೊಡ್ಡ ಸೌಂಡ್ ಮಾಡಿದೆ. ಆದರೆ ಕಾಲಾಗಿ ವರ್ಷಗಳಾಗಿ ಇಡೀ ಜಗತ್ತಿಗೆ ಬೇಕಾಗಿರುವ ಬಿಸಿಲನ್ನು, ಬೇಕಾಗಿರುವ ಆ ಬೆಳಕನ್ನು, ಬೇಕಾಗಿರೋ ಹೀಲಿಂಗನ್ನು, ಸೂರ್ಯದಲ್ಲಿ ಸೌಖ್ಯ ಇದೆ ಗೊತ್ತಾ ನಿಮಗೆ? ಸೌಖ್ಯವನ್ನು ಕೊಡುವ ಈ ಸೂರ್ಯ ಯಾವತ್ತೂ ಕೂಡ ಸೌಂಡ್ ಮಾಡಿದ? ಒಂದು ದಿವಸ ಸೌಂಡ್ ಮಾಡೋದಿಲ್ಲ. ಅದು ಅಲ್ಲಲ್ಲೇ ಮನುಷ್ಯನ ಮಾಡಿರೋದೇ, ಮನುಷ್ಯನ ಕಾರ್ಯಗಳೇ ಸೌಂಡ್ ಮಾಡೋದು. ಆದರೆ ದೇವರ ಒಂದೊಂದು ಕಾರ್ಯಗಳು ಅದರಲ್ಲಿ ಸೌಂಡ್ ಇಲ್ಲ, ಅದರ ಮಹಿಮೆಯನ್ನು ನೋಡಲಿಕ್ಕೆ ಸಾಧ್ಯ. ಒಂದು ದಿವಸ ಆದರೆ ತಪ್ಪಿದ, ಒಂದು ದಿವಸ ಕೂಡ ಸೂರ್ಯ ತಪ್ಪದೆ ವರ್ಷಗಳಿಂದ ತನ್ನ ಕಾರ್ಯಗಳನ್ನು ನಡೆಸುವುದಾಗಿರ್ತದೆ. ಹಲ್ಲೆಲೂಯಾ. ಯಾವಾಗಲೂ ನಾನು ಹೇಳ್ತೀನಿ ನೋಡಿ, ಹಾಗೆಯೇ ಇವತ್ತು ಯೋಚನೆ ಮಾಡಿ ನೋಡಿ, ಗ್ರಹಗಳಿದೆ, ಒಂದೊಂದು 9 ಗ್ರಹಗಳಿದೆ ನೋಡಿ. ಅದು ಭೂಮಿ, ಒಬ್ಬರು ಹೇಳ್ತಾರೆ
ಅದನ್ನು 2 ಹಾಕಿ ಅದು ಮುಂದೆ ಅದರ ಹಿಂದೆ 24 ಸೊನ್ನೆಗಳಾಗಬೇಕಂತೆ. ಅಷ್ಟು ತೂಕ ಇದೆ ಅಂತೆ ಭೂಮಿ ಇದು. ಎಷ್ಟು? ಒಂದು 2 ಹಾಕಿ ಅದರ ಪಕ್ಕದಲ್ಲಿ 24 ಸೊನ್ನೆ ಆಗೋದು. ನನಗೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಈಗಲೇ ಹೇಳಿದ್ದೀನಿ. ಅದು ಮಿಲಿಯನ್ನ ಟ್ರಿಲಿಯನ್ನ ಏನಾಗ 24 ಸೊನ್ನೆ ಹಾಕಿ ಎಲ್ಲಿಂದಕ್ಕೆ ಅಷ್ಟು ದೊಡ್ಡ ಈ ಭೂಮಿಯನ್ನು ದೇವರು ಹಾಗೆ ನಿಲ್ಲಿಸಿದ್ದಾರೆ. ಹಾಗೆ ಬರೀ ಭೂಮಿಯ ಲೆಕ್ಕನ ಹೇಳ್ತಿರೋದು. ಹಾಗೆ ಎಷ್ಟೋ ಗ್ರಹಗಳು ಇವತ್ತು, ಜುಪಿಟರ್, ಮಾರ್ಸ್, ಯೂನಿಸ್, ಎಷ್ಟು ಎಲ್ಲ ನೋಡಿ ಆ ಶಬ್ದದಲ್ಲಿ, ಅವರ ಮಾತಿನಲ್ಲಿ ಹಾಗೇ ಸೈಲೆಂಟಾಗಿ ಓಡ್ತಾನೆ ಇದೆ. ಆಮೆನ್. ಅದು ಯಾವುದು ಶಬ್ದ ಮಾಡ್ತಲ್ಲ, ಅದೇ ದೇವರ ಸೃಷ್ಟಿ ಅಂತ ನಾವು ಹೇಳೋಕ್ಕೆ ನನಗೆ ದೇವರ ಕಾರ್ಯಗಳು ಹಾಗೇನೆ. ಕೆಲವು ಸಂದರ್ಭದಲ್ಲಿ ಕೆಲವು ಕಾರ್ಯಗಳು ಅರ್ಥ ಆಗೋದಿಲ್ಲ. ನಾವು ಶಾಂತರಾಗಿರುವಾಗ, ಭರವಸೆಯಿಂದ ಇರುವಾಗ ದೇವರ ಮಹಿಮೆಯನ್ನು ನಾವು ನೋಡುವರಾಗಿರ್ತೀವಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. 1 ಅರಸರು 19ನೇ ಅಧ್ಯಾಯದಲ್ಲಿ ನಾವು ಓದುವಾಗ 11, 12, 13 ವಾಕ್ಯಗಳನ್ನು ನಾವು ಓದುವ ಸಮಯದಲ್ಲಿ ಎಲ್ಲಿಯ ಒಂದು ಕಡೆ ಹೋಗ್ತಾ ಇರ್ತಾರೆ. ಒಂದು ದೊಡ್ಡ ಭೂಕಂಪ ಬರ್ತದೆ. ತಕ್ಷಣ ಎಲ್ಲಿಯ ತಿಳ್ಕೊಬಿಟ್ರು, ಓ ಇದರಲ್ಲಿ ದೇವರಿದ್ದಾರೆ ಅಂತ. ಅಲ್ಲಿ ದೇವರು ಇರಲಿಲ್ಲ ಭೂಕಂಪದಲ್ಲಿ. ಮತ್ತೆ ನೀವು ನೋಡಿದ ದೊಡ್ಡ ಸಿಡ್ಲು, ಇಂಗ್ಲೀಷಲ್ಲಿ ಹಾಗೆ ಎಕ್ಸ್ಪ್ಲೇನ್ ಮಾಡಲ್ಪಟ್ಟಿದೆ. ಆಚೆ ಯಾರೋ ನಿಂತಿದ್ದಾರೆ ನೋಡಿ, ಅವ್ರು ಕೊರಗನ್ನು ಒಳಗೆ ಕೂರಿಸಿ ಜಾಗದ ಚೇರ್ಗಳಿದೆ ನೋಡಿ. ಆ ದೊಡ್ಡ ಸಿಡ್ಲು ಬರ್ತದೆ. ಎಲ್ಲಿಯ ತಿಳ್ಕೊಳ್ತಾರೆ, ಅಲ್ಲೇ ಇದ್ದಾರೆ ದೇವರು, ಅಲ್ಲಿದ್ದಾರೆ ಅಂತ. ಅಲ್ಲಿ ಕೂಡ ದೇವರಿಲ್ಲ. ಆದರೆ ನಾನು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ನಡದಲ್ಲಿ ಓದ್ಕೊಳ್ಳಿ. ಅದಾದ ಮೇಲೆ ಅದೇ ಇಂಗ್ಲೀಷಲ್ಲಿ ಹೇಗಿರುವುದಾ, ಸ್ಟಿಲ್ ಸ್ಮಾಲ್ ವಾಯ್ಸ್, ಅಂದರೆ ಒಂದು ಶಾಂತವಾದ ಒಂದು ಗಾಳಿ ಬೀಸ್ತದೆ, ಅದರಲ್ಲಿ ದೇವರಿದ್ದಾರೆ. ಹಲ್ಲೆಲೂಯ. ಹಾಗಾಗಿ ಕೆಲವು ಸಂದರ್ಭದಲ್ಲಿ, ಕೆಲವು ಶಬ್ದದಲ್ಲಿ, ಕೆಲವು ದೊಡ್ಡ ಇದರಲ್ಲಿ ದೇವರಿರೋದಿಲ್ಲ. ದೇವರು ಶಾಂತದಲ್ಲಿ ದೇವರಿರೋದನ್ನು, ಕೆಲವು ಸಮಯದಲ್ಲಿ ದೇವರು ನಮ್ಮ ಪ್ಲ್ಯಾನ್ ಥರ ಇರೋದಿಲ್ಲ. ಅವರ ಮಾರ್ಗಗಳೇ ವ್ಯತ್ಯಾಸವಾಗಿರ್ತದೆ. ದೇವರು ಹೇಳ್ತದೆ, ನಾನು ನೀವು ಯಾವ ಪರಿಸ್ಥಿತಿಯಲ್ಲಿ ಹೋಗಿರೋ ಒಂದು ಮಾತ್ರ ಮಾಡೋಣ, ನಾವು ಶಾಂತರಾಗಿರೋಣ. ಆಮೆನ್. 2ನೇದಾಗಿ ಭರವಸೆ ಇಡೋಣ. ನಮ್ಮನ್ನು ಕರೆದಿರೋ ದೇವರು ನಮ್ಮನ್ನು ಕೊನೆಯವರೆಗೂ ಕೂಡ ದೇವರು ನಮ್ಮನ್ನು ನಡೆಸುವರಾಗಿರ್ತಾರೆ. ನೋಡಿ ಆ ದೇವರ ವಾಕ್ಯದಲ್ಲಿ ನಾನು ನೋಡುವ ಸಮಯದಲ್ಲಿ ಯೆಶಾಯ 59ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಿಂದ ಓದುವಾಗ, ಯೆಶಾಯ 59ನೇ ಅಧ್ಯಾಯದಲ್ಲಿ ಓಡುತ್ತದೆ ಇವರ ನಿರಪರಾಧಿಯ ಸಾಕು. ಇಲ್ಲಿ ಈಗ ನೋಡ್ತೀವಿ, ಈ ಇಸ್ರೇಲ್ ಜನರಿಗೆ ದೇವರು ಎಷ್ಟೋ ಸರಿ ಮಾತಾಡ್ತಾರೆ, ನಾನೇ ನಿಮ್ಮ ದೇವರು, ನನ್ನನ್ನು ನಂಬಿ ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ನಾನು ನಿಮ್ಮನ್ನು ತುರಿಯುವುದಿಲ್ಲ ಅಂತ ಎಷ್ಟು ಮಾತಾಡಿದ್ರು ಕೂಡ ಇವರು ಐಗುಪ್ತರ ಆ ರಾಜರನ್ನು, ಐಗುಪ್ತರ ಕುದುರೆಗಳನ್ನು, ಐಗುಪ್ತರ ಆ ಬಲವನ್ನೇ ಹುಡುಕಿ ಹೋಗುವವರಾಗಿರ್ತಾರೆ. ದೇವರು ಹೇಳ್ತಾರೆ, ಅದನ್ನು ಬೇಡ. ಅದಕ್ಕೆ ಹಲವೆಯ ಸೃಷ್ಟಿಕರ್ತರು ನಾನು, ಕೊನೆಯವರೆಗೂ ಮುಪ್ಪಿನವರೆಗೂ ನಾನು ಹೊತ್ತು ಸಾಕಿ ಸಲಗುವನಾಗಿರ್ತೀನಿ, ಬೇಡ ಅಂತ ಹೇಳಿದ್ರೆ ಕೂಡ ಜನಗಳು ಕೇಳೋದಿಲ್ಲ. ಒಂದೊಂದು ವಾಕ್ಯದಲ್ಲಿ ಕೂಡ ಯೆಶಾಯ 57ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ಯೆಶಾಯ 57. ಹಾಂ 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 ಅದು ಸುಮ್ಮನಿರೋದು, ಅದರ ಜರಿಗಳು ನೋಡಿ. ದುಷ್ಟರಿಗೆ ಸಮಾಧಾನ. ಈ ದುಷ್ಟರಿಗೆ ಏನು ಗೊತ್ತಾ, ದುಷ್ಟರಿಗೆ ಏನಾದರೂ ಒಂದು ತೊಂದರೆ ಮಾಡಬೇಕು, ಏನಾದರೂ ಯಾರ ಕುಟುಂಬದಲ್ಲಿ ಕೆಡಿಸಬೇಕು, ಯಾರ ಕುಟುಂಬದಲ್ಲಿ ಏನಾದರೂ ಮಾಡಬೇಕು. ಯಾಕೆಂದರೆ ಅವರಿಗೆ ಹಾಗೆ ಮಾಡಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇರಲ್ಲ. ದೇವರು ಹೇಳ್ತಾರೆ, ನೀವು ದುಷ್ಟರಲ್ಲ, ಅದು ನಾನು ನೀವು ನೀತಿವಂತರಾಗಿದ್ದೀವಿ. ನಮಗೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯ 32ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ನಾವು ಓದುವ ಸಮಯದಲ್ಲಿ ನೋಡಿ, ಧರ್ಮದಿಂದ ಸಮಾಧಾನವು ಫಲಿಸುವುದು, ಶಾಂತಿ, ನಿರ್ಭಯಗಳು ಧರ್ಮದ ನಿತ್ಯ ಫಲಗಳಾಗಿ. ಧರ್ಮ ಏನು ಗೊತ್ತಾ, ನೀತಿ. ಯೇಸು ಕ್ರಿಸ್ತನೇ ನೀತಿ ಆಗಿದ್ದಾರೆ, ಯೇಸು ಕ್ರಿಸ್ತನೇ ನಮ್ಮ ಧರ್ಮವಾಗಿದ್ದಾರೆ. 1 ಕೊರಿಂಥಿ 1ನೇ ಅಧ್ಯಾಯದಲ್ಲಿ ನೀವು 30ನೇ ವಾಕ್ಯ ಓದಿದರೆ, ಆಗ ದೇವರೇ ನಮ್ಮ ಧರ್ಮವಾಗಿ, ದೇವರೇ ನಮ್ಮ ನೀತಿ ಆಗಿದ್ದಾರೆ. ಈಗ ದೇವರ ವಾಕ್ಯ ಹೇಳ್ತದೆ, ದೇವರು ನಿಮಗೆ ಧರ್ಮವಾಗಿದ್ದಾರೆ, ದೇವರು ನಿಮಗೆ ನೀತಿಯಾಗಿದ್ದಾರೆ, ದೇವರೇ ನಿಮ್ಮ ಜೊತೆ ಇದ್ದಾರೆ. ನಮಗೆ ಫಸ್ಟ್ ಸರ್ವಿಸಲ್ಲಿ ಇವತ್ತನ್ನು ಏನು ಎಕ್ಸ್ಪ್ಲೇನ್ ಮಾಡ್ತದೆ ಗೊತ್ತಾ, ಪೌಲ್ ಹೇಳ್ತಾರೆ, ಪೌಲ್ ಶಿಲುಬೆನ ನೋಡಿ ಹೇಳ್ತಾ ಇದ್ದಾರೆ. ರೋಮಪುರದಲ್ಲಿ ಬರೆದಿರೋ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 37ನೇ ವಾಕ್ಯದಲ್ಲಿ ದೇವರು ನಮ್ಮ ಪಕ್ಷದಲ್ಲಿದ್ದಾರೆ ಅಂತ ಹೇಳ್ತಾರೆ.
ಅವ್ರು ಪೌಲ್ ಅದನ್ನು ನೋಡುವ ವ್ಯತ್ಯಾಸವಾಗಿ ನೋಡ್ತಾರೆ. ಇವತ್ತು ನಾವು ಶಿಲ್ಬೆಯಲ್ಲಿ ನಾವು ನೋಡುವ ಒಂದು ವ್ಯತ್ಯಾಸ ನೋಡ್ತೀವಿ. ಅವ್ರು ಹೇಳ್ತಾರೆ, ಯೇಸು ಶಿಲ್ಬೆಯಲ್ಲಿ ತನ್ನ ಪ್ರಾಣ ಕೊಟ್ಟಿದ್ದ ಮೇಲೆ ಪವಿತ್ರಾತ್ಮನ ಮುಖಾಂತರ ನಮ್ಮಲ್ಲಿ ಬಂದು ವಾಸ ಮಾಡುವರಾಗಿದ್ದಾರೆ. ಈಗ ಹಳೆ ಒಡಂಬಡಿಕೆ ಕೆಲವರಿಗೆ ಪಿಕ್ಚರ್ ಇತ್ತು, ದೇವರು ಅವರು ಸರಿಯಿಲ್ಲ, ದೇವರು ಹಾಗೆ ಹೀಗೆ ಅಂತ. ಯೇಸು ಸ್ವಾಮಿ ಹೇಳಿದರು, ನೋಡಿ ದೇವರು ಒಳ್ಳೆಯವರಾಗಿದ್ದಾರೆ. ಯಾಕೆಂದರೆ ಅನೀತಿವಂತರು ನೀತಿವಂತರು ಇಬ್ಬರ ಮೇಲೆ ಸೂರ್ಯ ಬೆಳಕೊಡ್ತಾರೆ, ಇಬ್ಬರ ಮೇಲೆ ಮಳೆ ಕಳಿಸ್ತಾರೆ. ಮತ್ತು ನೀವು ಯೋಚನೆ ಮಾಡುವ ಹಾಗೆಲ್ಲ ದೇವರು ಒಳ್ಳೆಯವರಾಗಿದ್ದಾರೆ ಅಂತ ಯೇಸುವೇ ಹೇಳಿದ್ರು. ನಾನು ಹೇಳ್ತೀನಿ ನೋಡಿ, ಇವತ್ತು ನಮ್ಮನ್ನು ಕರೆದಿರುವ ದೇವರು ಒಳ್ಳೆ ದೇವರಾಗಿದ್ದಾರೆ. ತನ್ನ ನೀತಿಯನ್ನು ಕೊಟ್ಟಿದ್ದಾರೆ, ತನ್ನ ಧರ್ಮವನ್ನು ಕೊಟ್ಟಿದ್ದಾರೆ. ಈಗ ಆ ನೀತಿಯ ಫಲನೇ ಸಮಾಧಾನ, ಆ ನೀತಿಯ ಧರ್ಮದ ಫಲನೇ ಶಾಂತಿಯಾಗಿದೆ. ಹಾಗೆ ದೇವರು ಅದನ್ನೇ ಹೇಳ್ತಾರೆ. ಇವತ್ತು ನಾವು ಉರಿಗೊಳ್ಳಬಾರ್ದು, ನಾವೇನು ಮಾಡಬಾರ್ದು, ನಾನು ಆತ್ರ ಪಡಬಾರ್ದು. ಕೀರ್ತನೆಯಲ್ಲಿ ತುಂಬ ಚೆನ್ನಾಗಿರ್ತದೆ. ಕೀರ್ತನೆ 37 1ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, 1ನೇ ವಾಕ್ಯ, ಕೀರ್ತನೆ 37 ಓದುವಾಗ, ನೋಡಿ ಉರಿಗೊಳ್ಳಬೇಡ, ಹೊಟ್ಟೆ ಕಿಚ್ಚು ಪಡಬೇಡ, ಹಲ್ಲೆಲೂಯಾ. ನೀವಿಲ್ಲೇ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ನೀವೆಲ್ಲ ಕೆಲಸದಲ್ಲ ಇಲ್ಲ ಅಕ್ಕಪಕ್ಕದಲ್ಲ, ಹೇಗಿದ್ರೂ ಪರವಾಗಿಲ್ಲ, ನಾನು ಹೇಳಿದೆ ನೋಡಿ, ನಾನು ಶಾಂತರಾಗಿರನ್ನ. ಆ ಧರ್ಮ ಇದೆ ನೋಡಿ, ನೀತಿಯ ಫಲ ಏನು ಗೊತ್ತಾ? ನೀತಿಯ ಫಲ ಸಮಾಧಾನ. ಇವತ್ತು ನಾನು ನೀವು ಆ ನೀತಿಯನ್ನು ಹೊಂದಿದ್ದೀವಿ, ಆ ದೇವರ ಸಧರ್ಮವನ್ನು ಹೊಂದಿದ್ದೀವಿ. ಹಾಗೆ ದೇವರ ಮಕ್ಕಳು ಇವತ್ತು ನಾನು ನೀವು ಅಶಾಂತವಾಗಿರಬೇಕು. ಎರಡನೇದಾಗಿ ದೇವರಲ್ಲಿ ಭರವಸೆ ಉಳ್ಳವರಾಗಿರಬೇಕಂತ ಸದಮಲ ಸ್ವಾಮಿ ಇವತ್ತು ನಮ್ಮ ಹತ್ರ ಎದುರು ನೋಡುವರಾಗಿದ್ದಾರೆ. ಆಮೆನ್. ಅದೊಳ್ಳೆ ನಾನು ಕೂಡ ಕೆಲವು ಸಂದರ್ಭದಲ್ಲಿ ಆ ರೀತಿಯಲ್ಲಿ ಇಲ್ದಿದ್ದಿರ್ಬೋದು. ಒಂದು ತೀರ್ಮಾನ ಮಾಡೋಣ, ಸತ್ಯವನ್ನು ತಿಳಿತೀರಾ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನೋಡಿ, ನಾನು 2-3 ಸಾರಿ ಮೆಸೇಜನ್ನು ಇದನ್ನು ಪ್ರಸಂಗ ಮಾಡಲಿಕ್ಕೆ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ದೇವರ ಪ್ರೀತಿ ಬಗ್ಗೆ ಮಾತಾಡೋಣ ಅಂತ ಸ್ವಲ್ಪ ಆಚೆ ಈಚೆ ಟ್ರೈ ಮಾಡಿದರೆ ನನ್ನ ಹೃದಯದಲ್ಲಿ ಒಂದು ಪ್ರೇರಣೆಪ್ಪ, ಇದನ್ನು ಪ್ರಸಂಗ ಮಾಡಬೇಕಾದ್ರೆ ಯಾರು ಗೊತ್ತಿಲ್ಲ. ಒಂದು ವೇಳೆ ಯಾರಿಗಾದ್ರೂ ಒಬ್ರಿಗಾದರೆ ಇದು ಪ್ರಯೋಜನವಾಗಿರ್ತದೆ. ಯಾಕಂದರೆ ದೇವರು ಒಬ್ಬೊಬ್ಬರನ್ನ ಅವರು ಅಮೂಲ್ಯವಾಗಿ ನೋಡುವ ದೇವರಾಗಿದ್ದಾರೆ. ಆಗ ಖಂಡಿತವಾಗಿ ಇದರ ಅಂತ್ಯದಲ್ಲಿ ನೀವು ಆ ದೇವರ ಮಹಿಮೆಯನ್ನು ನೋಡುವರಾಗಿರ್ತೀರಾ. ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ ಕೂಡ ನಾವು ಓದುವ ಸಮಯದಲ್ಲಿ, ಪ್ರಲಾಪಗಳು 3ನೇ ಅಧ್ಯಾಯದಲ್ಲಿ ನಾವು ಉಳಿದಿರುವುದು 26ನೇ ವಾಕ್ಯ 26, ಯೆಹೋವನ ಎದುರು ನೋಡುತ್ತಾ ಶಾಂತರಾಗಿ ಕಾದುಕೊಂಡಿರುವುದು ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿದೆ. ಆಗ ಯಾರು ಅದನ್ನು ಶಬ್ದದಿಂದ ಓದಿ, ನಾನು ಕೇಳಿಸಲಿಲ್ಲ. ರಕ್ಷಣಾ ಕಾರ್ಯವನ್ನು, ಯೆಹೋವನ ಸಹಾಯವನ್ನು, ಇಲ್ಲ ಯೆಹೋವನ ಬಿಡುಗಡೆಯನ್ನು, ಯೆಹೋವನ ಅದ್ಭುತವನ್ನು ಎದುರು ನೋಡಬೇಕು. ಆಮೇಲೆ ಇದು ಕೀರ್ತನೆಗಾರನ ಅದನ್ನೇ ಹೇಳ್ತಾನೆ, ಈ ಜೀವಲೋಕದಲ್ಲಿ ನನಗೆ ಒಳ್ಳೇದಾಗುತ್ತದೆ ಅಂತ ನಾನು ಎದುರು ನೋಡದೇ ಇದ್ದಿದ್ರೆ ನನಗೆ ಒಳ್ಳೇದಾಗ್ತಾ ಇರಲಿಲ್ಲ. ಹಾಗೆ ಎದುರು ನೋಡಬೇಕು ನಾವು ದೇವರ ಸಮ್ಮುಖದಲ್ಲಿ ನಾವು ಎದುರು ನೋಡಬೇಕು ನಾವು. ಆಮೆನ್. ದೇವರ ವಾಕ್ಯ ಹೇಳ್ತಿದೆ, ಲೂಕ 3ನೇ ಅಧ್ಯಾಯದಲ್ಲಿ, ಲೂಕಲ್ ಅಪೊಸ್ತಲರಲ್ಲಿ ಒಂದು ಭಿಕ್ಷಕನು ಪೌಲು ಯೋಹನ ಹತ್ರ, ಪೇತ್ರನ ಹತ್ರ ಏನಾದರೆ ದೊರಕದ ಎದುರು ನೋಡಿದ ಅಂತೆ. ಅವ್ರು ಹೇಳಿದ, ನಮ್ಮ ಹತ್ರ ಬೆಳ್ಳಿ ಬಂಗಾರ ಇಲ್ಲ, ಆದರೆ ಯೇಸುವಿನ ನಾಮದಲ್ಲಿ ನೀನು ಸೌಖ್ಯ ಹೊಂದ್ಕೊ ಅಂತ ಹೇಳಿದರು. ಹಾಗೆ ದೇವರ ಸಮ್ಮುಖದಲ್ಲಿ ನಾವು ಎದುರು ನೋಡಬೇಕು. ನಾವು ಮನುಷ್ಯರ ಹತ್ರ ಎದುರು ನೋಡೋದು ಬೇಡ, ದೊಡ್ಡ ವ್ಯಕ್ತಿಗಳ ಹತ್ರ ಎದುರು ನೋಡೋದು ಬೇಡ, ದೇವರ ಹತ್ರ ಎದುರು ನೋಡೋಣ. ಯಾಕೆಂದರೆ ಅವರೇ ನಮಗೆ ಆಶ್ರಯ, ಅವರೇ ನಮಗೆ ಕೋಟೆ, ಅವರೇ ನಮಗೆ ದುರ್ಗವಾಗಿರೋದ. ಎದುರು ನೋಡುತ್ತಾ ಶಾಂತವಾಗಿ ಕಾದುಕೊಂಡಿರುವುದು ಅದು ಒಳ್ಳೆಯದು. ಹಲ್ಲೆಲೂಯಾ. ಎಲ್ಲರಲ್ಲಿ ಒಳ್ಳೆಯದು. ಕೆಲವು ಸಂದರ್ಭದಲ್ಲಿ ನಾನು ಹೇಳ್ತೇನೆ ನೋಡಿ, ನಮಗೆ ಸ್ವಲ್ಪ ಆತ್ರವಾಗಿರ್ತದೆ, ಸ್ವಲ್ಪ ಅರ್ಜೆಂಟ್ ಆಗಿರ್ತದೆ. ನಾನು ಕೆಲವು ಸಮಯಲ್ಲಿ ನೋಡಿದೆ, ಚಿಕ್ಕ ವಯಸ್ಸಲ್ಲಿದ್ದಾಗ ಅವನು ಅಡುಗೆ ಆಗ್ತಾಯಿರ್ತದೆ, ಆಗಷ್ಟರಲ್ಲಿ ನಾವು ಫುಲ್ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿರ್ತೀವಿ, ಅಮ್ಮ ಹಾಗೆ ಹೀಗೆ ಅಂತ, ಬೇಗ ಆಗ್ಬಿಡ್ಬೇಕಂತ. ಹಂಗೆಲ್ಲ ಅದು ಬೇಯಬೇಕಲ್ಲ, ಅದು ಬೇಯ್ದಂಗೆ ಆಗ ನಮಗೆ ಸಾಧಾರಣ ಅಲ್ಲಲ್ಲಿ ನನ್ನ ಕೂಡ ಸೇರಿಸಿ ಹೇಳ್ತೀವಿ ನೋಡಿ, ಅನೇಕ ಕಾರ್ಯಗಳು ನಮಗೆ ಆಗಬೇಕು, ಬೇಗ ಆಗಬೇಕು, ಹೀಗೆ ಆಗಬೇಕು, ಹಾಗೇ ಆಗಬೇಕಂತ. ಆದರೆ ದೇವರು ಹಾಗಲ್ಲ. ಆತನು ಶಾಂತಿದಾಯಕನಾದ ದೇವರು. ಅವರ ಯೋಚನೆಗಳು, ಅವರ ಮಾರ್ಗಗಳು ನಮ್ಮ ಮನುಷ್ಯನ ಬುದ್ಧಿಯಲ್ಲಿ ಗ್ರಹಿಸೋಕ್ಕಾಗಲ್ಲ. ಆಗ ಒಂದು ಮಾತ್ರ ನಾವು ಗ್ರಹಿಸಿಕೊಳ್ಳೋಣ, ಒಂದು ಮಾತ್ರ ತಿಳ್ಕೊಳ್ಳೋಣ, ನಾ ಶಾಂತವಾಗಿರೋಣ, ಒಂದು ಮಾತ್ರ ನಾನು ಹೇಳೋಣ, ಒಳ್ಳೆಯದಾಗುತ್ತದೆ. ದೇವರು ಒಳ್ಳೆಯದನ್ನೇ ಮಾಡೋವರಾಗಿರ್ತಾರೆ. ಕೀರ್ತನೆಗಾರರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಕೀರ್ತನೆ 131 2ನೇ ವಾಕ್ಯ 3ನೇ ವಾಕ್ಯ ಹೋದನ್ನ, ನಿಜವಾಗಿ ನನ್ನ ಮನಸ್ಸನ್ನು ನನ್ನ ಸಮಾಧಾನ ಪಡಿಸಿದ್ದೇನೆ. ಅಲ್ಲಲ್ಲ ಹೆಂಗೆ ಬರ್ದಿದ್ರು ನೋಡಿ. ಕೆಲವು ಸಮಯದಲ್ಲಿ ಮಕ್ಕಳು ನೋಡಿ,
ಅವ್ರ ತಾಯಿ ಮಡಿಯಲ್ಲಿರುವಾಗ ಅವ್ರಿಗೆ ಹಾಗೆ ಫುಲ್ ಲೋಕನೇ ಮರೆತು ಬಿಟ್ಟಿದ್ದೀವಿ. ಅವ್ರನ್ನ ಯಾರು ಮುಟ್ಟೋಕ್ಕಾಗಲ್ಲ ಅಂಥ ಒಂದು ಕಾನ್ಫಿಡೆನ್ಸ್ ನೋಡಿದ್ದೀರಾ? ಅಲ್ಲಲ್ವೇ ಚಿಕ್ಕ ಮಕ್ಕಳು ನೋಡಿದ್ದೀರಾ? ಅವ್ರ ತಾಯಿ ಮಡಿಯಲ್ಲಿರುವಾಗ ಅವ್ರಿಗೆ ಎಷ್ಟು ಧೈರ್ಯ ಅಂದರೆ ಅವರ ತಾಯಿ ಕಿಂಗ್. ಏನು ಬಂದರೂ ಕೂಡ ಪರವಾಗಿಲ್ಲ, ನನ್ನ ತಾಯಿನ ನೋಡ್ಕೊಳ್ತದೆ. ಆ ಚಿಕ್ಕ ಮಗು ಅಷ್ಟೊಂದು ಭರವಸೆ ಇರುವ ಹಾಗೆ ಕೀರ್ತನೆಗಾರ ಅಂತಾರೆ. ಅಂಥ ಒಂದು ಭರವಸೆ ನಾನು ದೇವರ ಮೇಲೆ ಇಟ್ಟಿದ್ದೇನೆ. ಇವತ್ತು ನಾನು ನೀವು ನೋಡಿ, ಅದಕ್ಕೆ ದೇವರು ಹೇಳಿದರು, ನೀ ಚಿಕ್ಕ ಮಕ್ಕಳ ಹಾಗೆ ಮಾರ್ಪಡಲಿಲ್ಲ ಅಂದರೆ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಿಲ್ಲ ಅಂತ ಏನು ಹೇಳ್ತಾರೆ ಅಂದರೆ, ಕೆಲವು ಸಂದರ್ಭದಲ್ಲಿ ಆ ಚಿಕ್ಕ ಮಕ್ಕಳ ಹಾಗೆ ಆ ಭರವಸೆ ನಮ್ಮ ದೇವರ ಮೇಲೆ ಆಗಿ ನಾವು ಇಡ್ಲಿಕ್ಕೆ ಕಲಿಸೋಬೇಕು. ಯೇಸು ಸ್ವಾಮಿನ ಶಿಲುಬೆಯಲ್ಲಿ ಆ ಶಿಲುಬೆ ಭಾರವನ್ನು ಇಟ್ಟು ಅವನ್ನ ವಹಿಸ್ತಾ ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ, ಉಗುಳ್ತಾ ಇದ್ದಾರೆ, ಮುಖದ ಮೇಲೆ ಹೊಡಿತಾ ಇದ್ದಾರೆ, ಪರಿಹಾಸ ಮಾಡ್ತಾರೆ. ಲೋಕರಕ್ಷಕನಂತೆ ನೀನು ರಕ್ಷಿಸು, ನಮ್ಮನ್ನು ರಕ್ಷಿಸು ಎಲ್ಲ ಮಾಡ್ತಾ ಇದ್ದಾರೆ. ಯೇಸು ಶಾಂತವಾಗಿದ್ದಾರೆ. ಸತ್ಯವೇದ ಹೇಳ್ತದೆ, ಏಸಾಯ 53ನೇ ಅಧ್ಯಾಯದಲ್ಲ, ಆತನು ಬಾಯಿ ತೆರೆಯಲಿಲ್ಲ ಅಂತ. ಬಾಯಿ ತೆರೆದಿದ್ರೆ ಬಿಗಸರ್ ಸಭೆನೇ ಇರ್ತಾ ಇರಲಿಲ್ಲ. ಆಮೇಲೆ ಯೇಸು ಮಾತ್ರ ಪರಲೋಕದಲ್ಲಿ ಇರ್ತಾ ಇದ್ರು. ಅವ್ರು ಹಾಗೆ ಬಾಯಿನ ಹಾಗೆ ಶಾಂತವಾಗಿದ್ರು. ಯಾಕೆ ಗೊತ್ತಾ? 3ನೇ ದಿನ ಇದೆ. 3ನೇ ದಿನ ಎಲ್ಲವನ್ನ ಜಯಿಸಿ ನನ್ನ ದೇವರು ಉನ್ನತಿಗೆ ತರುವರು ಅಂತ ಆ ಭರವಸೆ ಇತ್ತು. ಇವತ್ತು ನಾನು ಹೇಳ್ತೀನಿ ನೋಡಿ, ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನಿಮ್ಗೆ 3ನೇ ದಿನ ಇದೆ. ಆಮೇನ್. ಆ 3ನೇ ದಿನದಲ್ಲಿ ಎಲ್ಲವನ್ನ ದೇವರೇನು ಮಾಡ್ತಾರೆ? ಜಯಿಸಿ ಆಚೆ ತಂದು ಆತನ ನಂಬಿದವ್ರನ್ನ ಈ ರೀತಿಯಲ್ಲಿ ದೇವರು ಅನುಗ್ರಹಿಸುತ್ತಾರೆ ಅಂತ ತೋರಿಸುವ ದಿನ ಬರ್ತದೆ. ಹಲ್ಲೆಲೂಯಾ. ಅದರಿಂದ ನಾವು ಇವತ್ತೇ ನಾನೇನು ಮಾಡಬಾರ್ದು, ಪರಿಸ್ಥಿತಿಗಳು ಹೀಗಿದ್ರೆ ಎಲ್ಲ ಮುಗೀತಂತ ತಿಳ್ಕೊಬರಿಲ್ಲ. ದೇರ್ ಈಸ್ ಅ ಥರ್ಡ್ ಡೇ. ಒಂದು 3ನೇ ದಿನ ಇದೆ. ಇವತ್ತು ಸಹಿತ ನಿಮ್ಮನ್ನು ನೋಡಿ ನಗ್ತಾ ಇರ್ಬೋದು, ಎಲ್ಲ ಮುಗೀತು, ರಕ್ಷಿಸಕ್ಕೆ ಬಂದರು ಇವರು, ರಕ್ಷಿಸಿ ನೋಡಿ ಶಿಲುಬೆಲೆ ಹಾಕಿದ್ದೀವಿ, ಬಟ್ಟೆ ಕೂಡ ಇಲ್ಲ, ಹಾಗೆಲ್ಲ ನಗು ಮಾಡಿರ್ಬೋದು, ತಮಾಷೆ ಮಾಡಿರ್ಬೋದು. 3ನೇ ದಿನ ಮೃತ್ಯುಂಜಯನಾಗಿ ಬಂದ ಹಾಗೆ ಆ ಮೃತ್ಯುಂಜಯನಾದ ಆ ದೇವರು ಇವತ್ತು ರೋಮಪುರದವ್ರು ಬರೆದಿರೋ ಪತ್ರಿಕೆ 8:37 ಪ್ರಕಾರ ಅವ್ರು ನಮ್ಮ ಪಕ್ಷದಲ್ಲಿದ್ದಾರೆ. ಆಮೆನ್. ನಾನು ನೀವು ನಂಬುವುದಾಗಿದ್ದರೆ ನಾವು ಖಂಡಿತವಾಗಿ ನಾವು ಜಯಿಸುವರಾಗಿರ್ತೀವಿ. ಯಾಕೆಂದರೆ ನಮಗೆ ಜಯ ಕೊಡುವ ದೇವರು ನಮ್ಮ ಪಕ್ಷದಲ್ಲಿದ್ದಾರೆ. ಆಮೇನ್. ಆ ಶಾಂತರಾಗಿರುವುದಕ್ಕೆ ಕಲ್ತ್ಕೊಳ್ಬೇಕು ನಾವು. ಆಮೇನ್. ಕೆಲವು ಸಮಯದಲ್ಲಿ ಕಷ್ಟ ಅದು, ಅಲ್ಲಲ್ಲೂಯ್ಯ, ಅದು ಕಷ್ಟವಾಗಿರ್ತದೆ. ಕಲ್ತ್ಕೊಳ್ಳೋಣ. 3 ವಿಷಯಗಳಲ್ಲಿ ಇವತ್ತು ನಾವು ನೋಡಲಿಕ್ಕೆ ಇದ್ದೇವೆ. ಯಾವ ವಿಷಯಗಳಲ್ಲಿ ಆ ಶಾಂತರಾಗಿರಬೇಕು, ಯಾವ ವಿಷಯದಲ್ಲಿ ಭರವಸೆ ಉಳ್ಳವರಾಗಿ. ಇವಾಗ ಬರೀ ಶಾಂತರಾಗಿ ಇದ್ದರೆ ಮಾತ್ರ ಸಾಲದು, ಭರವಸೆ ಉಳ್ಳವರಾಗಿರಿ. ಆಮೆನ್. ದೇವರು ಮಾಡುತ್ತಾರೆ, ದೇವರು ನಡೆಸುತ್ತಾರೆ, ದೇವರು ದೊಡ್ಡ ಕಾರ್ಯಗಳು ಮಾಡ್ತಾ ಭರವಸೆ ಉಳ್ಳವರಾಗಿರನ್ನ ಓದೋಣ ನಾವು. 2 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ 11-12 ವಾಕ್ಯಗಳನ್ನು ಓದೋಣ ನಾವು. 2 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ ಯಾವ ಕೆಲಸವನ್ನು ಮಾಡದೆ ಇತರರ ಕೆಲಸದಲ್ಲಿ ಮಾತ್ರ ತಲೆ ಹಾಕಿ ಕೇಳಿದ್ದೇವೆ. ಪ್ರಬೋಧಿಸಿ 12 ವಾಕ್ಯ ಒಂದು ಸಾರಿ ಕೊಡೋದನ್ನ. ಇಂಥವರು ತಮ್ಮ ಕೆಲಸವನ್ನು ನೋಡುತ್ತಾ ಆಜ್ಞಾಪಿಸಿ ಪ್ರಬೋಧಿಸುತ್ತೇವೆ. ನೋಡಿ, ಇವತ್ತು ಈಗ ಪೌಲ್ ನಮಗೆ ಬರೆಯುವ ಸಮಯದಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಹೇಳೋ ಸಮಯದಲ್ಲಿ, ಒಂದು ಕಡೆ ನೀವು ಕೆಲಸ ಮಾಡ್ತಾ ಇದ್ದೀರಾ, ನೀವು ಕೆಲಸ ಮಾಡುವ ಸಮಯದಲ್ಲಿ ಅಲ್ಲಿ ಶಾಂತರಾಗಿರಿ, ನೀವು ಅಲ್ಲಿ ಭರವಸೆಯಿಂದ ಇರಿ. ಏನು ಹೇಳ್ತಿದ್ರೆ ಅಂತ ಹೇಳುವಾಗ, ಕೆಲವ್ರಿಗೆ ವರ್ಷಗಳಿಂದ ಪ್ರಮೋಷನ್ ಸಿಗದೇ ಇರ್ಬೋದು, ಕೆಲವು ಸಮಯದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ಬೋದು, ಆದರೆ ಕೆಲವರು ಕೆಲಸನೇ ಮಾಡ್ತಾ ಇಲ್ಲ, ಬರೀ ಆಚೆ ಏನು ಹೇಳ್ತೇವೆ, ಸೋಪ್ ಆಗೋದು, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಹಾಗೆ ಹೇಳಿ ಅವ್ರ ಜೀವಿತದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಆಗ ಪೌಲ್ ಹೇಳ್ತಾರೆ, ನೋಡಿ, ಅವ್ರ ವಿಷಯದಲ್ಲಿ ತಲೆ ಆಗಬೇಡ, ಅವ್ರು ಹೇಗಾದರೆ ಪರವಾಗಿಲ್ಲ, ನೀವು ಒಂದು ಮಾತ್ರ ಮಾಡು, ನಿನಗೆ ಕೊಟ್ಟಿರುವ ಕೆಲಸದಲ್ಲಿ ದಿ ಬೆಸ್ಟ್ ಆಗಿ ಮಾಡು. ನಿನ್ಗೆ ಕೊಟ್ಟಿರುವ ಕೆಲಸ ಅದು ದೇವರು ಕೊಟ್ಟಿರುವ ಕೆಲಸ ಅಂತ ಪೂರ ಭರವಸೆಯಿಂದ ಆ ಕೆಲಸವನ್ನು ನೀನು ಮಾಡು. ತಕ್ಕ ಸಮಯದಲ್ಲಿ ನನ್ನನ್ನು ನಿಮ್ಮನ್ನು ದೇವರು ಉನ್ನತಿಗೆ ತರುವರಾಗಿದ್ದಾರೆ. ಇವತ್ತು ತುಂಬ ಜನ ನನ್ನ ಹತ್ರ ಹೇಳಿದೆ ಅದನ್ನೇ, ಪಾಸ್ಟರ್ ತುಂಬ ಕಷ್ಟಪಟ್ಟು ಮಾಡ್ತೀವಿ ಪಾಸ್ಟರ್, ನಮ್ಮ ಕಡೆ ಲಕ್ಷಣ ಕೊಡ್ತಾ ಇಲ್ಲ, ಆದರೆ ಸುಮ್ಮನೆ ಬಂದು MRC ಹೋಗೋರಿಗೆ ಪ್ರಮೋಷನ್ ಇವತ್ತು ಹಾಗೆ ಸಿಗೋದ್ರಿಂದ. ಆದರೆ ನೋಡಿ, ಕೆಲವು ಸಮಯದಲ್ಲಿ ಅದು ಒಂದು ನಿಜವಾಗಿರೋದಿಲ್ಲ, ಅದು ಶಾಶ್ವತವಾಗಿರೋದಿಲ್ಲ. ಕರ್ತನ ಆಶೀರ್ವಾದ ಭಾಗ್ಯದಾಯಕವಾಗಿದೆ. ನಿಮ್ಮನ್ನು ಕರ್ತನ ಪ್ರಮೋಷನ್ ಕೊಟ್ಟರೆ, ನಿಮ್ಮನ್ನು ಕರ್ತನ ಮೇಲಕ್ಕೆ ತಂದರೆ ಅದನ್ನು ಯಾರು ತಡೆ ಮಾಡೋಕ್ಕಾಗೋದಿಲ್ಲ. ಆಗ ಕೆಲಸ ವಿಷಯದಲ್ಲಿ ನಾನು ಹೇಳ್ತೀನಿ ನೋಡಿ, ನೀವೇನು ಮಾಡಿ ಅಂತ ಹೇಳುವಾಗ ನಂಬಿಕಸ್ಥರಾಗಿರಿ,
ದಾನಿಯೇಲ್ ಒಂದು ಕಡೆ ಕೆಲಸ ಮಾಡ್ತಾ ಇದ್ದ. ಸತ್ಯವೇದ ಹೇಳ್ತಿದೆ, ದಾನಿಯೇಲಲ್ಲಿ ಎಷ್ಟು ತಪ್ಪು ಕಂಡು ಹಿಡಿಯೋಕ್ಕೆ ನೋಡಿದ್ರು, ತಪ್ಪು ಕಂಡು ಹಿಡಿಯೋಕ್ಕಾಗಲ್ಲ. ಆದರೆ ಯಾವುದೋ ಒಂದು ಸುಳ್ಳಲ್ಲಿ ಅವನ್ನ ತಗೊಂಡು ಹೋಗಿ ಏನು ಮಾಡಿದಾನೆ, ಸಿಂಹದಲ್ಲಿ ಹಾಕ್ಬಿಟ್ರು, ಸಿಂಹ ಗುಹೆಯಲ್ಲಿ ಹಾಕ್ಬಿಟ್ರು. ಆದರೆ ದಾನಿಯೇಲ್ ಅವನು ಚಿಂತೆ ಮಾಡಲಿಲ್ಲ. ಒಂದು ದಿನ ಬಂತು, ನೋಡಿದ್ರ ಈ ದಾನಿಯೇಲನ ದೇವರು ಆ ಇಡೀ ರಾಜ್ಯದಲ್ಲೇ ಉನ್ನತಪಡಿಸಿ ತೋರಿಸಿದ್ರು. ಆ ರಾಜ ಹೇಳಿದ, ಇನ್ನು ಮೇಲೆ ದಾನಿಯೇಲನ ದೇವರೇ ನಿಜವಾದ ದೇವರಂತ ಆ ದಾನಿಯೇಲನ ಉನ್ನತಪಡಿಸಿ ತೋರಿಸಿದನ್ನು ನಾವು ನೋಡ್ತೀವಿ. ಯೋಸೆಫ್ ತನ್ನ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದ. ಒಂದು ತಗೊಂಡೋಗಿ ಸೆರೆ ಮೇಲೆ ಹಾಕಿರ್ತಾರೆ, ಇಬ್ಬರು ಅಲ್ಲಿ ಸೆರೆಯಲ್ಲಿ ಇರ್ತಾರೆ. ಅವರಿಬ್ಬರು ದರ್ಶನ ನೋಡಿ ಅರ್ಥ ಗೊತ್ತಿರೋದಿಲ್ಲ, ಅವರಿಬ್ಬರಿಗೆ ಒಂದು ದರ್ಶನ ಹೇಳ್ಕೊಡ್ತಾನೆ. ಆಮೆನ್. 3ನೇ ದಿನ ನಿನ್ನ ರಾಜನ ಆ ಸ್ಥಾನದಲ್ಲಿ ಅವನ ರಾಜ್ಯಕ್ಕೆ ಏನು ಮಾಡ್ತಾನೆ ಅಂದರೆ ಆ ಟೇಬಲಲ್ಲಿ ಕೆಲಸ ಮಾಡುವನಾಗಿರ್ತಾನೆ. ಮತ್ತೆ ಆ ಸ್ಥಾನಕ್ಕೆ ಬಂತಿ ಅಂತ ಹೇಳಿರ್ತಾನೆ. ಆದರೆ ನಿನ್ನ ಆ ಸ್ಥಾನಕ್ಕೆ ಬರುವಾಗ ನನ್ನ ನೆನಪು ಮಾಡ್ಕೊಂತ ಹೇಳಿರ್ತಾನೆ. ಆದರೆ ಇವನು ಹೊಂದಿಕೊಂಡ, ಅವನು ಹೋಗಿ ಮರ್ತು ಬಿಟ್ಟ. ನಾನು ಹೇಳ್ತೀನಿ, ನೀನು ಮರ್ತಿದ್ದು ಒಳ್ಳೇದೇ. ನೀನು ಮರ್ತಿರಲಿಲ್ಲ ಅಂದರೆ, ನೀನು ರಾಜಗೆ ರೆಕಮೆಂಡ್ ಮಾಡಿದರೆ ರಾಜ ಕರ್ಕೊಂಡು ಬರ್ತಾಯಿದ್ರು, ಒಂದು ಒಳ್ಳೆ ಯಾವುದಾದ್ರೆ ಒಂದು ಪೋಸ್ಟ್ ಕೊಡ್ತಾಯಿದ್ರು, ಇಲ್ಲಾಂದರೆ ವಾಪಸ್ ಊರು ಕಳಿಸ್ಬಿಡ್ತಾಯಿದ್ರು, ನೀವು ಹೋಗಪ್ಪ ನಿಮ್ಮ ತಂದೆ ಜೊತೆ. ಅವ್ನು ಮರ್ತಿದ್ದು ಒಳ್ಳೇದೇ ಇತ್ತು. ಆದರೆ ಒಂದು ದಿನ ದೇವ್ರ ಜ್ಞಾಪಕಪಡಿಸಿದ ರಾಜನಿಗೆ. ಈಗ ದೇವ್ರ ಜ್ಞಾಪಕಪಡಿಸುವಾಗ ಈಗ ಆ ಯೋಸೆಫ್ ಬಂದರು ಆಚೆ. ಈಗ ರಾಜನ ಕೆಲವು ಕಾರ್ಯಗಳಲ್ಲಿ ನಿಮಗೆ ಗೊತ್ತಿದೆಲ್ಲ, ಆ ಕನಸುಗಳೆಲ್ಲ ಬಿಡಿಸಿ ಹೇಳುವಾಗ ಆ ರಾಜ ಯೋಸೆಫ್ನ ಉನ್ನತಪಡಿಸಿ ತೋರಿಸಿದ್ರು. ಆಮೆನ್. ಯಾರಿಗೂ ಒಳ್ಳೇದು ಮಾಡಿದ್ದೀರಾ ನೀವು? ಯೋಸೆಫ್ನ ಹಾಗೆ ಯಾವ್ದು ಒಳ್ಳೇದು ಮಾಡಿದ್ದೀರಾ? ಅವ್ರು ಮರ್ತು ಬಿಟ್ರಾ? ಅದೇ ದೇವ್ರು ಹೇಳ್ತಾ ಇರೋದು, ನೀನು ಸುಮ್ಗಿರಿ, ನೀನು ಅದು ಭರವಸೆಯಿಂದ ಇಡು. ಯಾಕೆ ಭರವಸೆಯಿಂದ ಇರಬೇಕು? ಗಲಾತ್ಯರ ದೇವರ ವಾಕ್ಯ ಹೇಳ್ತದೆ, ಗಲಾತ್ಯರ 6ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಹೇಳ್ತದೆ, ನೀವು ಒಳ್ಳೆಯದನ್ನು ಮಾಡುವುದಕ್ಕೆ ನೀ ಬೇಸರಗೊಳ್ಳದೆ ಇರೋಣ. ಯಾಕೆಂದರೆ ಹಲ್ಲೆಲೂಯಾ. ಇವತ್ತು ಯಾರದನ್ನು ಹೇಳ್ತೇನೆ ನೋಡಿ, ನೀವು ಒಳ್ಳೆಯದನ್ನು ಮಾಡಿ ಅದಕ್ಕೆ ಪ್ರತಿಫಲ ಬರ್ತಾ ಇಲ್ಲ ಅಂದರೆ ಸೋತೋಗ್ಬಿಡ್ಬಿಡಿ. ನನ್ನ ಅಭಿಪ್ರಾಯ ಅಲ್ಲ, ನಾನು ಏನು ಮನೆಯಲ್ಲಿ ಯೋಚನೆ ಮಾಡಿ ಇಲ್ಲಿ ಹೇಳ್ತಾ ಇಲ್ಲ, ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರೆದಿಟ್ಟಿದ್ದಾರೆ. ನೀನು ಒಳ್ಳೇದು ಮಾಡಿದೀಯಾ? ಯಾಕೆ ಸೋತೋಗ್ತಾ ಇದೆಯಾ? ನಿನ್ನ ಜೀವಿತ ಕಾಲವೆಲ್ಲ ಒಳ್ಳೇದು ಮಾಡು, ತಕ್ಕ ಸಮಯ ಬರ್ತದೆ. ಆಮೆನ್. ನಾನು ಹೇಳ್ತೀನಿ ನೋಡಿ, ನಿಮಗೆ ಪ್ರವಚನೆಯಾಗಿ ಹೇಳ್ತೀನಿ, ನೀವು ಬರೆದಿಟ್ಕೊಳ್ಳಿ, ಬೇಕಾದ್ರೆ ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ಇವತ್ತು ನೀವು ಒಳ್ಳೇದು ಮಾಡ್ತಾ ಇದ್ದೀರಾ, ಇವತ್ತು ನಿಮಗೆ ಒಳ್ಳೆ ಪ್ರತಿಫಲ ಸಿಕ್ಕಲಿಲ್ಲ, ಒಂದು ದಿನ ಆ ಪ್ರತಿಫಲ ಅದು ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ರೀತಿಯಲ್ಲಿ ದೇವರು ನಿಮಗೆ ಕೊಡುವನಾಗಿರ್ತಾರೆ. ಮೊರ್ದೆಕಾಯಿ ರಾಜನ ಪ್ರಾಣ ಕಾಪಾಡಿದ. ಮೊರ್ದೆಕಾಯಿ ಮರ್ತು ಬಿಟ್ಟರು, ರಾಜ ಮರ್ತರು, ದೇವರು ಮರೀಲಿಲ್ಲ. ಒಂದು ದಿವಸ ನಿದ್ರೆ ಬರಲಿಲ್ಲ. ಹಲ್ಲೆಲೂಯಾ. ಪುಸ್ತಕ ತಗೊಂಬಂದು ಓದಿದ್ರು. ರಾಜ ಕೇಳಿ, ಏನು ಕೊಟ್ರಿ ಇವನ್ನ? ನನ್ನ ಪ್ರಾಣ ಉಳಿಸಿದಾನಲ್ಲ, ಏನೂ ಕೊಡಲಿಲ್ಲ, ಕರ್ಕೊಂಡು ಬನ್ನಿ. ರಾಜ ವಸ್ತ್ರ ಹಾಕಿದ್ರು, ಉಂಗುರ ಹಾಕಿದ್ರು, ಕುದುರೆ ಮೇಲೆ ಕೂರಿಸಿದ್ರು, ಉನ್ನತಕ್ಕೆ ತಂದರು. ಎಸ್ತರ 10:2 ಓದಿ ನೋಡಿ. ಮನೆಗೆ ಹೋಗಿ ಅಷ್ಟು ಗಾಂಭೀರ್ಯ, ಅಷ್ಟು ಮಹಿಮೆ, ಅಷ್ಟು ಐಶ್ವರ್ಯ. ಯಾಕೆ ಗೊತ್ತಾ? ಒಳ್ಳೆಯದನ್ನು ಮಾಡಿದ್ರು. ಒಂದು ಸಮಯ ಇತ್ತು. ಆ ಸಮಯ ಬರುವಾಗ ನಾನು ಹೇಳ್ತೀನಿ, ನೀವು ಮಾಡಿದ್ದು ಹೊಂದಿಕೊಂಡು ಮರಿಬೋದು, ದೇವರು ಮರೆಯೋದಿಲ್ಲ. ಈ ಕಾಣಿಕೆ ದಶಮ ಭಾಗ ಕೂಡ ಹಾಗೆ ಹೇಳ್ತೀನಿ ನೋಡಿ. ನೀವು ಚರ್ಚಿಗೆ ಕೊಟ್ಟಿದ್ದೀರಾ, ಹಲ್ಲೆಲೂಯಾ, ಏನೇ ಯೋಚನೆ ಮಾಡಬೇಡಿ. ಪಾಸ್ಟರ್ ಮರ್ತಿರ್ಬೋದು, ಕೊಟ್ಟವು ನೀವು ಮರ್ತಿರ್ಬೋದು. ಇದರ ಲೆಕ್ಕಾಚಾರ ದೇವರು ಕೊಡುವಾಗ ಅದು ಸ್ಥಳ ಇಡಿಸಲಾರದಷ್ಟು ಕೊಡುವ ಒಳ್ಳೆ ದೇವರು ಆಗಿದ್ದಾರೆ. ಆಮೇಲೆ ಆ ಭರವಸೆ ಮಾತ್ರ ಇರಲಿ. ನಾನು ಯಾರು ಕೆಟ್ಟದ್ದು ಮಾಡಲಿಲ್ಲ, ಒಳ್ಳೇದೇ ಮಾಡಿದ್ದೀನಿ. ಅವ್ರ ವಾಕ್ಯ ಹೇಳ್ತದೆ, ನನಗೆ ಒಳ್ಳೇದು ಬರ್ತದೆ ಅಂತ ನಂಬ್ತೀನಿ, ನನಗೆ ಒಳ್ಳೇದು ಬರ್ತಿದೆ ಅಂತ ನಿಮ್ಮ ಭರವಸೆ ಅಂತೆ ಆಗುತ್ತದೆ. ಅದಕ್ಕೆ ಅಲ್ಲಿ ತುಂಬ ಕ್ಲಿಯರಾಗಿ ಬರೆದಿದ್ದಾರೆ, ಶಾಂತರಾಗಿದ್ದು ಅವರ ಮೇಲೆ ಭರವಸೆ ಇಡಿ, ಅವರ ಮೇಲೆ ನೀವು ಭರವಸೆ ಇಡಿ. ತಕ್ಕ ಸಮಯದಲ್ಲಿ ಅದರ ದೇವರ ಆ ಒಳ್ಳೆಯದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇಬ್ರಾಯರ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಓದನ್ನು, ಹೀಬ್ರೂ ಚಾಪ್ಟರ್ 6th ಚಾಪ್ಟರಲ್ಲಿ 10ನೇ ವಾಕ್ಯ ಓದನ್ನು. ಇನ್ನು ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು. ಹಲ್ಲೆಲೂಯಾ. ಒಂದು ಸಾರಿ ಕೂಡ ಓದಿ ಅದನ್ನು. ನೀವು ದೇವ ಜನರಿಗೆ ಉಪಚಾರ ಮಾಡಿದ್ದೀರಿ, ನೀವು ಮಾಡುತ್ತಾ ಇದ್ದೀರಿ ಈ ಕೆಲಸವನ್ನು. ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನ ಮರೆಯುವುದಕ್ಕೆ. ಎಂಥ ಒಂದು ವಾಕ್ಯ ನೋಡಿ. ಇವತ್ತು ಕೆಲವು ಸಮಯದಲ್ಲಿ ನಾನು ನಿಮ್ಮ ಹತ್ರ ಬಂದು ಕೇಳಿದರೆ ನೀವು ಯಾರಿಗೂ ಸಹಾಯ ಮಾಡಿರ್ತಾರೆ. ಯಾಕೆ ಮಾಡಿದ್ರೆ ಗೊತ್ತಾ? ಆ ಕ್ರಿಸ್ತನ ಪ್ರೀತಿ ನಿಮ್ಮನ್ನು ಮುಂದೆ ತಳ್ಳಿರ್ತದೆ ಅಷ್ಟೇ. ನಾವೆಲ್ಲ ಕೆಟ್ಟವರು, ಹಲ್ಲೆಲೂಯಾ. ನಾವು ಯಾವುದು ಒಳ್ಳೇದು ಮಾಡೋದಿಲ್ಲ.
ನಾನು ಹೇಳ್ತೀನಿ ನೋಡಿ, ನಮ್ಮಲ್ಲಿ ಆ ಕ್ರಿಸ್ತನ ಪ್ರೀತಿ ಮಾಡಿಸಿರ್ತದೆ. ಈಗ ಆ ಕ್ರಿಸ್ತನ ಪ್ರೀತಿ ಮಾಡಿಸಿರೋದ್ರಿಂದ ನಾನು ಆಗಲೇ ಹೇಳಿದ ಹಾಗೆ ಮಾಡಿಸಿಕೊಂಡವ್ರು ಮರೆತು ಬಿಟ್ಟರು ಕೂಡ ವಾಕ್ಯ ಹೇಳ್ತದೆ ದೇವರು ಮರೆಯುವುದಿಲ್ಲ. ಆಮೇನ್. ದೇವರು ಯಾವತ್ತೂ ಕೂಡ ಮರೆಯೋದಿಲ್ಲ. ದೇವರು ಸಮಯ ಬರುವಾಗ ಅದನ್ನು ಪ್ರತಿಫಲವನ್ನು ದೇವರು ಕೊಡುವರಾಗಿರ್ತಾರೆ. ನಿಮ್ಮಿಂದ ನಾನು ಹೇಳ್ತೀನಿ, ಉಸಿರಿರುವ ಗಂಟಲು ಏನು ಸಾಧ್ಯವೋ ಅದನ್ನು ನೀವು ಮಾಡಿ. ವಿಶೇಷವಾಗಿ ನೋಡಿ, ಈ ದೇವರ ಸಭೆ ಇದಲ್ಲ, ನಾವು ದೇವರ ಮಕ್ಕಳು, ಅದನ್ನೇ ಬರೆದಿರೋದು. ಈ ದೇವರ ಮಕ್ಕಳಿಗೆ ನೀವು ಮಾಡುವ ಸಮಯದಲ್ಲಿ ಅವ್ರು ಪ್ರೈಸ್ ದ ಲಾರ್ಡ್ ಹೇಳಿಲ್ಲ ಪಾಸ್ಟರ್, ನೋ ಪ್ರಾಬ್ಲಮ್, ನಿಮಗೆ ಘನಪಡಿಸುವ ದೇವರೊಬ್ಬರಿದ್ದಾರೆ. ಮೊನ್ನೆ ಯಾವುದೋ ಒಂದು ಮೆಸೇಜಲ್ಲಿ ನಾನು ಹೇಳ್ತಾ ಇದ್ದೆ, ಒಂದು ಮದುವೆಗೆಲ್ಲೂ ಹೋಗಿದೆ, ಅಲ್ಲಿ ಆ ಅದರ್ಸ ಏನು ಹೇಳ್ತೀವಿ ಗೊತ್ತು, ಕಜ್ಜಾಯ ಇಟ್ಟಿದ್ರು, ತುಂಬ ಆಸೆ ಆಯಿತು ಅಂತ ಜಸ್ಟ್ ಮೆಸೇಜಲ್ಲಿ ಹೇಳಿದ್ದೇನೆ. ಒಂದು 2 ದಿವಸ ಆದಮೇಲೆ ಒಂದು ಸಿಸ್ಟರ್ ಕಜ್ಜಾಯ ಮಾಡ್ಕೊಂಡ್ಬಂದಿದ್ದಾರೆ. ಆದರೆ ನನಗೆ ಈ ವಾಕ್ಯ ಗೊತ್ತು, ಆಮೆನ್. ಅವರ ಪ್ರತಿಫಲ ಆ ಮಾಡಬೇಕಂತ ಸ್ವಲ್ಪ ಕಷ್ಟ ಇದೆ ಅಂತ ಅಂದರೆ ದೇವರು ಕೊಡುವರಾಗಿರ್ತಾರೆ. ಅಲ್ಲಲ್ಲೋ ಇದು ನನಗೆ ಮಾತ್ರ ಇಲ್ಲ, ನೀವು ಯಾರಿಗೂ ಮಾಡಿದ್ರೆ ಕೂಡ ನಾನು ಹೇಳ್ತೀನಿ ಅದರ ಪ್ರತಿಫಲ ದೇವರು ಕೊಡುವರಾಗಿದ್ದಾರೆ. ಇವತ್ತು ಕೆಲಸದಲ್ಲಿ ನಂಬಿಕಸ್ಥರಾಗಿದ್ದೀರಾ, ಕೆಲಸದಲ್ಲಿ ತುಂಬ ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದೀರಾ. ಮೊನ್ನೆ ಸೇರಿದವರೆಲ್ಲ ಮುಂದೆ ಹೋಗ್ತಾರೆ ಪಾಸ್ಟರ್, ಆದರೆ ನಾನು ಎಷ್ಟು ವರ್ಷದ ಕೆಲಸ ಮಾಡಿದೆ, ಆದರೆ ನಾನು ಇದ್ದು ಮಾಡಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಶಾಂತವಾಗಿರು, ಒಂದು ದಿನ ಬರ್ತದೆ ದೇವರು ನಮ್ಮನ್ನು ಉನ್ನತಪಡಿಸಿ ತೋರಿಸುವರಾಗಿರ್ತಾರೆ. ಹಾಗೆ ಒಂದು ಯಾವುದರಲ್ಲಿ ನಾವು ಶಾಂತರಾಗಿರ್ಬೇಕೆಂದರೆ ನಮ್ಮ ಕೆಲಸದ ವಿಷಯದಲ್ಲಿ, ನಮ್ಮ ಕುಟುಂಬದ ವಿಷಯದಲ್ಲಿ ಶಾಂತರಾಗಿರೋಣ. ಎರಡನೇದನ್ನು ಯಾವುದರಲ್ಲಿ ಶಾಂತರಾಗಿರಬೇಕು? ವಿಮೋಚನೆ ಕಾಂಡ 14ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಿಂದ ನಾವು ಹೋದನ್ನ, ಈ ಪ್ರಕಾರ ಮಾಡಿ ಎರಡನೇದಾಗಿ ನಿನ್ನ ಜೀವಿತದಲ್ಲಿ ಪ್ರೆಷರ್ ಬರುವ ಸಮಯದಲ್ಲಿ, ಕೆಲವು ಒತ್ತಾಯಗಳು ಬರುವ ಸಮಯದಲ್ಲಿ, ಕೆಲವು ಏನು ಮಾಡಬೇಕಂತ ಗೊತ್ತಿಲ್ಲ ಅಂಥ ಪರಿಸ್ಥಿತಿಗಳು ನೋಡಿ. ಇವಾಗ ದೇವರನ್ನು ನಂಬಿ ಬಂದಿದ್ದಾರೆ, ಎಷ್ಟು ಅದ್ಭುತಗಳು ನೋಡಿ ಬಂದ್ಬಿಟ್ರು. ಈಗ ಬಂದ ಒಂದು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದಾಗ, ಈಗ ಮುಂದೆ ಹೋಗಬೇಕು, ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ತಿರುಗಿ ನೋಡಿದ್ರೆ ಫಾರನ್ ಬರ್ತಾ ಇದ್ದಾರೆ. ಅವ್ರಿಗೆ ಅವರು ಈ ಯಹೂದ್ಯರಲ್ಲಿ ನೋಡಿದರೆ ಅವ್ರವ್ರಿಗೆ ಸಮಾಧಿ ಮಾಡಿಕೊಳ್ತಾ ಇದ್ರು. ಮುಂಚೆನೇ ಸಮಾಧಿ ಕಟ್ಟಿಡ್ತಾಯಿದ್ರು. ಯೇಸು ಸ್ವಾಮಿಗೆ ಆ ಯೋಸೆಫ್ ಅರಿಮಥ್ಯನು ತನಗೆ ಒಂದು ಸಮಾಧಿಯನ್ನು ಮಾಡಿಟ್ಟಿರ್ತಾನಲ್ಲ, ಅದಲ್ಲೇ ತಗೊಂಡೋಗಿ ಇಟ್ಟಿದ್ರು ಅಂತ ನಾವು ನೋಡ್ತೀವಲ್ಲ. ಅವ್ರಿಗೆ ಒಂದು 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 ಗೌರವ ಅವರಿಗೆ. ಅದಕ್ಕೆ ಈಗ ಅವ್ರಿಗೇನಂತ ಹೇಳಕ್ಕೆ ಒಂದು ಪ್ರೆಷರ್, ಒಂದು ಮುಂದೆ ಹೋಗೋದಕ್ಕೆ ಆಗದಿರೋ ಸಮಯದಲ್ಲಿ ಅವ್ರು ಏನೇನೋ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ನನಗೆ ಸಮಾಧಿ ಅಲ್ಲಿ ಇಲ್ವಾ, ಇಲ್ಲಿ ತೊಗೊಂಡ್ಬಂದು ನಮ್ಮ ಸಮಾಧಿ ಮಾಡೋಕ್ಕೆ ತಂದಿದೆಯಾ, ಹಾಗೆ ಹೀಗೆ ಅಂತ ಅವ್ರು ಗುನ್ನುಗುಟ್ಟಿಸೋದನ್ನು ನಾವು ನೋಡ್ತೀವಿ. ಆದರೆ ದೇವರು ಬಿಡಲಿಲ್ಲ. ಹಲ್ಲೆಲೂಯಾ. ದೇವರು ಹೇಳಿ ಸುಮ್ಗಿದ್ದು ನಾನು ಕೊಡುವ ಜಯವನ್ನು ನೋಡಲಿ. ಅವರು ಇದುವರೆಗೂ ಅವರು ಕಂಡ ಈ ಐಗುಪ್ತರನ್ನು ಅವರು ಇನ್ನೂ ಕಾಣೋದಿಲ್ಲ ಅಂತ ಹೇಳಿ ಒಂದು ಅದ್ಭುತವನ್ನು ದೇವರು ಮಾಡಿದರು. ಆಮೆನ್. ಅದ್ಭುತ ಮಾಡಿದ ಮೇಲೆ ಕೆಂಪು ಸಮುದ್ರನ ದಾಟಿದ್ರು. ಕೆಂಪು ಸಮುದ್ರ ದಾಟಿದ ಮೇಲೆ ಅವರು ದೇವರನ್ನ ಸ್ತುತಿಸಿದ್ರು. ಅವ್ರು ಒಳ್ಳೆಯವರು. 15ನೇ ಅಧ್ಯಾಯ ಮನೆಗೆ ಹೋಗಿ ಓದಿ ನೋಡಿ, ವಿಮೋಚನೆ ಕಂಡ ನೀವು ಹೋಗಿ ನೋಡಿದರೆ ಅವ್ರನ್ನ ದೇವರನ್ನ ಆರ್ಭಟಿಸ್ತಾರೆ. ದೇವರು ಒಳ್ಳೆಯವರು, ಆತನ ಶಕ್ತನು ಮಹಿಮೆಯಾದ. ಅರೆ, ನಾವು ಅದ್ಭುತ ನೋಡಿದ ಮೇಲೆ ಅನ್ಯ ಜನಗಳು ಕೂಡ ಏನು ಮಾಡ್ತಾರೆ, ದೇವರನ್ನ ಸ್ತುತಿಸೋರಾಗಿದ್ದಾರೆ. ಆಗ ನೀವು ಹಾಗಲ್ಲ, ಮಾರ್ಗನೇ ತಿಳಿತಾ ಇಲ್ಲ, ಹಿಂದೆ ಕೂಡ ಹೋಗ್ತಾ ಇಲ್ಲ, ಮುಂದೆ ಕೂಡ ಹೋಗೋಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಹೇಳ್ತಾರೆ, ಶಾಂತವಾಗಿರು. ಎರಡನೇದಾಗಿ ನಿನ್ನ ಕರೆದಿರುವ ದೇವರ ಮೇಲೆ ನಿನ್ನ ಭರವಸೆ ಇಡು. ಯಾಕೆಂದರೆ ಪ್ರಲಾಪಗಳು ಹೇಳ್ತಿದೆ, ಅದು ಒಳ್ಳೆಯದಂತ ಹೇಳುವಾಗ ಹೇಗೆ ಆ ಕೆಂಪು ಸಮುದ್ರ ವಿಭಾಗ ಮಾಡಿ ದೇವರವನ್ನು ನಡೆಸಿದರು, ನಮ್ಮ ಪರಿಸ್ಥಿತಿಯಲ್ಲಿ ಕೂಡ ಅದು ಎಂಥ ಕೆಂಪು ಸಮುದ್ರ, ಅದು ಎಂಥ ಯೋರ್ದಾನ್, ಅದು ಯಾವ ಫಾರನ್ ಬಲ್ಲ ಇದ್ರೂ ಕೂಡ ಅದರ ಮಧ್ಯದಲ್ಲಿ ದೇವರು ನಮಗೆ ಮಾರ್ಗ ತೆರೆಯುವರಾಗಿರ್ತಾರೆ. ಬಾಯಿ ತೆರೆದು ಯಾವತ್ತೂ ಕೂಡ ಯಾವುದೇ ಒಂದು ಹೇಳಕ್ಕೆ ಹೋಗಬೇಡಿ. ಯಾಕೆಂದರೆ ಶಾಂತದಲ್ಲೇ ನಮ್ಮ ಬಲವಾಗಿದೆ. ಎರಡನೇದಾಗಿ ಆ ಪ್ರೆಷರ್ ಬರುವಾಗ, ಅಂಥ ಟೆನ್ಷನ್ ಬರುವ ಸಮಯದಲ್ಲಿ, ಅಂಥ ಪರಿಸ್ಥಿತಿಯಲ್ಲಿ ಸುಮ್ಗಿರೋಣ ನಾವು. ಆಮೇಲೆ ನಮಗೆ ಸುಮ್ಗಿರುವಾಗ ನಾವು ದೇವರ ಮಹಿಮೆಯನ್ನು ನಾವು ನೋಡುವರಾಗಿರ್ತೀವಿ. ಮರಿಯಾಳು ಕೂಡ ಹೇಳಿದರು, ನೀವಿದ್ದಿದ್ರೆ ಎಷ್ಟೋ ಚೆನ್ನಾಗಿ, ನೀವಿಲ್ಲದೆ ನಾವು ಮಗ ಸತ್ತೋಗ್ಬಿಟ್ಟ, ನಮ್ಮ ತಮ್ಮ ಸತ್ತೋಗ್ಬಿಟ್ಟ. ದೇವರ ಸುಮ್ಗಿರು ನೀನು, ನಾನೇ ಪುನರುತ್ಥಾನ, ನಾನೇ ಜೀವ. ಮೂರನೇದಾಗಿ ನಾವು ನೋಡಿ ಪ್ರಾರ್ಥನೆ ಮಾಡೋಣ. ನಾವು ಮತ್ತಾಯಿ ಬರೆದಿರೋ ಶುಭ ಸಂದೇಶ 27ನೇ ಅಧ್ಯಾಯದಲ್ಲಿ
11ನೇ ವಾಕ್ಯದಿಂದ ನಾ ಹೋದನ. ದೂರು ಹೇಳುತ್ತಾ ಇರುವಾಗ, ಅದು ಜ್ಞಾಪಕ ಇಟ್ಕೊಳ್ಳಿ, ದೂರು ಹೇಳುತ್ತಾ ಇರುವಾಗ ಅವ್ರಿಗೇನು ಉತ್ತರ ಕೊಡಲಿಲ್ಲ. ಕೇಳುವುದಿಲ್ವ ನೀನು ಎಂದು ಕೇಳಿದನು. ನೋಡಿ, ಕೆಲವು ಸಮಯದಲ್ಲಿ ನೀವೆಲ್ಲಿ ಶಾಂತರಾಗಿರ್ಬೇಕು ಗೊತ್ತಾ? ಕೆಲವು ಪರಿಸ್ಥಿತಿಯಲ್ಲಿ ಯೇಸು ಅಂತ ನಂಬಿದೆಯಲ್ಲ, ದೇವರಂತೆಯಲ್ಲ, ನಿನ್ನ ಜೀವಿತದಲ್ಲಿ ಏನಾಗ್ಬಿಡ್ತು ಅಂತ ನಿಮ್ಮ ಅವಮಾನ ಪಡಿಸುವಾಗ, ನೀನು ದೇವರ ಮಗನ, ನೀನು ದೇವರ ಮಗಳ ಹಾಗೆ ನಿಮಗೆ ಅವಮಾನ ಪಡಿಸುವಾಗ, ನಿಂದಿಸುವಾಗ ದೇವರು ಹೇಳ್ತಾರೆ, ಶಾಂತವಾಗಿರು, ನೀನು ಭರವಸೆದಿಂದ ಇರು. ನೋಡಿ, ಅವರು ಯೇಸು ಲೋಕರಕ್ಷಕನು ಮಾತಿನಿಂದ ಎಲ್ಲವನ್ನು ಸೃಷ್ಟಿ ಮಾಡಿದ ಆ ದೇವರನ್ನ ಅಲ್ಲಿ ನಿಲ್ಲಿಸಿ ಅಲ್ಲಿ ಅವ್ರನ್ನ ಅವಮಾನ ಪಡಿಸ್ತಾ ಇದ್ದಾರೆ, ಅವ್ರನ್ನ ನಿಂದೆ ಪಡಿಸ್ತಾ ಇದ್ದಾರೆ, ಅವ್ರು ಏನೆಲ್ಲ ಮಾತಾಡ್ತಾ ಇದ್ದಾರೆ. ಒಂದು ಮಾತು ಸಾಕು ದೇವರಿಗೆ, ಯೇಸು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಇಡೀ ಪರಲೋಕ ಅವರಿಗೆ ಸಪೋರ್ಟ್ ಮಾಡೋದಾಗಿದೆ. ಹಾಗೆ ಯೇಸುವಿಗೆ ಒಂದು ಮಾತ್ರ ಗೊತ್ತು, ನನಗೆ ದೇವರೊಂದು ಕೆಲಸವನ್ನು ಕೊಟ್ಟಿದ್ದಾರೆ, ಈ ಮುಗಿಸಕ್ಕಾಗಿ ಬಂದಿದ್ದೀನಿ, ಯಾರು ಏನು ಮಾತಾಡಿದ್ರು ಕೂಡ ಪರವಾಗಿಲ್ಲ, ನಾನು ನಿಲ್ಲುತ್ತೇನೆ. ನೋಡಿ, ಅವರು ನಿಂತರು, ಅವರು ಜಯಿಸಿದ್ರು ಅವರು. ಆಮೆನ್. ಇವತ್ತು 2000 ವರ್ಷ ಆಯಿತು. ಇವತ್ತು ಕೂಡ ನೋಡಿ, ಈ ರಾಜ್ಯ ಹರಡ್ತಾನೆ ಇದೆ. ಹಿಟ್ಲರ್ ಹೇಳಿದ, ನಾವು ಬಲದಿಂದ ಸ್ಥಾಪಿಸೋ ರಾಜ್ಯವನ್ನು, ಇವತ್ತು ಅದು ಇಲ್ಲದೆ ಹೋಗ್ಬಿಡ್ತು. ಆದರೆ ಒಂದು ರಾಜ ಬಂದರು, ಅವರ ಹೆಸರು ಯೇಸು. ಅವರು ಸ್ಥಾಪಿಸಿ ರಾಜ್ಯ, ಅವರ ರಾಜ್ಯವು ಅದು ಪ್ರೀತಿಯಲ್ಲಿ ಸ್ಥಾಪಿಸಿದರು. 2000 ವರ್ಷ ಆದರೆ ಇವತ್ತು ಕೂಡ ಆ ರಾಜನಿಗಾಗಿ ಎಷ್ಟು ಸಾವಿರ ಜನಗಳು ಪ್ರಾಣ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ, ತ್ಯಾಗಗಳು ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆತನಿಗಾಗಿ ಏನೇ ನಿಂದೆ ಅವಮಾನ ಬಂದರೂ ಕೂಡ ಸಹಿಸಿಕೊಳ್ಳೋಕ್ಕೆ ರೆಡಿಯಾಗಿದ್ದಾರೆ. ಯಾಕೆ ಗೊತ್ತಾ? ಅವತ್ತು ಅವ್ರ ಸಂಗಿರೋದಿಂದಲೇ ಇವತ್ತೆಷ್ಟು ಜನ, ನಿಮಗೆ ಗೊತ್ತಾ, ಎಷ್ಟು ಜನ ಪ್ರಾಣ ಕೊಡ್ತಾ ಇದ್ದಾರೆ. ಅವರು ಕೇರೆ ಮಾಡ್ತಾರೆ ಪ್ರಾಣ ಕೊಡಲಿಕ್ಕೆ. ನಿಂದೆ ಅವಮಾನ ಏನು ಬಂದರೂ ಕೂಡ ಅವ್ರು ಸಹಿಸಿಕೊಳ್ತಾರೆ. ಯಾಕೆ ಗೊತ್ತಾ? ಅವತ್ತು ಅವ್ರು ಸುಮ್ಗಿದ್ರು. ಆಮೆನ್. ಯೇಸು ಸುಮ್ಗಿದ್ದು ಜಯಿಸಿದ ಹಾಗೆ ನಾನು ಹೇಳಿದೆ ನೋಡಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಹೊಡೆ ಹುಟ್ಟಿದವರು, ನಿಮ್ಮ ಕುಟುಂಬದಲ್ಲಿ, ಸಭೆಯಲ್ಲಿ ನೀವು ಎಲ್ಲಿ ಹೋದರೂ ಕೂಡ ದೇವರ ನಿಮಿತ್ತವಾಗಿ, ಪರಿಸ್ಥಿತಿ ನಿಮಿತ್ತವಾಗಿ ನಿಮ್ಮನ್ನು ಏನು ಬೇಕಾದರೆ ಮಾತಾಡಲಿ, ಡೋಂಟ್ ಸ್ಪೀಕ್ ಅ ವರ್ಡ್. ಯೆಹೋವನಾದ ದೇವರು ಹೇಳಿರೋದು, ನಾನು ಹೇಳ್ತಾ ಇಲ್ಲ. ನಾವು ಓದಿದಲ್ವಾ ಯೆಶಾಯ ಪುಸ್ತಕದಲ್ಲಿ, ಯೆಹೋವನು ಹೇಳ್ತಾರೆ, ನೀನು ಸುಮ್ಗಿರಿ, ನೀನು ಶಾಂತವಾಗಿರಿ, ಅದಲ್ಲೇ ನಿನಗೆ ಬಲ, ಅದಲ್ಲೇ ನಿನಗೆ ಜಯವಾಗಿರ್ತದೆ. ಆಮೆನ್. ನಾವು ಹೋಗೋಕ್ಕಿಂತ ಮುಂಚೆ 3 ಕಾರ್ಯದಲ್ಲಿ, ನೀವು ಕೆಲಸ ಮಾಡುವ ಸ್ಥಳದಲ್ಲಿ, ಎರಡನೇದಾಗಿ ನಿಮ್ಮ ಜೀವಿತದಲ್ಲಿ ಕೆಲವು ಪ್ರೆಷರ್, ಮುಂದೆ ಹೋಗೋಕ್ಕಾಗ್ತಿಲ್ಲದಿರೋ ಆ ಪರಿಸ್ಥಿತಿಯಲ್ಲಿ, ಮೂರನೇದಾಗಿ ಕೆಲವು ನಿಂದೆ ಅವಮಾನದ ಸಮಯದಲ್ಲಿ ಸುಮ್ಗಿರಿ. ಆಮೆನ್. ಪಕ್ಕದಲ್ಲಿ ಕೈಬಿಟ್ಟು ಹೇಳಿ, ಶಾಂತವಾಗಿರಿ, ಭರವಸೆವಾಗಿರಿ, ಅದೇ ದೇವರ ಬಲವಾಗಿದೆ. ಆಮೆನ್. ಪ್ರಾರ್ಥನೆ ಮಾಡೋಣ. ನಾವು ಯಾರ ಜೊತೆ ದೇವರು ಮಾತಾಡಿದರೆ ಗೊತ್ತಿಲ್ಲ, ಆದರೆ ನೀವು ನಂಬಿ, ಯು ಆರ್ ಗೋಯಿಂಗ್ ಟು ಸಿ ದ ಗ್ಲೋರಿ ಆಫ್ ಗಾಡ್. ನೀವು ದೇವರ ಮಹಿಮೆ ನೋಡ್ತೀರಾ, ದೇವರ ಹಸ್ತವನ್ನು ನೋಡ್ತೀರಾ. ನಿಮಗಾಗಿ ದೇವರು ಮಾಡುವ ಅದ್ಭುತಗಳು ನೀವು ಆಶ್ಚರ್ಯ ಪಡ್ತೀರಾ. ನೀವು ಹೇಳ್ತೀರಾ, ಇದು ಕರ್ತನಿಂದೆಲ್ಲ ಆಯಿತು, ಇದು ಮನುಷ್ಯನಿಗೆ ಆಶ್ಚರ್ಯ ಅಂತ ನೀವು ಆಶ್ಚರ್ಯ ಪಡುವ ಹಾಗೆ. ಇವತ್ತು ಮದುವೆ ಆಗಲಿಲ್ಲ ಅಂತ ಪರಿಹಾಸ ಮಾಡ್ತಾ ಇದ್ದಾರಾ? ಮಕ್ಕಳಾಗಲಿಲ್ಲ ಅಂತ ಪರಿಹಾಸ ಮಾಡ್ತಾ ಇದ್ದಾರಾ? ಓದಿ ಒಂದು ಒಳ್ಳೆ ಕೆಲಸ ಸಿಗಲಿಲ್ಲ ಅಂತ ಪರಿಹಾಸ ಮಾಡ್ತಾ ಇದ್ದಾರಾ? ಸುಮ್ಗಿರಿ, ನೀವು ಭರವಸೆದಿಂದ ಇರಿ. ದೇವರು ನನಗೆ ತಕ್ಕ ಸಮಯದಲ್ಲಿ ಒಂದು ಒಳ್ಳೆ ಜೊತೆಗಾರಿಯನ್ನು ಕೊಡ್ತಾರೆ. ದೇವರು ನನಗೆ ಪುತ್ರ ಸಂತಾನ ಕೊಡ್ತಾರೆ. ದೇವರು ನನಗೆ ಒಂದು ಒಳ್ಳೆ ಕೆಲಸ ಕೊಡ್ತಾರೆ. ದೇವರು ನನಗೆ ಪ್ರಮೋಷನ್ ಕೊಡ್ತಾರೆ. ನಿಮ್ಮ ಮನೆಯವ್ರು ನೋಡಿ ಯಾವಾಗಲೂ ಕಾಯಿಲೆ, ಯಾವಾಗಲೂ ಹಾಸ್ಪಿಟ್ಲ್ ಅಂತ ನಗುವರಾಗಿದ್ದಾರ. ನೀವು ಹೇಳಿ, ಯೇಸು ನನ್ನ ಆರೋಗ್ಯದಾಯಕ, ನಗುತ್ತಾ ಇದ್ದೀರ, ನಗಿರಿ. ಒಂದು ದಿವಸ ನಾನು ದೀರ್ಘ ಆಯುಸ್ಸಾಗಿ, ನಾನು ಆರೋಗ್ಯವಾಗಿರುವಾಗ ನಾನು ಆರೋಗ್ಯವಾಗಿರ್ತೀನಿ ಅಂತ ಆ ಭರವಸೆ ನಿಮ್ಮಲ್ಲಿರಲಿ. ಇಲ್ಲ, ಯೇಸು ಹಾಗೆ, ಯೇಸುವನ್ನು ನಂಬಿದ ನಿಮಿತ್ತವಾಗಿ ಪ್ರಯಾಸ ಮಾಡ್ತಿದ್ದಾರ, ನಗುವರಾಗಿದ್ದಾರ. ಮಗಳೇ, ಶಾಂತವಾಗಿರಿ, ಭರವಸೆಯಿಂದ ಸತ್ತ ಲಾಜರ್ಗೆ ಜೀವ ಕೊಟ್ಟ ದೇವರು, ನೀರಿನ ಆಳದಲ್ಲಿ ಹೋಗಿದ ಕೊಡಾಳಿಯನ್ನು ತೇಲುವಂತೆ ಮಾಡಿದ
ಸರ್ವಶಕ್ತನಾದ ದೇವರು. ಸ್ವಲ್ಪ ರೊಟ್ಟಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಹಸಿಟ್ಟಿದೆ, ತಿಂದು ಸಾಯ್ಬೇಕಂತ ಇದ್ದ ಜಾರಿಫಾದ ವಿಧವೆ ಅವರ ಮಗುವನ್ನ ಬದುಕಿಸಿದ ದೇವರು. ಶವಕ್ಕೆ ತಗೊಂಡು ಹೋಗ್ತಾ ಇದ್ದ ನಾಯನ್ ವಿಧವೆಯ ಮಗುವನ್ನ ಜೀವ ಕೊಟ್ಟ ದೇವರು. ಸೈತಾನ ಕಾರ್ಯದಿಂದ 18 ವರ್ಷದಿಂದ ಮೈ ಬಗ್ಗಿದ ಎದ್ದು ನಡೆಯುವಂತೆ ಮಾಡಿದ ದೇವರು. ಯಾರು ಸಹಾಯ ಮಾಡೋಕ್ಕಾಗದೆ 38 ವರ್ಷದಿಂದ ಮಲಗಿದ್ದನ್ನು ಎದ್ದು ನಡೆಸಿದ ದೇವರು ಇವತ್ತು ಜೀವ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಇವತ್ತು ನಮ್ಮನ್ನು ನೋಡಿ ಹೇಳುವ ಒಂದೇ ಒಂದು ಮಾತು, ಬಿ ಕ್ವೈಟ್, ಬಿ ಕಾನ್ಫಿಡೆಂಟ್. ಇಂಗ್ಲೀಷಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ಬಿ ಕ್ವೈಟ್, ಬಿ ಕಾನ್ಫಿಡೆಂಟ್. ನಿನ್ನ ಸಾಮರ್ಥ್ಯದಲ್ಲೆಲ್ಲ, ನೀನು ಮಾಡಿದ ಒಳ್ಳೆ ದಾನ ಧರ್ಮದಲ್ಲೆಲ್ಲ, ನಿನ್ನ ಪ್ರಾರ್ಥನೆಯಲ್ಲೆಲ್ಲ, ನಿನ್ನ ಕರೆದಿರುವ ದೇವರಲ್ಲಿ ಭರವಸೆ ಇಡು. ಅದೇ ನಮ್ಮ ಬಲವಾಗಿದೆ. ತಂದೆಯಾದ ದೇವರೇ, ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ದೇವರೇ ನನ್ನೊಂದಿಗೆ ಕೂಡ ದೇವರಪ್ಪ ಜೀವ ಸ್ವರೂಪನಾದ ದೇವರು ಮಾತಾಡಿದಕ್ಕಾಗಿ ಸ್ತೋತ್ರಪ್ಪ. ಎಷ್ಟು ಸಾರಿ ದೇವರಪ್ಪ, ಕೆಲವು ಜೀವಿತದಲ್ಲಿ ಪ್ರೆಷರ್ ಬರುವಾಗ ಈ ಇಸ್ರೇಲ್ ಜನಗಳು ಹಾಗೆ ಗುಣಗುಟ್ಟಿಸಿದ್ದೀವಿ ದೇವರಪ್ಪ. ಎಷ್ಟೋ ಸಮಯ ದೇವರಪ್ಪ ನಿನ್ನ ನಿಮಿತ್ತವಾಗಿ ಕೆಲವು ನಿಂದೆಗಳು ಬರುವಾಗ ಈ ಸೇವೆನೇ ಬೇಡ ಅಂತ ಮಾತಾಡಿದ್ದೀವಲ್ಲ ದೇವರೇ. ಕೆಲವು ಸಮಯದಲ್ಲಿ ದೇವರನ್ನು ನಂಬಿದ್ದೀವಿ, ಆದರೆ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾವು ಹೀಗಿದ್ದೀವಿಲ್ಲ ಅಂತ ಯೋಚಿಸಿದ್ದೀವಿಲ್ಲ ದೇವರೇ, ಅರಿಯದೆ ಮಾಡಿದ್ದೀವಿ ದೇವರೇ. ಆದರೆ ಇವತ್ತು ನಾವು ತಿಳ್ಕೊಬಿಟ್ಟಿದ್ದೇವೆ, ಸತ್ಯ ತಿಳ್ಕೊಬಿಟ್ಟ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಸುಮ್ಗಿದ್ದು ದೇವರಲ್ಲಿ ಭರವಸೆ ಇಡುವಾಗ ಅದೇ ನಮ್ಮ ಬಲ ಅಂತ. ಇನ್ನೂ ದೇವರೇ, ನನ್ನ ಜೀವಿತದಲ್ಲಿ ನಿನ್ನ ಮಹಿಮೆ, ನಿನ್ನ ಬಲವನ್ನು ನಾವು ಕಾಣುವಂತೆ ಸಹಾಯ ಮಾಡು ದೇವರಪ್ಪ. ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಬಂದೆಲ್ಲರೂ ನನ್ನನ್ನು ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಈ 2 ತಿಂಗಳು ಹೇಗೆ ಕಳೆದಿದ್ದರೂ ಕೂಡ ದೇವರೇ, ಮಾರ್ಚ್ ತಿಂಗಳು ದೇವರಪ್ಪ ನಿನ್ನ ಮಹಿಮೆ ತುಂಬಿರುವ ತಿಂಗಳಾಗಿರಲಿ ದೇವರೇ. ನಿನ್ನ ಹಸ್ತ ಅವ್ರಿಗಾಗಿ ಚೆಲ್ಲಿಸುವ ತಿಂಗಳಾಗಿ ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳೊಂದಿಗೆ ದೇವರಪ್ಪ ನಿನ್ನ ನಡೆಸುವಂತ ನಾನು ಪ್ರಾರ್ಥಿಸುತ್ತೇನೆ ದೇವರಪ್ಪ. ಕಲಿಸಿಕೊಡು ಪವಿತ್ರಾತ್ಮನೇ. ಪರಿಸ್ಥಿತಿಗಳಲ್ಲಿ ಶಾಂತರಾಗಿದ್ದು ಭರವಸೆಯಿಂದ ಇಂದು ನಿನ್ನ ಮಹಿಮೆ ಕಾಣುವಂತೆ ನಮಗೆ ಈ ವಾಕ್ಯಗಳು ಕೃಪೆ ಮಾಡಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ದಯದಲ್ಲಿ ನಿಂತೊಂದು ಹಾಡನ್ನ ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು. ಹಾಡನ್ನು ಒಂದು ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿ, ಸಂಧಿ ಪ್ರಾರ್ಥನೆ ಮಾಡಿ. ಸಮಯದಲ್ಲಿ ಕೂಡ ಕಾಣಿಕೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಒಂದೊಂದು ಕರಗಳನ್ನು ಆಶೀರ್ವಾದ ಮಾಡಿದ್ದೇನೆ ರಾಜ್ಯಕ್ಕಾಗಿ ಬಿಚ್ಚುವಾಗ ತಿರುಗಿ ದೇವರೇ 1000 ಪಟ್ಟು ರೂಪಾಯಿ ಕೊಡೋದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇನೆಪ್ಪ. ಇವತ್ತು ಕೊಡೋದಪ್ಪ ಬೆಚ್ಚಕ್ಕೆ ಹಣ ಬಿದ್ದಿದ್ರೆ ಅದೇ ಅಂತ ಕರಗಳನ್ನ ಇನ್ನೂ ವಿಶೇಷವಾಗಿ ಆಶೀರ್ವದಿಸುತ್ತೇನೆಪ್ಪ. ಮುಂಬರುವ ದಿನಗಳಲ್ಲಿ ನಿನ್ನ ರಾಜ್ಯಕ್ಕಾಗಿ ಹೆಚ್ಚಾಗಿ ಕೊಡುವಂತಿದ್ದೇನಪ್ಪ. ನೀನು ಆಶೀರ್ವದಿಸು ಬಲಪಡಿಸು ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆ. ಆಮೆನ್, ಆಮೆನ್. ಸರಿ, ಹಾಡನ್ನ. ಕರ್ತನೇ, ದೇವರಲ್ಲಿ ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ. ಆಕಾಶದಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ, ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲಿ ನಿನಗೆ ಸಮಾನ ಯಾರು? ಬಂಡೆಯನ್ನು ನೀನು ಸೀಳಿ ನಿನ್ನ ಚನ್ನದ ಹನಿಗಿದೆ. ಯೇಸುವನ್ನು ಕಲ್ವಾರಿ ಶಿಲುಬೆಯಲ್ಲಿ ನಮಗಾಗಿ ಸೀಳಲ್ಪಟ್ಟು ತನ್ನ ಪರಿಶುದ್ಧಾತ್ಮನ ದಾಹ ತೀರಿಸಿದೆ. ನಿನ್ನಂತೆ ಅತಿಶಯ ಯಾವಾಗಲೂ ರಕ್ಷಿಸುವೆ, ನಿನ್ನ ನಾಮದ ಅತಿಶಯ ಯಾವಾಗಲೂ. ಸರಿ ಹೇಳೋಣ. ನಿನಗೆ ಸಮಾನ ಯಾರು? ಮನ್ನಿಸುವ ದೇವರು, ಪ್ರೀತಿಸುವ ದೇವರು, ನಮ್ಮನ್ನು ಉದ್ಧರಿಸುವ ದೇವರೇ, ನಮಗೆ ಸಹಾಯ ಮಾಡುವ ದೇವರೇ, ನಮಗೆ ಹಿತವನ್ನು ಕೋರುವಾತನೇ.
ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ. ಆಮೆನ್, ಆಮೆನ್. ಇಸ್ರಾಯೇಲ್ ಜನಗಳ ಕೂಗನ ಕೇಳಿ ಅವ್ರಿಗಾಗಿ ದೇವರು ಇಳಿದು ಬಂದರು ಅಂತ ಬರ್ದಿದ್ದಲ್ಲ ದೇವರೇ. ಇವತ್ತು ನಿಮ್ಮ ಮಕ್ಕಳ ಕೂಗನ ಕೇಳಿ ದೇವರಪ್ಪ, ಅವ್ರಿಗಾಗಿ ಇಳಿದು ಬರುವ ಸರ್ವಶಕ್ತನಾದ ದೇವರೇ, ನಿಮ್ಮ ಮಹಿಮೆಯಾದ ಕರಗಳಲ್ಲಿ ದೇವರಪ್ಪ ಎರಡ ಸವಿಸಲು ಬಂದಿರೋರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇನೆ. ದುಃಖಗಳು ಸಂತೋಷವಾಗಲಿ, ಎಲ್ಲ ಸೋಲುಗಳು ಜಯವಾಗಲಿ ದೇವರಪ್ಪ. ಏಸಾಯ 61:7 ಪ್ರಕಾರ ಎಲ್ಲೆಲ್ಲ ನಿಂದ ಇತ್ತು ಯೇಸುವಿನ ನಾಮದಲ್ಲಿ 2ರಷ್ಟು ನಿನ್ನ ಮಾನವನ ಹೊಂದಿಕೊಳ್ಳಲಿ ದೇವರಪ್ಪ. ಮಹತ್ವವಾದ ಕಾರ್ಯಗಳು ಮಾಡಿದೇವರಪ್ಪ. ಮಾರ್ಚ್ ತಿಂಗಳಲ್ಲಿ ಶಾಂತರಾಗಿದ್ದು ಭರವಸೆಯಿಂದ ನಿನ್ನ ಮಹಿಮೆ ಕಾಣಲಿ ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ನನ್ನ ಮನವೇ ಆತನು ಮಾಡಿದ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಕುಡಿ ಬಂದ ನಮ್ಮೆಲ್ಲರೊಂದಿಗೆ ಇಂದು ಎಂದು ಸದಾಕಾಲ ಇರಲಿ. ದೇವರು ನಮಗೆ ಇವತ್ತು ಕೊಟ್ಟ ವಾಗ್ದಾನಕ್ಕಾಗಿ ನಾವು ಶಾಂತರಾಗಿದ್ದು ಭರವಸೆಯಿಂದ ಇದ್ದು, ನಮಗಾಗಿ ದೇವರು ತೆರೆಯುವ ಮಾರ್ಗಗಳನ್ನು, ದೇವರು ನಮಗಾಗಿ ಮಾಡಲಿಕ್ಕಿರುವ ಅದ್ಭುತಗಳನ್ನು, ಇದುವರೆಗೂ ಕಂಡ ಐಗುಪ್ತ್ಯರನ್ನು ಇನ್ನೂ ನೀವು ಕಾಣೋದಿಲ್ಲ ಅಂತ ಹೇಳಿದ ಹಾಗೆ, ಇದುವರೆಗೆ ಕಂಡ ಪ್ರಶ್ನೆಗಳನ್ನು ಕಾಣದ ಹಾಗೆ ಒಂದು ಅದ್ಭುತವನ್ನು ದೇವರು ಇವತ್ತು ಮಾಡಿದ್ದಾರೆ ಅಂತ ನಾನು ನಂಬಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲ್ಲೂಯ್ಯ. ಯೇಸುವೇ, ಆಮೆನ್, ಆಮೆನ್. ನಾನು ನಂಬುತ್ತೇನೆ ದೇವರು ಕೆಲವು ಮಹತ್ವಗಳನ್ನು ಮಾಡಲಿಕ್ಕಿದ್ದಾರೆ. ಸಂತೋಷವಾಗಿ ಹೋಗೋಣ. ದೇವರು ಆಶೀರ್ವದಿಸಲಿ. 3ನೇ ಸರ್ವಿಸ್ಗಾಗಿ ನಾವು ಪ್ರಾರ್ಥನೆ ಮಾಡೋಣ.